Hello everyone, dear DCD students. Let me start the session. Integration by substitution method. So this is very important topic. Yesterday in the previous class we discussed about same, but Alina nimge some different types of methods ನಲ್ಲಿ ನಾವು ಇಂಟಿಗ್ರೇಷನ್ ಮಾಡಬಹುದು ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಂತ ಹೇಳಿದೆ. ಸೊ ಅಕಾರ್ಡಿಂಗ್ ಟು ದಟ್ ಒನ್ ಆಫ್ ದ ಟೈಪ್ ನ ಕವರ್ ಆಗಿತ್ತು. ಸೊ ಟುಡೇ ಸೆಷನ್ಸ್ ಅಲ್ಲಿ ರಿಮೈನಿಂಗ್ ಡಿಫರೆಂಟ್ ಟೈಪ್ಸ್ ನ ಡಿಸ್ಕಷನ್ ಮಾಡ್ತಾ ಬರೋಣ. ಸೊ ವಿ ನೋ ದಟ್ ಅಕಾರ್ಡಿಂಗ್ ಟು ಸಬ್ಸ್ಟಿಟ್ಯೂಷನ್ ಮೆಥಡ್ ಯಾವ್ದೋ ಒಂದು ಕ್ವಶನ್ ಸಪೋಸ್ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ತಗೊಂಡ್ರೆ ದಟ್ ಹೇಗೆ ನೀವು ಮಾಡ್ತೀರಾ? ದಿಸ್ ಈಸ್ ಅಕಾರ್ಡಿಂಗ್ ಟು ದ ಸಬ್ಸ್ಟಿಟ್ಯೂಷನ್ ಅಂತ. ದಟ್ ಈಸ್ ಯಾವುದೋ ಒಂದು ಟರ್ಮಿನ ಅಥವಾ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಅದ್ರ ಪಕ್ಕಕ್ಕಿದ್ರೆ ಇಟ್ ಮೀನ್ಸ್ ಹಿಯರ್ ಇಸ್ ಅ ಡಿಫ್ರೆನ್ಸಿಯೇಷನ್ ಆಫ್ ದಿಸ್. ಕಾಸ್ ಎಕ್ಸ್ ಇಸ್ ಅ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ ಅಲ್ವಾ? ಸೈನ್ ಎಕ್ಸ್ ಇನ ಡಿಫ್ರೆನ್ಸಿಯೇಷನ್ ಯಾರು? ಕಾಸ್ ಎಕ್ಸ್. ಸೊ ಐ ಕ್ಯಾನ್ ಸೇ ದಟ್ ಕನ್ಸಿಡರ್ ದಟ್ ದಿಸ್ ಕ್ಯಾನ್ ಬಿ ಸಾಲ್ವ್ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಸೊ ಇದು ಒನ್ ಆಫ್ ದ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬರ್ಸ್ತೀನಿ ನೋಡಿ. ಈಗ ಸಪೋಸ್ ಇಂಟಿಗ್ರೇಷನ್ ಆಫ್ 2 ಪ್ಲಸ್ ಲಾಗ್ ಎಕ್ಸ್ ಅಂತ ಇದೆ. 2 ಪ್ಲಸ್ ಲಾಗ್ ಎಕ್ಸ್ ಇಂಟು 1 ಬೈ ಎಕ್ಸ್ ಡಿ ಎಕ್ಸ್ ಅಂತ ಇದೆ. ಅಬ್ಸರ್ವ್ ಮಾಡಿ ಕೇರ್ಫುಲಿ. ಹಿಯರ್ 2 ಪ್ಲಸ್ ಲಾಗ್ ಎಕ್ಸ್, 2 ಇಸ್ ಎ ಕಾನ್ಸ್ಟೆಂಟ್ ನಂಬರ್, ಲಾಗ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಇದೆ ಇಲ್ಲಿ. ಸೊ 2 ನ ಡಿಫ್ರೆನ್ಸಿಯೇಷನ್ ಏನು? 0 ಪ್ಲಸ್ ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು? 1 ಬೈ ಎಕ್ಸ್. 0 ಪ್ಲಸ್ 1 ಬೈ ಎಕ್ಸ್, 0 ಪ್ಲಸ್ 1 ಬೈ ಎಕ್ಸ್ ಇಸ್ 1 ಬೈ ಎಕ್ಸ್. ಸೊ 1 ಬೈ ಎಕ್ಸ್ ಇಸ್ ಹಿಯರ್. ಇಟ್ ಮೀನ್ಸ್ ದಟ್ ಈಗ 1 ಬೈ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಅಂದ್ರೆ ಯಾರು? ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಅಂದ್ರೆ ಯಾರು? 1 by x. Alva Raza, log x in a differentiation of 1 by x. So now we can say that this also can be solved by substitution method. So in this substitution method solve ಮಾಡ್ತೀರಾ ಅಂತ ಹೇಳಿದ್ರೆ that is now we can go with a standard procedure. But standard procedure it takes you time. ತುಂಬಾ ಟೈಮ್ ತಗೊಳುತ್ತೆ. ಲಾಸ್ಟ್ ಕ್ಲಾಸ್ ಅಲ್ಲೂ ಕೂಡ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸಬ್ಸ್ಟಿಟ್ಯೂಟ್ ಮಾಡ್ಬೇಕು, equation 1 and equation 2 ಅಂತ ಬರ್ಕೊಂಡು ಸಬ್ಸ್ಟಿಟ್ಯೂಷನ್ ಮಾಡ್ತೀವಿ. ಬಟ್ ಟುಡೇ ಇನ್ ದಿಸ್ ಸೆಷನ್ಸ್ ಅಲ್ಲಿ ನಾನು ಟೈಪ್ಸ್ ಶಾರ್ಟ್ ಕಟ್ ಟೈಪ್ಸ್ ಹೇಳ್ತಾ ಹೋಗ್ತೀನಿ. ಬಟ್ ಒಂದು ಶಾರ್ಟ್ ಕಟ್ ಟೈಪ್ ನ ಹೇಳ್ಕೊಡಿ. ಸೊ ಟೈಪ್ ನಂಬರ್ 1 ಏನಾಗಿತ್ತು ಪರಜಾ? ಸೊ ದಿಸ್ ಶಾರ್ಟ್ ಕಟ್ ಪ್ರಕಾರವಾಗಿ ಶಾರ್ಟ್ ಕಟ್ ಅಲ್ಲಿ ದೇರ್ ಆರ್ ಡಿಫರೆಂಟ್ ಟೈಪ್ಸ್. ದೆನ್ ಐ ಆಮ್ ಗೋಯಿಂಗ್ ಟು ಕನ್ಸಿಡರ್ ದ ಟೈಪ್ ನಂಬರ್ 1, ಟೈಪ್ 1. ಸೊ ಅಕಾರ್ಡಿಂಗ್ ಟು ಟೈಪ್ 1, ವಾಟ್ ಇಸ್ ದ ಕಾನ್ಸೆಪ್ಟ್? ಟೈಪ್ 1 ಅಲ್ಲಿ ಏನಿದೆ? ದಟ್ ಈಸ್ ಇಂಟಿಗ್ರೇಷನ್ ಆಫ್ ಎಫ್ ಎಕ್ಸ್ ಅಂದ್ರೆ ಒಂದು ಫಂಕ್ಷನ್ ಇದೆ ಅಂತ ಅರ್ಥ. ಅದ್ರದ್ದು ಡಿಫ್ರೆನ್ಸಿಯೇಷನ್ಸ್ ಎಲ್ಲಿರುತ್ತೆ? That is f dash of x dx. ಈ ತರ ಆನ್ಸರ್ ಬಂದ ರಿಸಲ್ಟ್ ದಟ್ ಈಸ್ ಎಫ್ ಆಫ್ ಎಕ್ಸ್ ಯಾವ್ದೋ ಒಂದು ಫಂಕ್ಷನ್ ಇದೆಯಲ್ಲ ಅದ್ರದ್ದು ಸ್ಕ್ವಯರ್ ಬೈ 2 ಪ್ಲಸ್ ಸಿ. ದಿಸ್ ವಾಟ್ ದ ರೂಲ್, ದಿಸ್ ವಾಟ್ ದ ಕಂಡೀಷನ್. ಸೊ ಈ ಒಂದು ಕಂಡೀಷನ್ ಯೂಸ್ ಮಾಡಿ ನಾವೇನ್ ಮಾಡ್ಬೋದು? ಆನ್ಸರ್ ಮಾಡ್ಬೋದು. ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ ಹಿಯರ್ ಇಸ್ ಎ ಕ್ವಶನ್, ಇಫ್ ಇಂಟಿಗ್ರೇಷನ್ ಆಫ್ ಸೈನ್ ಇಂಟು ಕಾಸ್ ಎಕ್ಸ್ ಡಿ ಎಕ್ಸ್ ಅಂತ ಕೊಟ್ರೆ ಆನ್ಸರ್ ಏನಪ್ಪ ರಜಾ? ನೋಡಿ ಈಗ ಅರ್ಥ ಮಾಡ್ಕೋ. ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದು ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು? ಎಫ್ ಡ್ಯಾಶ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಹಾಗಾಗಿ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್, ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್. ಹಾಗಾದ್ರೆ ಆನ್ಸರ್ ದಟ್ ಈಸ್ ಸೈನ್ ಎಕ್ಸ್ ಏನ್ ಮಾಡ್ಬೇಕು ನಿನಗೆ? ಎಫ್ ಆಫ್ ದಿನ ಸ್ಕ್ವಯರ್, ಸೈನ್ ಎಕ್ಸ್ ದಿನ ಸ್ಕ್ವಯರ್. ಸೊ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2 ಪ್ಲಸ್ ಸಿ. ದಟ್ಸ್ ಆಲ್. ಇದನ್ನ ನಾ ಮೆಥಡ್ ಮಾಡ್ಬೇಕು ಅಂತ ಅಂದ್ರೆ ಮಿನಿಮಮ್ 3 to 4 minutes ಬೇಕು. ದಿಸ್ ಇಸ್ 5 marks ಕ್ವಶನ್. ಆಕ್ಚುಲಿ ಬೋರ್ಡ್ ಎಕ್ಸಾಮ್ ಇದು 5 marks ಕ್ವಶನ್. ಡೈರೆಕ್ಟ್ ಆನ್ಸರ್ ಬರೀಬಹುದು. ಒನ್ ಮೋರ್ ಕ್ವಶನ್. ಸಪೋಸ್ ಅದರ್ ಕ್ವಶನ್ ತಗೋಣ. ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಲಾಗ್ ಎಕ್ಸ್, 1 ಪ್ಲಸ್ ಎಕ್ಸ್ ಬೈ ಎಕ್ಸ್ ಡಿ ಎಕ್ಸ್ ಅಂತ ಸಪೋಸ್ ತಗೊಂಡ್ರೆ ಏನಾಗುತ್ತೆ ರಜಾ? ಇದನ್ನ ಹೀಗೂ ಬರಿಬಹುದು ನೀವು ಬೇಕಾದ್ರೆ. ಇಫ್ ಯು ವಾಂಟ್ ಟು ರಿಅರೇಂಜ್ ಏನಂತ ಮಾಡ್ಬೋದು ನಾನು ಇದನ್ನ? 1 ಪ್ಲಸ್ ಲಾಗ್ ಎಕ್ಸ್, 1 ಪ್ಲಸ್ ಲಾಗ್ ಎಕ್ಸ್ ಇದೆ. ಈ ಬೈ ಎಕ್ಸ್ ಇದೆಯಲ್ಲ ದಟ್ ಕ್ಯಾನ್ ಬಿ ರಿಟನ್ ಆಸ್ 1 ಬೈ ಎಕ್ಸ್ ಅಂತ ಬರಿಬಹುದು. ನಾವು ಅಬ್ಸರ್ವ್ ಕೇರ್ಫುಲಿ. 1 ನ ಡಿಫ್ರೆನ್ಸಿಯೇಷನ್ ಏನು? 0. ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು? 1 ಬೈ ಎಕ್ಸ್. ಅಂದ್ರೆ ದಿಸ್ ಪಾರ್ಟಿನ ಡಿಫ್ರೆನ್ಸಿಯೇಷನ್ ಇಲ್ಲಿದೆ, ದಟ್ ಈಸ್ 1 ಬೈ ಎಕ್ಸ್. ಇಟ್ ಮೀನ್ಸ್ ಇಟ್ ಇಸ್ ಎ ರೂಲ್ ನಂಬರ್ 1. ಯಾಕೆ ರೂಲ್ ನಂಬರ್ 1? ಎಫ್ ಆಫ್ ಎಕ್ಸ್ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಇದ್ರ ದಟ್ ರಿಸಲ್ಟ್ ಈಸ್ ಫಂಕ್ಷನ್ ಇನ ಸ್ಕ್ವಯರ್ ಬೈ 2. ದಟ್ ಈಸ್ ಆನ್ಸರ್. ದಟ್ ಈಸ್ ವಾಟ್? ಎಫ್ ಆಫ್ ಎಕ್ಸ್ ಹೋಲ್ ಸ್ಕ್ವೇರ್ ಬೈ 2. ಹಾಗಾದ್ರೆ ಎಫ್ ಆಫ್ ಎಕ್ಸ್ ಯಾರು ಸರ್ ಇಲ್ಲಿ? ಎಫ್ ಆಫ್ ಎಕ್ಸ್ ಯಾರು?
What is f of x? 1 plus log. So 1 plus log x whole square by 2 plus c. 1 plus log x whole square by 2 plus c. ಅರ್ಥ ಆಯ್ತೇನ್ರ ರಜಾ? Is clear? Sin x whole square by 2 plus ಯಾಕೆ? ಬಿಕಾಸ್ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿತ್ತು. ಯಾವ್ದು ಫಂಕ್ಷನ್ ಅಂತ ತಗೋತಿಲ್ಲ ಅದ್ರದ್ದು ಸ್ಕ್ವೇರ್ ಬೈ 2 ಮಾತ್ರ ಆಯ್ತು. Is clear, right? So this is, I guess, these type of questions are solved in the previous class also. So this is shortcut number type 1. Shortcut number type. Next, shortcut type 2. Shortcut type 2. So next, continue Marna. That is shortcut type 2. Today's topic, shortcut type 2 ನಲ್ಲಿ ನೋಡ್ಬೇಕು, ನೀವು ಅಬ್ಸರ್ವ್ ಮಾಡ್ಬೇಕು ಯಾವ ತರ ಇದಾವಿವು ಅನ್ನೋದು ಇವೆಂಟ್ ಆಗ್ತದೆ ಏನೋ. ಸೊ ಅಕಾರ್ಡಿಂಗ್ ಟು ದಿಸ್ ಟೈಪ್ ಇಂಟಿಗ್ರೇಷನ್ ಆಫ್ ಎನಿ ಫಂಕ್ಷನ್ ಸ್ಕ್ವೇರ್ ಇದ್ದು ಇಸ್ ಅಬ್ಸರ್ವ್ ಕೇರ್ಫುಲಿ. ಎಫ್ ಆಫ್ ಎಕ್ಸ್ ಅನ್ನೋದು ಒಂದು ಫಂಕ್ಷನ್ ಇದೆ ಅಂದ್ರೆ ಯಾವ್ದು ಫಾರ್ಮುಲಾ ಇದೆ, ಅದಕ್ಕೆ ಒಂದು ಸ್ಕ್ವೇರ್ ಇರುತ್ತೆ. ಹೀಗೆ ಸ್ಕ್ವೇರ್ ಇದೆ, ಓಕೆನಾ, ಅದ್ರದ್ದು ಸ್ಕ್ವೇರ್. ಬಟ್ ಈ ಫಂಕ್ಷನ್ ಇದೆಯಲ್ಲ, ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಎಲ್ಲಿರುತ್ತೆ? ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್. ಹಿಯರ್ ರಜಾ ಡ್ಯಾಶ್ ಅನ್ನ ಏನ್ ಹೇಳುತ್ತೆ ಅಂತ ಕೇಳಿದ್ರೆ, ಎಫ್ ಆಫ್ ಎಕ್ಸ್ ಅನ್ನೋದೊಂದು ಫಂಕ್ಷನ್ ಆದ್ರೆ ಅದ್ರದ್ದು ಡಿಫ್ರೆನ್ಸಿಯೇಷನ್ ಇಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ಹಿಯರ್ ಎಫ್ ಆಫ್ ಎಕ್ಸ್ ನ ಹೋಲ್ ಸ್ಕ್ವೇರ್ ಇದೆ ಇಂಟು ಡಿ ಎಕ್ಸ್ ಅಂತ ತಗೋಣ. ದಟ್ ಇಸ್ ಈಕ್ವಲ್ ಟು ಯುವರ್ ಈಸ್ ವಾಟ್ ಎವರ್ ದ ಫಂಕ್ಷನ್ ಇದೆಯಲ್ಲ, ದಟ್ ಫಂಕ್ಷನ್ ನ ಎನ್ ಇದೆ, ಪವರ್ ಇನ ಪರಜ ಸ್ಕ್ವೇರ್ ಇಲ್ಲ, ಸಾರಿ, ಇದನ್ನ ಎನ್ ಅಂತ ತಗೊಳ್ಬಹುದು. ದಟ್ ಫಂಕ್ಷನ್ ನ ಪವರ್ ಏನಿದೆ ಎನ್ ಅನ್ಕೊಳ್ಳಿ. ಎನ್ ಮೇ ಬಿ 1 ಆಗ್ಬೋದು, 2 ಆಗ್ಬೋದು, 3 ಆಗ್ಬೋದು, 4 ಆಗ್ಬೋದು, 5 ಆಗ್ಬೋದು, 100 ಆಗ್ಬೋದು, ಎನಿ ನಂಬರ್. ಇಫ್ ಇಟ್ ಈಸ್ ಎನ್ ಏನಾಗುತ್ತೆ? ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಅಷ್ಟೇ ಆನ್ಸರ್, ಮುಗೀತು. ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ಎಫ್ ಆಫ್ ಎಕ್ಸ್ ನ ಪವರ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1 ಪ್ಲಸ್ ಸಿ. ಪ್ಲಸ್ ಸಿ. ನಾವು ಅಬ್ಸರ್ವ್ ಒಂದು ಕ್ವಶನ್ ತಗೊಳ್ತೀನಿ. ಸೊ ಲೆಟ್ ಮಿ ಟೇಕ್ ಎ ಕ್ವಶನ್. ಒಂದು 2-3 ಕ್ವಶನ್ ಪಟ ಸಾಲ್ವ್ ಮಾಡೋ ಐಡಿಯಾ ಬರುತ್ತೆ. ಹಿಯರ್ ಎಕ್ಸಾಂಪಲ್ ಕ್ವಶನ್ಸ್, examples. So in this example 1, if you are going to consider, okay, sine, integration of sine to the power of 6x into cos x dx. Observe carefully, ಇಲ್ಲಿ ಏನಾಗಿದೆ? As comparing with the previous question, ಏನು ಡಿಫರೆನ್ಸ್ ನೋಡ್ರಿ. ಇಲ್ಲಿ ಎಫ್ ಆಫ್ ಎಕ್ಸ್ ಅನ್ನೋದು ಎಫ್ ಆಫ್ ಎಕ್ಸ್ ಏನಿದೆ? ಎನ್ ಅಂದ್ರೆ ಯಾರು? 6. cos x is what? The sin x in a differentiation in Raja. Differentiation of sin x is cos x. Sin x in a differentiation of cos x. Clear? ಹಾಗಾದ್ರೆ ಯಾವ ರೂಲ್ ತರ ಆಯ್ತಿದೆ ಈಗ? That is type 2. Type 2 ಇದು ವರ್ಕ್ ಆಗ್ತಿದೆ ಸರ್. Type 2 ವರ್ಕ್ ಆಗ್ತಿದೆ. f of x whole power into f dash of x dx ತರ ಇದೆ. Therefore your result is, answer is ಏನಾಗ್ಬೋದು? Sin x ಇದೆ, ಅದರ ಪವರ್ ಏನಿತ್ತಿಲ್ಲಿ 6 ಇದ್ರಾಗ ಏನಾಗಿತ್ತು? 6 plus 1 ಅಂದ್ರೆ 7 plus c. Usually we are going to write sin to x to the power of 7 also nothing but sin to the power of x by sin to the power of 7x by 7 plus c ಅಷ್ಟೇ. ಏನಾದ್ರು ಮಾಡಿದ್ವಾ? ಇಲ್ಲಿ ಕಷ್ಟ ಇದೆಯಾ? ಬಟ್ ಇಲ್ಲಿ ಏನು ಅಬ್ಸರ್ವ್ ಮಾಡ್ಬೇಕಾಗಿರೋದೇನು? ಅವು ಸ್ಟ್ರಕ್ಚರ್ ಇದೆ ಅಂತ ಅಬ್ಸರ್ವ್ ಮಾಡ್ಬೇಕು. ದಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ನೀವೇನಾದ್ರು ಸ್ಟ್ರಕ್ಚರ್ ಅಬ್ಸರ್ವ್ ಮಾಡ್ಲಿಲ್ಲ ಸ್ಟ್ರಕ್ ಮಾಡಿ. ಓಕೆ, is clear? Next question. Suppose another question is, if you are going to consider integration of x square plus 2 to the power 10 into 2x into dx is dash. ನೋಡಿ ಏನಿದೆ ಆನ್ಸರ್. Can you answer this question? X square plus 2 to the power of 10 into 2x dx. Okay, Raza, observe carefully. Bracket word ಈಗ ಗೊತ್ತಾಗ್ಬಿಡುತ್ತೆ. ಎಫ್ ಆಫ್ ಎಕ್ಸ್ ಅನ್ನೋದು ಇದು ಅಲ್ವೇನೋ ರಜಾ? ಇದ್ರ ಡಿಫ್ರೆನ್ಸಿಯೇಷನ್ ಇದು ಅಲ್ವೇನೋ ರಜಾ? ಹಾಗಾದ್ರೆ ಇಲ್ಲಿ ಏನಾಯ್ತು? ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇದೆ. ಮೈ ಡಿಯರ್ ಸ್ಟೂಡೆಂಟ್ಸ್, ಎಕ್ಸ್ ಸ್ಕ್ವೇರ್ ಪ್ಲಸ್ 2 ನ ಡಿಫ್ರೆನ್ಸಿಯೇಷನ್ ಏನು? 2x plus 0. ಅಂದ್ರೆ what is the meaning of 2x plus 0? That is 2x. 2x ಅನ್ನೋದು ಇಲ್ಲಿ ಇದೆಯಾ? ಹಾಗಾದ್ರೆ ಯಾರು ಎಫ್ ಆಫ್ ಎಕ್ಸ್? x square plus 2 is a function. X square plus 2 is a function. The differentiation is here. Correct alba? Okay, answer ಏನು?
ದೆನ್ ರಿಸಲ್ಟ್ ಬರಿಬೋದು ಡೈರೆಕ್ಟ್ ಆಗಿ ಎಕ್ಸ್ ಸ್ಕ್ವೇರ್ ಹೇಳು ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಹೋಲ್ ಟು ದಿ ಪವರ್ ಇದೆ 10 ಏನಾಗುತ್ತೆ 10 ಪ್ಲಸ್ 1 ಅಂದ್ರೆ 11 11 ಪ್ಲಸ್ ಸಿ ಇದು ಬ್ರೇಕ್ ಆಗತ್ತಾಗಲ್ಲ ನಿಮ್ಗೆ ಇದು 5 ಮಾರ್ಕ್ಸ್ ಕ್ವಶನ್ ಬೋರ್ಡ್ ಎಕ್ಸಾಮ್ ಪೇಪರ್ ತೆಗೆದು ನೋಡಿ ಅಷ್ಟೇ ಇಷ್ಟು ಕಲ್ತ್ಕೊಂಡು ಹೋಗಿ ಕೇಳ್ತಾ ಇದೀನಿ ನಾನು ಅಷ್ಟೇ ಇದಕ್ಕಿಂತ ಜಾಸ್ತಿ ಕೇಳ್ತಾ ಇಲ್ಲ ಓಕೆನಾ ಆಮೇಲೆ ಬಾಳ ಸರ್ ಅಂತ ಹೇಳ್ಕೊಬಿಟ್ಟು ಮತ್ತೆ ಮಕ್ಕೊಬಿಟ್ಟಿರ ಉಲ್ಟಾ ಬಿದ್ದೋಗ್ಬಿಡ್ತೀರಾ ಉಲ್ಟಾ ಹೊಡಿತದೆ ನೀಟ್ ಅನಲೈಸ್ ಕೂಡ ಮಾಡ್ಬೇಕು ಯಾವ್ದು ಏನು ಅಂತ ಹೇಳ್ಕೊಂಡು ಅನಲೈಸೇಷನ್ ಕರೆಕ್ಟ್ ಆಗಿ ಆಗ್ಲಿಲ್ಲ ಅಂದ್ರೆ ಥಿಂಕ್ ಮಾಡ್ಲಿಲ್ಲ ಅಂತ ಅಂದ್ರೆ ಆನ್ಸರ್ ಬರಲ್ಲ ಬಟ್ ಇದ್ರ ಜೊತೆಗೆ ಒನ್ ಮೋರ್ ಕ್ವಶನ್ ರಜಾ ಇಂಟಿಗ್ರೇಷನ್ ಆಫ್ ಸಪೋಸ್ ನೋಡಿ ಈಗ ಟ್ಯಾನ್ ಕ್ಯೂಬ್ ಎಕ್ಸ್ ಇಂಟು ಟ್ಯಾನ್ ಬಂದಿದೆಯಪ್ಪ ಏನ್ ಬರ್ಬೋದು ಯಾರು ಹೇಳ್ತೀರಾ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಎಕ್ಸ್ ಸೂಪರ್ ಟ್ಯಾನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಹಾಗಾದ್ರೆ ಆನ್ಸರ್ ಏನಪ್ಪಾ ಹೀರೋ ಇಲ್ಲಿ ಏನಾಗಿದೆ ನೋಡಿ ಇದಿಷ್ಟು ಮಾತ್ರ ಅಬ್ಸರ್ವ್ ಮಾಡೋಣ ಈಗ ಜಸ್ಟ್ ಅಬ್ಸರ್ವಿಂಗ್ ದಿಸ್ ಏನಾಯ್ತಿದೆ ಈಗ ಟ್ಯಾನ್ ಎಕ್ಸ್ ಕ್ಯೂಬ್ ಟ್ಯಾನ್ ಎಕ್ಸ್ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ ಎನ್ ಆಯ್ತು ಇದ್ರದ್ದು ಡಿಫ್ರೆನ್ಸಿಯೇಷನ್ ಏನು ಟ್ಯಾನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಪಕ್ಕಕ್ಕಿದೆಯಾ ಇಲ್ಲಿ ದಿಸ್ ಇಸ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಹಾಗಾದ್ರೆ ಆನ್ಸರ್ ಏನೀಗ n plus 1 by n plus 1 3 ಇರೋದೇನಾಗುತ್ತೆ 4 that means I can say tan to the power of 4x by 4 plus c ಇದಕ್ಕಿಂತ ಏನಾದ್ರು ಕಷ್ಟ ಇದೆಯಾ ನಿಮ್ಗೆ ಸರ್ ಇಸ್ ಕ್ಲಿಯರ್ ಹೋಗೋಣ ಮುಂದೆ ನೆಕ್ಸ್ಟ್ ಕ್ವಶನ್ ಸಪೋಸ್ ಇಫ್ ಯು ಆರ್ ಗೋಯಿಂಗ್ ಟು ಕನ್ಸಿಡರ್ 3 plus log x to the power of 5 whole divided by x that dx is dash ಆನ್ಸರ್ ನೋಡಿಲಿ ಇದು ಗೊತ್ತಾಗ್ಲಿಲ್ಲ ಅನ್ನೋರಿಗೆ ಏನ್ ಮಾಡ್ಬೋದು ನೀವು ವಾಟ್ ವಿ ಕ್ಯಾನ್ ಡು ಇಂಟಿಗ್ರೇಷನ್ ಆಫ್ 3 plus log x to the power 5 into ಈ x ಡಿನಾಮಿನೇಟರ್ ಇದೆ ಸೈಡ್ ತಗೊಂಡ್ರೆ 1 by x dx ಆಯ್ತು ಇದು ಯಾವ ತರ ಆಯ್ತು ರಿಸಲ್ಟ್ 3 ನ ಡಿಫ್ರೆನ್ಸಿಯೇಷನ್ 0 plus log x ಡಿಫ್ರೆನ್ಸಿಯೇಷನ್ 1 by x ಅದೆಲ್ಲಿದೆ 0 plus 1 by x ಅಂದ್ರೆ 1 by x is here that is dash of x ಹಾಗಾದ್ರೆ f of x ನ ಪವರ್ 5 f of x to the power n into f dash of x so type number 2 ವರ್ಕ್ ಆಯ್ತು if type number 2 ವರ್ಕ್ ಆದ್ರೆ ಆನ್ಸರ್ ಏನ್ ರಜಾ then 3 plus log x to the power of 6 by 6 plus c ಮುಗೀತು ಈ ಕ್ವಶನ್ ನಾರ್ಮಲ್ ಮೆಥಡ್ ಅಲ್ಲಿ ಮಾಡಿ ನೋಡಿ ಎಷ್ಟು ಟೈಮ್ ತೊಗೊಳುತ್ತೆ ಅಂತ ನೆಕ್ಸ್ಟ್ ಕ್ವಶನ್ ಸಪೋಸ್ ಇಂಟಿಗ್ರೇಷನ್ ಆಫ್ ಓಕೆ tan inverse x to the power 4 by 1 sorry x plus 1 sorry x square plus 1 dx is dash what is the tan inverse x differentiation of tan inverse x is what ರಜಾ ಸೈಡ್ ಬಾ ಗೊತ್ತಾಗ್ಲಿಲ್ಲ ಅಂದ್ರೆ ಸೈಡ್ ಬಾ ಸೈಡ್ ಅಲ್ಲಿ ಇಂಟಿಗ್ರೇಷನ್ ಆಫ್ ಸಾರಿ ಡಿಫ್ರೆನ್ಸಿಯೇಷನ್ ಆಫ್ tan inverse x is ಫಾರ್ಮುಲಾ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಫಾರ್ಮುಲಾ ಎಲ್ಲಿಂದ ಬರ್ತಾ ಇದ್ದೀನಿ ಇಲ್ಲಿಂದ ಡಿಫ್ರೆನ್ಸಿಯೇಷನ್ tan inverse x the differentiation of d by dx of differentiation of tan inverse x is 1 by 1 plus x to the power of 2 or x square ಅಂತಿದೆ ಈಗ ಇಲ್ಲೇನಾಗಿದೆ ಅಂದ್ರೆ ಇದ್ರ ಡಿಫ್ರೆನ್ಸಿಯೇಷನ್ ಏನು 1 by 1 plus x square ಅಂತಿದೆ ಬಟ್ ಅಲ್ಲಿ ಕೊಟ್ಟಿರೋದು ನೋಡಿ ಹಂಗಿದೆ ಏನಾಗ ಮಾಡ್ಬೋದು ನಾ ಇದನ್ನ ಏನಂತ ಮಾಡ್ಬೋದು ಇದನ್ನ ಹೀಗ್ ಬರಿಬೋದಾ tan inverse x to the power 4 into ಇದನ್ನ ಸೈಡ್ ತಗೊಂಡ್ರೆ ಇಟ್ ವಿಲ್ ಕನ್ಸಿಡರ್ ಆಸ್ 1 by x square plus 1 x square plus 1 ಅಂದ್ರೂ ಒಂದೇ x square plus 1 also nothing but 1 plus x square both are same ಕನ್ನಡ ಹಾಗಾಗಿ ಏನಂತ ಬರೆಯೋದನ್ನ 1 plus x square ಎರಡು ಒಂದೇ ಅಲ್ಲೇನೋ as it is plus in between ಹಾಗಾದ್ರೆ ಆನ್ಸರ್ ಏನು ಅಲ್ಲಿ ಗೊತ್ತಾಯ್ತಲ್ಲ ನಿಂಗೆ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ ಹಾಗಾದ್ರೆ ಏನಾಗಬೇಕು ಆನ್ಸರ್ then answer is tan inverse x to the power of 5 by 5 plus 3 ಮುಗಿತು ಅಷ್ಟೇ ಆನ್ಸರ್ ಯಾವ ಡಿಫ್ರೆನ್ಸಿಯೇಷನ್ಸ್ ಐಡಿಯಾ ಗೊತ್ತಾದ್ರೆ ಸಾಕು ಇಂಟಿಗ್ರೇಷನ್ ಮಾಡೋ ಅವಶ್ಯಕತೆನೇ ಇಲ್ಲ ನಥಿಂಗ್ ದೇರ್ ಇಸ್ ನೋ ಸಬ್ಸ್ಟಿಟ್ಯೂಷನ್ ಮೆಥಡ್ಸ್ ಡೈರೆಕ್ಟ್ ಹಿಟ್ಟು ರಜಾ
ಕ್ಲಿಯರಾ? ನೆಕ್ಸ್ಟ್ ಕ್ವಶನ್ ಈಗ ಬ್ಯೂಟಿಫುಲ್ ಕ್ವಶನ್ ಕೊಡ್ತೀನಿ, ಸ್ವಲ್ಪ ಆಟ ಆಡತ್ತಿದ್ದು ಗೇಮ್ ಇದೆ, ಇಲ್ಲೊಂದು ಗೇಮ್ ಇದೆ, ಇದು ಇಂಪಾರ್ಟೆಂಟ್ ಕ್ವಶನ್ ಅಂತ ಹಾಕ ನೆಕ್ಸ್ಟ್ ಪೇಜ್ ಅಲ್ಲಿ ಬರೆಯೋಣ, ನೆಕ್ಸ್ಟ್ ಪೇಜ್ ಅಲ್ಲಿ ತಗೊಳ್ತೀನಿ. ವೆರಿ ಇಂಪಾರ್ಟೆಂಟ್ ಕ್ವಶನ್ ಆಗ್ತದೆ. ಸಪೋಸ್ ನೋಡು, ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ 3 minus 1 to the power of 4 dx is dash. ಸ್ಟೂಡೆಂಟ್ ಕನ್ಫ್ಯೂಷನ್ ಆಗ್ಲಿ ಅಂತ ಈ ಕ್ವಶನ್ ಕೊಡ್ತಾ ಇದ್ದೀನಿ ಅಷ್ಟೇ. ಏನಾಗಿದೆ ಹೇಳಿ, ಯಾರು ಹೇಳ್ತೀರಾ? ಇಲ್ಲಿ ನೋಡಿ, ಎಕ್ಸ್ ಕ್ಯೂಬ್ ಮೈನಸ್ 1 to the power of 4 ಅಂತಿದೆ, ಅಂದ್ರೆ ಮೇ ಬಿ ದಿಸ್ ಮೇ ಬಿ ಅದು ಏನಾದ್ರು ಇದ್ಯಾರಾಗಿರ್ಬೇಕು, ಎಫ್ ಆಫ್ ಎಕ್ಸ್. ಹಾಗಾದ್ರೆ ಇದೇನಾಗಿರ್ಬೇಕು, ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿರ್ಬೇಕು. ಕನ್ನಡ ಸರ್ ನೀವೆಲ್ಲ ಈ ತರ ಬರಿತಾ ಇದ್ರೆ ಪವರ್ ಎನ್ ಇಂಟು ಎಫ್ ಆಫ್ ಎಕ್ಸ್ ಬರೀತೆ ಸರ್, ಚೇಂಜ್ ಆಗ್ಬಿಟ್ರೆ ಆ ಕಡೆ ಬರ್ಬಿಟ್ಟಿರ, ಹೆಂಗಾರು ಬರೆಯೋದು ಮಲ್ಟಿಪ್ಲೈಡ್ ಇರೋದಿಲ್ಲಿ, ಇಂಟು ಇರೋದ್ರಿಂದ ಈ ಟರ್ಮ್ ಇಲ್ಲಿದ್ದು ದಿಸ್ ಟರ್ಮ್ ಈ ಕಡೆ ಇದ್ರು ಸೇಮ್ ಆಸ್ ಇಟ್ ಈಸ್ ಮಲ್ಟಿಪ್ಲೈಡ್. ಕನ್ನಡ ಹಾಗ ಸರ್ ಆನ್ಸರ್ ಬೇಗ ಹೇಳ್ಬೇಕು, ನಂಗೆ ಬೇಗ 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 ಆನ್ಸರ್ ಹೇಳ್ಬೇಕು. ಏನಾಗ್ಬೋದು ರಸ? ಈಗ ಇನ್ಸೈಡ್ ದ ಬ್ರಾಕೆಟ್ ನೀಟಾಗಿ ಅನಲೈಸ್ ಇದೆ. ಎಕ್ಸ್ ಕ್ಯೂಬ್ ಮೈನಸ್ 1 ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನು? ಎಕ್ಸ್ ಕ್ಯೂಬ್ ಮೈನಸ್ 1 ನ ಡಿಫ್ರೆನ್ಸಿಯೇಷನ್, ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಸಿಯೇಷನ್ 3x ಮೈನಸ್ 1 ನ ಡಿಫ್ರೆನ್ಸಿಯೇಷನ್ 0, 3x ಸ್ಕ್ವೇರ್. ಸಾರಿ, ಎಕ್ಸ್ ಟು ದಿ ಪವರ್ ಆಫ್ n ಅಂದ್ರೆ n ಇಂಟು ಎಕ್ಸ್ ಟು ದಿ ಪವರ್ ಆಫ್ n ಮೈನಸ್ 1, ದಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಫಾರ್ಮುಲಾ. ಹಾಗಾದ್ರೆ ಎಕ್ಸ್ ಕ್ಯೂಬ್ ಇದೆ, ಸೊ 3 ಇಂಟು ಎಕ್ಸ್ ಟು ದಿ ಪವರ್ ಆಫ್ 3 ಮೈನಸ್ 1, 3 ಮೈನಸ್ 1 ಅಂದ್ರೆ 2. ಸೊ ಏನಾಯ್ತು, 3x ಸ್ಕ್ವೇರ್ ಮೈನಸ್ 0, 3x ಸ್ಕ್ವೇರ್ ಆಯ್ತು. ಕರೆಕ್ಟ್ ಏನಪ್ಪ? ಸೊ ಅಲ್ಲಿ ಇದೆಯಾ? ಇಲ್ಲ, ಏನಿಲ್ಲ, ಇಲ್ಲ. ಏನ್ ಮಾಡ್ತೀಯ? ಎಷ್ಟಡೆ ಹೇಳ್ಕೊಟ್ಟಿದ್ದೀನಲ್ಲ, ಡಿವೈಡೆಡ್ ಅಂಡ್ ಮಲ್ಟಿಪ್ಲೈಡ್. ಯಾರು ಇಲ್ಲ, ಯಾರು ಮಿಸ್ಡ್ ಅಂತ ಹುಡುಕ್ಬೇಕಿಲ್ಲಿ, ಏನೋ. ಸೊ ಇಲ್ಲಿ ಏನಾಗಿದೆ, ಇದೇ ಕ್ವಶನ್ ಅಬ್ಸರ್ವ್ ಮಾಡ್ರಿ, ಈಗ ಬರಿಬೋದಾಗಿತ್ತು, ನಾನು ಒಂದು ಅರೇಂಜ್ಮೆಂಟ್ ಮಾಡ್ಕೋತೀನಿ ನೋಡಿ. ಈಗ ಎಕ್ಸ್ ಕ್ಯೂಬ್ ಮೈನಸ್ 1 ಟು ದಿ ಪವರ್ ಆಫ್ 4 ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಇದೆ ಅಂತ ಅನ್ಕೋ. ಬಟ್ ಅಲ್ಲಿ ಏನಾದ್ರೂ 3 ಇದ್ದಿದ್ರೆ, ಇಫ್ ಇಟ್ ಈಸ್ 3 ಇಸ್ ಹಿಯರ್, ಇಲ್ಲಿ 3 ಇದ್ದಿದ್ರೆ ಅವಾಗ ಏನಾಗ್ತಿತ್ತು, ಅದು 3x ಸ್ಕ್ವೇರ್ ಆಗ್ತಿತ್ತು. ಬಟ್ ಅಲ್ಲಿ ಇಲ್ಲ. ಇಟ್ ಮೀನ್ಸ್ ದಟ್ 3 ಏನಾಗಿದೆ ಅರ್ಥ, ಮಿಸ್ಡ್. ಸೊ 3x ಸ್ಕ್ವೇರ್ ಇದೆ ಸರ್, 3 ಈಸ್ ಮಿಸ್ಡ್, 3 ಈಸ್ ಮಿಸ್ಡ್. ಇದನ್ನ ನೀವು ಬರ್ಕೋಬೇಕು ನೀಟಾಗಿ, ಮನೇಲಿ ಹೋದ ತಕ್ಷಣ ಇದೇ ಮೈಂಡಿಗೆ ಬರ್ಬೇಕು, ಯಾರು ಮಿಸ್ ಆಗಿದ್ರು ಅಂತ. 3 ಈಸ್ ಮಿಸ್ಡ್. ಆಸ್ 3 ಈಸ್ ಮಿಸ್ಡ್ ಏನ್ ಮಾಡ್ಬೇಕೀಗ, ಅದಕ್ಕೊಂದು ಎಕ್ಸ್ಟ್ರಾ ಸ್ಟೆಪ್ ಹುಡುಕಾಗುತ್ತೆ. ದಟ್ ಈಸ್ ಮಲ್ಟಿಪ್ಲೈಡ್ ಅಂಡ್ ಡಿವೈಡೆಡ್ ಬೈ 3. ಆ ಇಕ್ವೇಶನ್ ಗೆ 3 ನ ಮಲ್ಟಿಪ್ಲೈ ಮಾಡ್ಬೇಕು, 3 ನ ಡಿವೈಡ್ ಮಾಡ್ಬೇಕು. ಎಲ್ಲಿ ಮಲ್ಟಿಪ್ಲೈ ಮಾಡ್ತೀಯಾ? ಇಲ್ಲಿ ಮಾಡಿದ್ರೆ ವರ್ಕ್ ಆಗತ್ತಿದು. ಎಲ್ಲಿ ಮಾಡ್ಬೇಕು? 3x ಸ್ಕ್ವೇರ್. ಅವಾಗ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದು ಇದಿಷ್ಟು. ಬರೀ 3 ಸುಮ್ನೆ ಮಲ್ಟಿಪ್ಲೈ ಮಾಡಕ್ಕಾಗಲ್ಲ. ಆಮೇಲೆ ಏನ್ ಮಾಡ್ಬೇಕು? ಡಿವೈಡು ಮಾಡ್ಬೇಕು, ಅದೇ ಇಂಪಾರ್ಟೆಂಟ್. ಸೊ ಒಂದ್ಸತಿ ನಾನು ಇಲ್ಲಿ ಮಲ್ಟಿಪ್ಲೈ ಮಾಡಿದೀನಿ, ಈ ಕಡೆ ಏನ್ ಮಾಡಿದೆ? ಡಿವೈಡ್ ಮಾಡಿ. ಹಾಗಾಗಿ ಹೋಲ್ ಇಕ್ವೇಶನ್ ಇಸ್ ರಿಮೇನ್ ಸೇಮ್. ದಟ್ ಇಕ್ವೇಶನ್ ಇನ್ನ ವ್ಯಾಲ್ಯೂ ಚೇಂಜ್ ಆಗಿಲ್ಲ. ಕೀಪಿಂಗ್ ದ ಸೇಮ್ ವ್ಯಾಲ್ಯೂ, ಜಸ್ಟ್ ಐ ಆಲ್ಟರ್ಡ್ ದ. ಅರ್ಥ ಆಯ್ತೇನ್ರೋ? ಇಕ್ವೇಶನ್ ಆಲ್ಟರ್ ಮಾಡ್ಕೊಂಡೆ. ಆಲ್ಟರ್ ಯಾಕೆ ಮಾಡ್ಕೊಂಡೆ? ನನಗೆ ಹೆಂಗ್ ಬೇಕಂಗ್ ಸರಿ ಆಯ್ತು. ಈಗ ನೆಕ್ಸ್ಟ್ ಏನ್ ರಜಾ ಇರೋ ಆನ್ಸರ್? ಈಗ 1/3 ದಟ್ ಇಸ್ ಕಾನ್ಸ್ಟೆಂಟ್, ಕೀಪ್ ಆಸ್ ಇಟ್ ಈಸ್. ನಾವು ಅಬ್ಸರ್ವ್ ಕೇರ್ಫುಲಿ, ದಿಸ್ ಪಾರ್ಟ್ ಇನ್ ಡಿಫರೆನ್ಸಿಯೇಷನ್, ದಿಸ್ ಇಸ್, ಇಟ್ ಮೀನ್ಸ್ ಟೈಪ್ 2 is working. ಟೈಪ್ 2 ವರ್ಕರ್ ಆನ್ಸರ್ ಏನು? ಎಕ್ಸ್ ಕ್ಯೂಬ್ ಮೈನಸ್ 1 ಟು ದಿ ಪವರ್ ಆಫ್ n ಪ್ಲಸ್ 1. n ಪ್ಲಸ್ 1 ಅಂದ್ರೆ ಯಾರಿಲ್ಲಿ? 4. 4 ಪ್ಲಸ್ 1 is 5. 5/5 ಪ್ಲಸ್ 6. ಇನ್ನ ಒನ್ ಮೋರ್ ಸ್ಟೆಪ್ ನೋಡು ರಜಾ, ಇಲ್ಲಿ ಹೀರೋ, ಇಲ್ಲಿ ಬೈ 3 ಇದೆಯಲ್ಲ, ಇದು ಮತ್ತೆ ಇದು ಮಲ್ಟಿಪ್ಲೈಡ್ ಆಯ್ತಾ, ಡಿವೈಡ್ ಬೈ ಡಿನಾಮಿನೇಟರ್ term and denominator term will get multiplied. Then the result is x cube minus 1 to the power of 5 whole divided by 15 plus 3. That's all. Okay na? ಈ ಕ್ವಶನ್ ಇಂಪಾರ್ಟೆಂಟ್ ಅಂತ ಬರ್ಕೋ. ಈ ತರ ಕ್ವಶನ್ ಕೊಡ್ತಾನ ನಾನು. ಎಲ್ಲರೂ ನೋಡಿಲಿ, ಹೀರೋ ಕೇಳಿಸ್ಕೊ ಇಲ್ಲಿ, ಇದನ್ನೆಲ್ಲವೂ ಆನ್ಸರ್ ಮಾಡ್ತಾನೆ. 22,000 ಜನ ಮಕ್ಕಳು ಆನ್ಸರ್ ಮಾಡ್ಬಿಡ್ತಾರೆ. ಅದ್ರಲ್ಲೂ ಕೆಲವ್ರು ನೋಡು, ಇಂಟಿಗ್ರೇಷನ್ ಚಾಪ್ಟರ್ ನ ಕಲಿಯೋದೇ ಬೇಡ ಅಂತ ಬಿಟ್ಬಿಟ್ಟವ್ರೆ ಕ್ಲಾಸ್ ಅಟೆಂಡ್ ಆಗೋದು. ನಿಮ್ ಜೊತೆ ಇದ್ದಾರೆ, ಅಬ್ಸರ್ವ್ ಮಾಡಿ. ನಾನು ಗೊತ್ತಲ್ಲ, ಅಬ್ಸರ್ವೇಷನ್ಸ್ ಇರುತ್ತಲ್ಲ, ಅರ್ಥ ಆಗ್ತಿದ್ಯಾ? ಸೊ ಹಾಗಾಗಿ ಎಷ್ಟೋ ಜನ ಸ್ಟೂಡೆಂಟ್ ಏನ್ ಮಾಡ್ತಾರೆ ಅಂತ ಅಂದ್ರೆ, ಎಲ್ಲೋ ಒಂದ್ ಕಡೆ ಕಷ್ಟ ಇದೆ ಅಂತ ಕೈ ಬಿಡ್ತಾರೆ. ಆಕ್ಚುಲಿ ಹೇಳ್ತೀನಿ ಕೇಳಿ, ಡಿಫ್ರೆನ್ಸ್ ಚಾಪ್ಟರ್ ಕಿಂತ ಈಸಿಯೆಸ್ಟ್ ಯಾವ್ದು ಅಂದ್ರೆ ಕೇಳಿದ್ರೆ ಇಂಟಿಗ್ರೇಷನ್.
ಬಟ್ ಡಿಫ್ರೆನ್ಸಿಯೇಷನ್ ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕು. ಡಿಫ್ರೆನ್ಸಿಯೇಷನ್ ಕಲಿಯುವಾಗ ಕಷ್ಟ, ಇದು ಕಷ್ಟ ಇದೆಯಾ ಆಕ್ಚುಲಿ? ಇಂಟಿಗ್ರೇಷನ್ಸ್ ಏನ್ ಮಾಡ್ತೀನಿ ಮತ್ತೆ ಡಿಫ್ರೆನ್ಸಿಯೇಷನ್ ಮಾಡೋದೇ ಹೇಳ್ಕೊಡ್ತೀನಿ, ಕಡ್ತಾನೆ. ಸೊ ಸ್ವಲ್ಪ ನೀವೇನಾದ್ರು ಅನಲೈಸೇಷನ್ ಹೋದ್ರೆ, ಪರ್ಫೆಕ್ಟ್ ಆಗಿ ಥಿಂಕ್ ಮಾಡಿದ್ರೆ ಇಟ್ಸ್ ಈಸಿ. ಇಲ್ಲಿ ನೆಗ್ಲೆಕ್ಟ್ ಮಾಡಬಾರ್ದು, ಈ ಚಾಪ್ಟರ್ ಈ ಟಾಪಿಕ್ ಅನ್ನ ನೆಗ್ಲೆಕ್ಟ್ ಮಾಡಬಹುದು. ಬಟ್ ಹಾಗಾಗಿ ಮೋಸ್ಟ್ ಆಫ್ ದ ಸ್ಟೂಡೆಂಟ್ ವರ್ಕೌಟ್ ಮಾಡ್ಕೊಂಡ್ ಬಂದಿರ್ತಾರೆ. ಬಟ್ ಈ ತರ ಮಿಸ್ ಆಗ್ತಾವಲ್ಲ ಟರ್ಮ್ಗಳು, ನಾನು ಎಕ್ಸಾಮ್ ಅದನ್ನೇ ನೋಡಿ ನೋಡಿ ಕೊಡ್ತಾನೆ, ಅಬ್ಸರ್ವೇಷನ್ ಮೈಂಡ್ ಹಿಡ್ಕೊ ಬಿಟ್ಕೊಡ್ತಾನೆ. ಅವ್ನು ಸುಮ್ಮನೆ ಏನ್ ಕ್ವಶನ್ ಬರೀತಾನೆ, ಕ್ವಶನ್ ಬರ್ದು ಅದ್ರ ಪಕ್ಕಕ್ಕೆ ಒಂದೇನು ಹಾಕ್ಬೇಕಲ್ಲ, ಹಾಕೊಂಡು ಮಿಸ್ ಓಡಿಸುತ್ತೆ ನಮ್ ಬೇಕಂತ. ಹುಡುಗ ನೋಡಿ ಹಿಂಗ್ ಮಾಡ್ಕೊಳ್ಳಿ ಬೇಕಾರೆ. ಅಂಡರ್ಸ್ಟುಡ್ ರೈಟ್? ಸೊ ಹಾಗಾಗಿ ಮಿಸ್ ಮಾಡಿಲ್ಲ ಅಂದ್ರೆ 1/3 ಬಂದಿಲ್ಲ ಆನ್ಸರ್, ಇದಿಷ್ಟಲ್ಲ ಆನ್ಸರ್ ನಿಮ್ ಪ್ರಕಾರ? ಮೋಸ್ಟ್ ಆಫ್ ಸ್ಟೂಡೆಂಟ್ ಏನ್ ಮಾಡ್ತಾರಲ್ಲ, ಇದ್ರ ಆಪ್ಷನ್ ಏನ್ ಕೊಟ್ಟಿರ್ತಾನೆ, x³ - 1 to the power of 5/5 ಅನ್ನೋದು ಆನ್ಸರ್ ಏನಲ್ಲೇ ಹೇಳುತ್ತೆ. ಇದು ಎಲ್ಲರಿಗೂ ಗೊತ್ತು, ಇಲ್ಲಿ 5 ಬಂದು ಇಲ್ಲೂ 5 ಬರ್ಬೇಕಂತ, ಅಲ್ಲಿ ಹುಡುಕ್ತಾನೆ ಆಪ್ಷನ್ಸ್ ಅಲ್ಲಿ ಎಲ್ಲಿದೆ ಅಂತ, ಪಟ್ಟ ಹೊಡಿತಾನೆ. ಬಟ್ ಅಲ್ಲಿ ಸಮಸ್ಯೆ ಆಗುತ್ತೆ. ಓಕೆ ಫೈನ್, ಸೂಪರ್. ನೆಕ್ಸ್ಟ್ ಕ್ವಶನ್ ಹೋಗೋಣ. Another question here is integration of x into 1 minus 2x square to the power of 3 dx. ಆನ್ಸರ್ ಏನ್ ರಜಾ? ಏನ್ ಬರ್ಬೋದು ಅಲ್ಲಿ ನೋಡಲಿ? ಅನ್ನಿನ ಡಿಫ್ರೆನ್ಸಿಯೇಷನ್ ಇದಾಗ ಚಾನ್ಸ್ ಇಲ್ಲ, ಬಟ್ ಇದ್ರ ಡಿಫ್ರೆನ್ಸಿಯೇಷನ್ ಅದು ಹೌದು ಪ್ರಾಬಬಲಿ. ಏನಾಗಿದೆ? 1 ಮೈನಸ್ ಹೇಳೋ 2x ಸ್ಕ್ವಯರ್, ಅದರ ಡಿಫ್ರೆನ್ಸಿಯೇಷನ್ ಏನಾಗಬಹುದು? ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ 1 ನ ಡಿಫ್ರೆನ್ಸಿಯೇಷನ್ 0 ಮೈನಸ್ -2 ಕೀಪ್ ಆಸ್ ಇಟ್ ಇಸ್ ಕಾನ್ಸ್ಟೆಂಟ್. ಏನ ಡಿಫ್ರೆನ್ಸಿಯೇಷನ್ ಏನು? 2x. ಹಾಗಾದ್ರೆ ಆನ್ಸರ್ ಏನೀಗ? 0 ಮೈನಸ್ 2 2 4x. ಇಟ್ ಮೀನ್ಸ್ 4x. ಯಾರು ಮಿಸ್? -4 is missed. That is also important. -4 is missed ರಜಾ. -4 ಮಿಸ್ ಆಗಿದ್ರೆ ಏನ್ ಮಾಡ್ತೀಯಾ? -4 is multiplied and -4 is divided. So now observe carefully. So 1/-4. -4 actually denominator ಬರೆಯಬಹುದು, ನ್ಯೂಮರೇಟರ್ ಬರೀಬಹುದು. ಬಟ್ ಇನಿವೆ ಇರ್ಲಿ, ಸ್ಟೆಪ್ ಅಲ್ಲಿ ಡಿನಾಮಿನೇಟರ್ ಇರ್ಲಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಏನಾಗುತ್ತೆ? 1 minus 2x square to the power of 3 into minus 4x dx. ಈಗ ವರ್ಕ್ ಆಯ್ತಾ? ದಿಸ್ ಪಾರ್ಟ್ ಏನ ಡಿಫ್ರೆನ್ಸಿಯೇಷನ್ ಇದು. ಹಾಗಾದ್ರೆ ಉಲ್ಟಾ ಹೊಡೆದಿರೋದೇನಿಲ್ಲಿ? -4 ಎಕ್ಸ್ಟ್ರಾ ಬಂದಿರೋದು. ದಿಸ್ ಮೈನಸ್ ಇಸ್ ಕ್ಯಾನ್ ಬಿ ಶಿಫ್ಟೆಡ್ ಇಂಟು ನ್ಯೂಮರೇಟರ್. ಡಿನಾಮಿನೇಟರ್ ಇಂದ ನ್ಯೂಮರೇಟರ್ ಹೋದ್ರೆ -1/4 ಆಗ್ತದೆ. ಇದ್ರ ಆನ್ಸರ್ ಏನು? ಈ ಪಾರ್ಟಿನ ಆನ್ಸರ್ ಏನು? ಅಕಾರ್ಡಿಂಗ್ ಟು ಟೈಪ್ 2. According to type 2, that is 1 minus 2x square to the power of 4/4 plus 3. Final answer ಏನಾಗಬಹುದು? The result may be minus into 1 is minus. So minus of 1 minus 2x square to the power of 4 divided by 4 into 4. 4 4s are 16 plus 3. That's all. ಓಕೆನಾ? ಕಷ್ಟ ಆಗ್ತಿದ್ಯಾ? ಅಷ್ಟೇ. ನೆಕ್ಸ್ಟ್ ಕ್ವಶನ್. ಕಲಿಯ ತನಕ ಮಾತ್ರ ರಜಾ, ಮಂಗನ ವಿದ್ಯೆ ಅದು. ಆದ್ಮೇಲೆ ಕಲ್ತಾದ್ರೆ ಸಹ್ಯೋ. ಇಷ್ಟೇನಾ? ಕೋತಿ ತರ ಆಟ ಆಡ್ಬೋದು. ಕೋತಿಗಳು ಆಡ್ತಾ ಗೊತ್ತಾ? ಮರ ಹರದಲ್ಲ ಹೆಂಗೆ ಅಂತ ನೋಡಿದಿರಲ್ಲ? ನಾನು ರಾಜ ಲಾಸ್ಟ್ ಒನ್ ಮಂಗನ ವಿದ್ಯೆ ಗೊತ್ತಾ ಅಂತ ಕೇಳಿದೆ. ಏನು ಗೊತ್ತು? ನೀನೇ ಹೋಗಿದೆ ಮರ ಹಾಕಿ. ಒಳ್ಳೆ ಹುಡುಗ ಪಾಪ, ಏನ್ ಹೇಳ್ರು ಮಾತಾಡಲ್ಲ ಆ ಕಡೆಯಿಂದ. ಹಂಗಕ್ಕೂ ಒಳ್ಳೆ ಹುಡುಗ. ಅರ್ಥ ಮಾಡ್ಕೊಳ್ಳಿ, ನಮ್ಗೆ ಏನೋ ರೆಸ್ಪಾಂಡ್ ಮಾಡ್ಲಿಲ್ಲ ಅವರೆಲ್ಲ ಒಳ್ಳೆಯರು. ಹಂಗೆ ತಾನೆ ಸೊಸೈಟಿ ಥಿಂಕ್ ಮಾಡೋದು. ಉಲ್ಟಾ ಹೊಡೆದ್ರೆ ಕೆಟ್ಟವ್ರು. ಹಂಗಂತೇಳಿ ಉಲ್ಟಾ ಹೊಡ್ಯಕ್ ಹೋಗ್ಬೇಡ್ರಿ, ಕೆಟ್ಟರಾಗ್ಬಿಡ್ತೀರ. ನೆಕ್ಸ್ಟ್ ಕ್ವಶನ್ ಹೋಗೋಣ ರಜಾ. ಅರ್ಥ ಆಗ್ತಿದ್ಯಾ? ದ ನೆಕ್ಸ್ಟ್ ಕ್ವಶನ್ ಇಸ್ ಅಂದ್ರೆ ಓಕೆ, ಇದಿಷ್ಟು ಒನ್ ಟೈಪ್. ಅರ್ಥ ಆಯ್ತೇನ್ರ? ಇನ್ ಯಾವ್ದೇ ತರ ಈ ತರ ಕ್ವಶನ್ ಆದ್ರೂ ಸಾಲ್ವ್ ಮಾಡ್ಬೋದಾ? ಏನ್ ಏನ್ ಮಾಡ್ತಾನ ರಜಾ? ಏನ್ ಮಾಡ್ಬೋದು ಅವನ ಹತ್ರ? ಆಟ ಆಡಕ್ ಆಗದ ಎಷ್ಟ್ರ? ಇದೊಂದು ಎಕ್ಸ್ಟ್ರಾ ಆಟ ಆಡ್ಬೋದು ಅಷ್ಟೇ. ಒನ್ ಟರ್ನ್ ಮಿಸ್ ಮಾಡ್ಕೊಂಡು ಯಾರ್ ಮಿಸ್ ಹುಡ್ಕೊಂಡು ಅಲ್ಲಿಗೆ ಇಟ್ಕೋ ಅಷ್ಟೇ, ಮುಗೀತು. ದಟ್ಸ್ ಫೈಂಡ್ ಮಾಡ್ಬೇಕಂತಾರ ಸಪರೇಟ್ ನೀವು ಡಿಫ್ರೆನ್ಶಿಯೇಷನ್ ಮಾಡ್ಕೊ ಬಂದ್ಬಿಡ್ಬೇಕಷ್ಟೇ. ಸೊ ನೆಕ್ಸ್ಟ್ another very important answer. Next type is type number 3. Shortcut type 3. Shortcut type 3. Type 3. So according to shortcut type 3, integration of ಈಗ ನೀವೆಲ್ಲ ರೂಟ್ ಎಕ್ಸ್ ಕಲ್ತಿದ್ಯಾ? ವಾಟ್ ಇಸ್ ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್? ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ಏನು?
ಹೇಳು 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 ಅಲ್ಲೇ ಇದೆ ಹೇಳು. 2/3 ಇಂಟು ಎಕ್ಸ್ ದಿ ಪವರ್ ಆಫ್ 3/2. ಇಲ್ಲಿ ಈಗ ಎಕ್ಸ್ ಅನ್ನೋದೇನು, ದಟ್ ಇಸ್ ದ ಡಿಫರೆನ್ಷಿಯಬಲ್ ಫಂಕ್ಷನ್. ಎಕ್ಸ್ ಇಸ್ ದ ಡಿಫರೆನ್ಷಿಯಬಲ್ ಫಂಕ್ಷನ್. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್? 1. ಇಲ್ಲಿ ಡಿ ಎಕ್ಸ್ ಎಷ್ಟಿದಾವೆ? 1 ಡಿ ಎಕ್ಸ್ ಅಂತ ಅನ್ಕೋ. ಈಗ ನೀಟ ನೋಡ್ಕೊಂಡ್ಬಿಟ್ಟು ಏನಾಯ್ತು ಈಗ ನೋಡು. ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್, ವೇರ್ ಎಕ್ಸ್ ಅನ್ನೋದೊಂದು ಫಂಕ್ಷನ್ ಅನ್ಕೋ. ಆ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನಿದೆ 1 ಡಿ ಎಕ್ಸ್. ಸರ್ 1 ಇರ್ಲಿಲ್ಲ, ಏನಿದೆ ತೊಂದ್ರೆ ಅಲ್ಲ ಸರ್ ಅಂದ್ರೆ ಡಿ ಎಕ್ಸ್ ಅಂತ ಇತ್ತಲ್ವಾ ನಿಮ್ಗೆ? ಡಿ ಎಕ್ಸ್ ಅಂದ್ರೆ ಏನು? 1 ಡಿ ಎಕ್ಸ್ ಅಂದ್ರೆ ಅದು ಪಕ್ಕಕ್ಕೆ ಇದೆ ಆಕ್ಚುಲಿ 1 ನಮ್ ಸೈಡ್ ಅಲ್ಲಿ ಎಷ್ಟು ದಿನ ಈಗ ಸ್ವಲ್ಪ ನೀಟಾಗಿ ಕಂಡ್ಬಿಟ್ಟು ನೋಡೋದಲ್ಲ, ಜ್ಞಾನೋದಯ ಆಯ್ತಲ್ಲ, ಹಾಗಾಗಿ 1 ಪಕ್ಕಕ್ಕೆ ಬಂದಿದೆ ಅಲ್ವಾ? ಈಗ ಹಾಗಾದ್ರೆ ಇದನ್ನ ನಾನು ಫಂಕ್ಷನ್ ಅಂತ ಕರಿಬೋದಾ? ಇದನ್ನೇ ಅಂತ ಕರಿಬೋದು, ಎಫ್ ಡ್ಯಾಶ್ ಅಂತ ಕರಿಬೋದು, ದಟ್ ಡಿಫ್ರೆನ್ಸಿಯೇಷನ್. ಹಾಗಾದ್ರೆ ಆನ್ಸರ್ ಏನು? ಇದು. ಈಗ ಎಫ್ ಆಫ್ ಎಕ್ಸ್ ಬರೆದ್ರೆ ನೋಡಿಗ, ಎಫ್ ಆಫ್ ಎಕ್ಸ್ ನ ಏನಿದೆ ಅಲ್ಲಿ ಅಂಡರ್ ದ ರೂಟ್ ಎಫ್ ಆಫ್ ಎಕ್ಸ್ ಇಂಟು ಏನಿರುತ್ತೆ ಹಾಗಾರೆ ನೋಡಿಗ, ಎಫ್ ಆಫ್ ಅಂಡರ್ ದ ರೂಟ್ ಎಫ್ ಆಫ್ ಎಕ್ಸ್ ಇದೆ ಇಂಟು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ ಇಂಟು ಡಿ ಎಕ್ಸ್. ಈಗ ಆನ್ಸರ್ ಏನು? 2/3 ಎಕ್ಸ್ ಅಂದ್ರೆ ಎಫ್ ಆಫ್ ಎಕ್ಸ್. ಹಾಗಾದ್ರೆ ಇಲ್ಲೇನಾಗಬೇಕು? ಎಫ್ ಆಫ್ ಎಕ್ಸ್ ನ ಫಂಕ್ಷನ್ ಪವರ್ 3/2 ಪ್ಲಸ್ ಸಿ, ಅಷ್ಟೇ ಆನ್ಸರ್. ಅದು ಒಂದು ಟೈಪ್. ಸರ್ ಏನೋ ಆಟ ಆಡ್ತಿದ್ದಾರೆ ಅನ್ಸ್ತಿಲ್ಲ? ಅನ್ಸ್ತಿಲ್ಲೇನ್ರೋ? ಶಾರ್ಟ್ ಕಟ್ ಅಥವಾ ಸುಮ್ಮನೆ ಬರ್ಸಿದ್ದಾರೆ ಅಂತ ಅನ್ಸ್ತಿಲ್ವಾ ಎಲ್ಲರಿಗೂ? ಅದ್ರ ಇಲ್ಲಿ ಟೈಪ್ 2 ನೋಡು, ಟೈಪ್ 2 ಕೂಡ ಅದೇ ತರ ಇದೆ. ಟೈಪ್ 2 ಬರ್ದಿರೋದು ಯಾವ ಫಾರ್ಮುಲಾಕ್ಕೆ ಮ್ಯಾಚ್ ಹೊಡಿತಿತ್ತು? ಎಕ್ಸ್ ದಿ ಪವರ್ ಎನ್ ಫಾರ್ಮುಲಾ ನೋಡು. ಟೈಪ್ 2 ನೋಡಮ್ಮ, ಎಕ್ಸ್ ದಿ ಪವರ್ ಆಫ್ ಎನ್ ಫಾರ್ಮುಲಾ ತರ ಇತ್ತು, ಹೌದಾ? ಕಡ್ದಾನೆ ಇದು ಹಂಗೇನೆ, ಎಂತ ಇಲ್ಲ ಅಲ್ಲೇ ನಿಮ್ ನೆನ್ಪಿಟ್ಕೊಳ್ಳೋಕೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಐಡಿಯಾ ಕೊಡ್ತಾ ಇದೀನಿ ಅಷ್ಟೇ. ಅಲ್ಲಿಂದಾನೇ ಬರ್ತಿರೋದು ಆಟ. ಗೇಮ್ ಎಲ್ಲಿ ಸರ್ ಅಂದ್ರೆ, ಗೇಮ್ ಎಲ್ಲಿ ಇಲ್ಲಿ ಎಲ್ಲಿ ಇಲ್ಲಿ ಎಲ್ಲ ಐತ್ರು ಫಾರ್ಮುಲಾ ಇಲ್ವಾ ಇಲ್ಲಿ? ಫಾರ್ಮುಲಾ ಲೀಸ್ಟ್ ಆಫ್ ಫಾರ್ಮುಲಾ, ಲೀಸ್ಟ್ ಆಫ್ ಫಾರ್ಮುಲಾ, ಲೀಸ್ಟ್ ಆಫ್ ಫಾರ್ಮುಲಾ ಎಲ್ಲ ಸೇರ್ಸೋಯ್ತಾ? ಇದು ಇಲ್ಲಿದಾವಲ್ಲ ನೋಡಿಲಿ. ಇಂಟಿಗ್ರೇಷನ್ ಆಫ್ ಎಕ್ಸ್ ದಿ ಪವರ್ ಆಫ್ ಎನ್ ಡಿ ಎಕ್ಸ್ ಅಂದ್ರೆ ಏನು? ಎಕ್ಸ್ ದಿ ಪವರ್ ಆಫ್ ಎನ್ ಪ್ಲಸ್ ಎಕ್ಸ್ ಪ್ಲಸ್ 1. ಈಗ ಸಪೋಸ್ ಇಲ್ಲಿ 1 ಬರ್ಕೊಳ್ರಿ, ಏನಾಗತ್ತೆ? ಡಿ ಎಕ್ಸ್ ಅಂದ್ರೆ ಎಸ್ ಡಿ ಎಕ್ಸ್ 1 ಡಿ ಎಕ್ಸ್. ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನು? 1 ಡಿ ಎಕ್ಸ್ 1. ಅವಾಗ ಆನ್ಸರ್ ಏನು? ಎಕ್ಸ್ ದಿ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ನಾನೀಗ ಶಾರ್ಟ್ ಕಟ್ ಟೈಪ್ ನಂಬರ್ 2 ಏನ್ ಹೇಳಿದೆ ನೋಡು. ಶಾರ್ಟ್ ಕಟ್ ಟೈಪ್ ನಂಬರ್ 2 ಏನಿದೆ, ಇದು ಎಕ್ಸ್ ಅನ್ಕೋ, ಅಂದ್ರೆ ಇಂಟಿಗ್ರೇಷನ್ ಆಫ್ ಎಕ್ಸ್ ದಿ ಪವರ್ ಆಫ್ ಎನ್ ಆಯ್ತು. ಪಕ್ಕ ಏನಿಲ್ಲ 1 ಡಿ ಎಕ್ಸ್ ಇದೆ ಅಂತ ಅನ್ಕೋ. ಹಾಗಾದ್ರೆ ಆನ್ಸರ್ ಏನು? ಎಕ್ಸ್ ದಿ ಪವರ್ ಆಫ್ ಎನ್ ಪ್ಲಸ್ 1 ಬೈ ಎನ್ ಪ್ಲಸ್ 1. ನೋಡು ಅದೇ ಟೈಪ್ ಇಲ್ಲಿ ಹೇಳೋದು ಕಟ್ತಾನೆ. ಇದನ್ನು ನೆನ್ಪಿಡ್ಕೊಳಕ್ ಬರಲ್ಲ ಸರ್, ಶಾರ್ಟ್ ಕಟ್ ಫಾರ್ಮುಲಾ ಅನ್ನೋರಿಗೆ ಹೇಳ್ತಿರೋದು, ಇದು ಐಡಿಯಾ ಕೊಡ್ತಿರೋದು. ನಾನು ನಿಮ್ಗೆ ಕೊಡ್ತಾ ಇರೋದು ಇದು ಆಲ್ರೆಡಿ ಕಲ್ತಿರೋ ಫಾರ್ಮುಲಾನೇ, ಸಮಥಿಂಗ್ ಸ್ಪೆಷಲ್ ಏನು ಇಲ್ಲ ಇಲ್ಲಿ. ಇದು ಏನಾಗಿದೆ ಅಂತ ಕೇಳ್ರಿ, 1 ಅನ್ನೋದು ಎಕ್ಸ್ಟ್ರಾ ಸೇರ್ಸ್ಕೊತಿದೀನಿ ಅಷ್ಟೇ. ಬಿಕಾಸ್ ಎಕ್ಸ್ ದಿ ಪವರ್ ಆಫ್ ಎನ್ ಇಂಟು 1 ಇಂಟು ಡಿ ಎಕ್ಸ್ ಅಂದ್ರೆ ಅದೇ ಎಕ್ಸ್ ದಿ ಪವರ್ ಆಫ್ ಎನ್ ಡಿ ಎಕ್ಸ್. ಫಾರ್ಮುಲಾ ಈ ಕಡೆ ಏನ್ ಬರುತ್ತೆ? ಎಕ್ಸ್ ದಿ ಪವರ್ ಆಫ್ ಎನ್ ಪ್ಲಸ್ ವೈ. ಎಕ್ಸ್ ಅಂದ್ರೆ ಇಲ್ಲಿ ಫಂಕ್ಷನ್ ಟು ದಿ ಪವರ್ ಆಫ್ ಎನ್ ಪ್ಲಸ್ ಬೈ ಎನ್ ಪ್ಲಸ್ 1. ಹಾಗಾದ್ರೆ ಇದೇ ಸೇಮ್ ನೆಕ್ಸ್ಟ್ ಫಾರ್ಮುಲಾ ಏನಿದೆ, ದಟ್ ಈಸ್ ಎಕ್ಸ್ ದಿ ಪವರ್ ಆಫ್ ರೂಟ್ ಎಕ್ಸ್ ಅನ್ನೋದಿದೆ, ಹೌದಾ?
ಇಂಟಿಗ್ರೇಷನ್ ಆಫ್ ರೂಟ್ ಎಕ್ಸ್ ನ ಫಾರ್ಮುಲಾ ಬಂದ್ಬಿಟ್ಟಿದ್ದು. ಹಾಗಾಗಿ ಅದ್ರ ಪ್ರಕಾರ 2/3 ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಅರ್ಥ ಆಯ್ತನ್ರು ಎಲ್ಲರಿಗೂ? ಹಾಗಾದ್ರೆ ಈ ತರ ಕ್ವಶನ್ಗಳು ಎಲ್ಲಿ ಬಂದಿರ್ತಾವೆ ಹೇಳು? ಎಲ್ಲಿರುತ್ತೆ? ನೀವ್ ಏನ್ ನೋಡ್ಬೇಕು ಇವಾಗ? ಯಾರು ಎಲ್ಲಿ ಫಂಕ್ಷನ್? ಯಾರು ಫಂಕ್ಷನ್ ಎಲ್ಲಿದೆ? ಅಂಡರ್ ದ ರೂಟ್. ಅಂಡರ್ ದ ರೂಟ್ ಅಲ್ಲಿ ಫಂಕ್ಷನ್ ಇರುತ್ತೆ. ದಟ್ ಈಸ್ ವಾಟ್ ವೆರಿ ಇಂಪಾರ್ಟೆಂಟ್. ಈಗ ಬರ್ಕೋ. ಸಪೋಸ್ here there is a question, integration of sin root of sin x. ಏನ್ ಬರ್ಬೇಕು ಈ ಕಡೆ? ಇಂಟು ಏನ್ ಬರ್ಬೇಕು ಇಲ್ಲಿ? ರೂಟ್ ಆಫ್ sin x. sin x ಅನ್ನೋದು ಫಂಕ್ಷನ್. ಆ ಫಂಕ್ಷನ್ ಏನ ಡಿಫ್ರೆನ್ಸಿಯೇಷನ್ ಏನೋ? cos x ಇಂಟು dx. ಆನ್ಸರ್ ಏನು? ವಾಟ್ ಇಸ್ ಆನ್ಸರ್? ಏನ್ ಬರ್ಬೋದು ಇದಕ್ಕೆ ಆನ್ಸರ್? 2/3 ಇಂಟು sin x ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಮುಗೀತು ಅಷ್ಟೇ ಆನ್ಸರ್. ಓ ಸರಿನಾ ಸರ್? ಇದು ಗೇಮ್ ಅಂತ ಹೇಳ್ತಿರಲ್ಲ ಈಗ. ಗೇಮ್ ಗೊತ್ತಾಯ್ತು ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್. ಆಕ್ಚುಲಿ ಇದನ್ನ ಯಾರು ಕೂಡ ಹಿಂಗೆಲ್ಲ ಎಕ್ಸ್ಪ್ಲೇನ್ ಮಾಡಲ್ಲ. ಇದನ್ನ ಮಾತ್ರ ಕೊಟ್ಕೊಂಡು ಏನೋ ಒಂಥರ ಅಂತ ಹೇಳ್ಬಿಟ್ಟು ಮುಂದೆ ಹೋಗ್ಬಿಡ್ತಾರೆ. ನಂಗೆ ಗೊತ್ತು, ಎಲ್ಲ ನೋಡಿದೀನಿ ನಾನು. ಅಂಡರ್ಸ್ಟುಡ್ ರೈಟ್? ನಾ ಏನೋ ಸಮಥಿಂಗ್ ಸ್ಪೆಷಲ್ ಆಗಿ ಹೇಳ್ಕೊಡ್ತೀನಿ ಅಂತ ಅಲ್ಲಿ ಅಂತ ಅಲ್ಲಿರೋದೇ ಶೋ ಮಾಡೋದು ಡಿಫ್ರೆಂಟ್ ಶೋ ಮಾಡ್ತೀವಿ ಅಷ್ಟೇ. ಬಟ್ ನಾನು ಯಾಕೆ ಆದ್ರೂ ಹೇಳ್ತಾ ಇದೀನಿ ಅಂದ್ರೆ ರೀಸನ್ ನೆನ್ಪಿಡ್ಕೋ. ಇದನ್ನು ಕಲಿಯೋದು ನಿಂಗೆ ಈಸಿ ಆಗ್ಬೇಕಲ್ವಾ? ಇದು ಕಷ್ಟ ಆಗ್ಬಾರ್ದು. ಏನ್ ಪಟ್ಟ ಬರ್ಬೇಕು ಸಸ್ ಆದ್ರೂ ಕೂಡ ಇದು ಫಾರ್ಮಾ ಇಂದಾನೆ ಬಂದಿರೋದು ಅಂತ ಗೊತ್ತಾಗ್ಬೇಕು. ಇದನ್ನ ಬರೀ ಮಿಸ್ ಆದ್ರೂ ಕೂಡ ಅಲ್ಲಿಂದಾನೆ ಎದ್ಕೊಂಡ್ ಬಂದ್ಬಿಡ್ಬೋದು ನೀವು ಉಲ್ಟಾ. ಕರೆಕ್ಟಾ? ನೆಕ್ಸ್ಟ್ ಈಗ ರೂಟ್ ಆಫ್ ಅನದರ್ ಕ್ವಶನ್. ಸಪೋಸ್ ನೋಡಿ ಈಗ 3 ಮೈನಸ್ ಲಾಗ್ ಎಕ್ಸ್. 3 ಮೈನಸ್ ಮೈನಸ್ ಬೇಡ ಪ್ಲಸ್ ತಗೋಣ. ಲಾಗ್ ಎಕ್ಸ್ ಏನ್ ಬರ್ಬೇಕು ಕೇಳ? ಬೈ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಡ್ಯಾಶ್. ಆನ್ಸರ್ ಹೇಳ್ಬೋದಾ? ನೋಡಿಲ್ಲ, ಅರ್ಥ ಮಾಡ್ಕೋ. ಇದನ್ನ ಸಪ್ರೇಟ್ ಆಗಿ ಬರೆಯಕ್ ಹೋದ್ರೆ ಇಫ್ ಯು ಆರ್ ಗೋಯಿಂಗ್ ಟು ರಿಅರೇಂಜ್ ದಿಸ್ ಏನಂತ ಬರೀಬಹುದು ನಾನು? ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 3 ಲಾಗ್ ಎಕ್ಸ್ ಆಯ್ತು ಇಂಟು 1/x dx ಅಂತ ಬರೀಬೋದ ನಾವು? ಇಫ್ ಸಚ್ ಕೇಸಸ್ ಏನು ಅಂತ ಮಾಡ್ಬೋದು ನಾನೀಗ? ರೂಟ್ ಆಫ್ ರೂಟ್ ಆಫ್ 3 ಪ್ಲಸ್ ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನ್ ರಜಾ? 3 ನ ಡಿಫ್ರೆನ್ಸಿಯೇಷನ್ 0 ಪ್ಲಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ 1/x ಅಂದ್ರೆ ಕರೆಕ್ಟ್ ವರ್ಕ್ ಆಯ್ತು. ದಿಸ್ ಸ್ಟ್ರಕ್ಚರ್ ಇಸ್ ಅಕಾರ್ಡಿಂಗ್ ಟು. ಹಾಗಾದ್ರೆ ಆನ್ಸರ್ ಏನು? ಏನು? 2/3 ಇಂಟು ಎಫ್ ಆಫ್ ಎಕ್ಸ್, ವೇರ್ ಎಫ್ ಆಫ್ ಎಕ್ಸ್ ಇಸ್ 3x. ಎಫ್ ಆಫ್ ಎಕ್ಸ್ ಇಸ್ 3 ಪ್ಲಸ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಕರೆಕ್ಟಾ? ಇದೇ ಸೇಮ್ ಕ್ವಶನ್ ಒಂದ್ ವೇಳೆ ಇಲ್ಲೆಲ್ಲಾರು ಪ್ಲಸ್ ಇರೋದು ಮೈನಸ್ ಇದ್ರೆ, ಸಪೋಸ್ ಸೇಮ್ ಕ್ವಶನ್ ಬರ್ಕೊಂಡ ಇದಕ್ಕೆ ಸೇಮ್ ಕ್ವಶನ್ ಅನ್ನ ನೀವೇನಾದ್ರು ಹೀಗೆ ತಗೊಂಡ್ರೆ ಇಂಟಿಗ್ರೇಷನ್ ಆಫ್ 3 ಮೈನಸ್ ಲಾಗ್ ಎಕ್ಸ್ ಬೈ ಎಕ್ಸ್ ಇಲ್ಲಿ ಅಂಡರ್ ದ ರೂಟ್ ಇದು ಓಕೆನಾ? ಹೋಲ್ ಬೈ ಎಕ್ಸ್ ಡಿ ಎಕ್ಸ್ ಇಸ್ ಡ್ಯಾಶ್. ಆನ್ಸರ್ ಏನು? ಈಗ ನೋಡಲ್ಲಿ ಏನಾಗಿದೆ? ಅಂಡರ್ ದ ರೂಟ್ ಯಾರಿದ್ದಾರೆ? 3 ಮೈನಸ್ ಲಾಗ್ ಎಕ್ಸ್ ಇದೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 3 ಮೈನಸ್ ಲಾಗ್ ಎಕ್ಸ್? ಡಿಫ್ರೆನ್ಸಿಯೇಷನ್ ಆಫ್ 3 0 ಮೈನಸ್ ಲಾಗ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಇಸ್ 1/x. ಬಟ್ ಅಲ್ಲಿ ಏನಿದೆ? ಇಲ್ಲೇನಿದೆ ನೋಡಿ, ಇಲ್ಲಿ ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 3 ಮೈನಸ್ ಲಾಗ್ ಎಕ್ಸ್ ಇಂಟು 1/x. ಯಾರು ಮಿಸ್? ಮೈನಸ್ ಮಿಸ್. ಹೂ ಇಸ್ ಮಿಸ್ಡ್ ಅಂತ ಕೇಳಿದ್ರೆ ಮೈನಸ್ ಈಸ್ ಮಿಸ್ಡ್. ಅದು ಇಂಪಾರ್ಟೆಂಟ್. ಮೈನಸ್ ಇಸ್ ಮಿಸ್ಡ್. ಮೈನಸ್ ಮಿಸ್ ಆಗಿದ್ರಿಂದ ಏನ್ ಮಾಡ್ಬೋದು ನಾನು? ಮೈನಸ್ನೇ 2 ಸತಿನೂ ಮಲ್ಟಿಪ್ಲೈ ಮಾಡ್ಬೋದು. ಮೈನಸ್ ಇಂಟು ಮೈನಸ್ ಪ್ಲಸ್ ಅಂದ್ರೆ ಮೈನಸ್ ನ ಬೇಕಾದ್ರೆ ಔಟ್ ಸೈಡ್ ಡಿವೈಡ್ ಮಾಡಿ ಇಡ್ಬೇಕಂತ ನ್ಯೂಮರೇಟರ್ ಇಡ್ಬೋದು. ಅದನ್ನ ಡಿನಾಮಿನೇಟರ್ ಇಡ್ತೀನಿ ಅಂದ್ರೆ ಶಿಫ್ಟ್ ಆಗ್ತದೆ ನ್ಯೂಮರೇಟರ್. ಅದು ಕೆಳಗಡೆ ಕೂತ್ಕೊಳ್ಳೋದು, ಮೇಲೆ ಕೂತ್ಕೊಳ್ಳೋದು ಮೈನಸ್ ಯಾವತ್ತು. ಹಾಗಾಗಿ ಔಟ್ ಸೈಡ್ ಇಟ್ಟಿದ್ದೀನಿ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ 3 ಮೈನಸ್ ಲಾಗ್ ಎಕ್ಸ್ ಇಂಟು ಮೈನಸ್ 1/x ಅಂತ ಬರೆಯೋಣ. ಯಾಕೆ ಸರ್ ಇಲ್ಲಿ ಡಿನಾಮಿನೇಟರ್ ಬೇಕು? ನೀವು ಆಲೇ ಹೇಳಿದ್ರೆ ಮಲ್ಟಿಪ್ಲೈಡ್ ಅಂಡ್ ಡಿವೈಡೆಡ್ ಅಂತ. ಇಲ್ಲಿ ಬರೀ 2 ಮಲ್ಟಿಪ್ಲೈ ಮಾಡಿದೀರಾ, ಬಟ್ ಮೈನಸ್ ಅಲ್ಲಿ ವರ್ಕ್ ಆಗುತ್ತೆ. ಯಾಕೆ ಹೇಳು? ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಅರ್ಥ ಆಗಿಲ್ಲ? ಇಲ್ಲೊಂದು ಮೈನಸ್, ಇಲ್ಲೊಂದು ಮೈನಸ್ ಮಾಡಿದೀನಿ. ಐ ನೋ ದಟ್ ಮೈನಸ್ ಇಸ್ ಪ್ಲಸ್. ಇಲ್ಲಿ ಪ್ಲಸ್ 1/x ಇತ್ತಲ್ವಾ? ನಾನು ಇದನ್ನೇನ್ ಮಾಡಿದೆ? ಅಲ್ಲಿ ಮೈನಸ್ ಮಿಸ್ ಆಗಿದ್ರಿಂದ 2 ಸತಿ ಮೈನಸ್ ಮಾಡಿದ್ದೀನಿ ಅಷ್ಟೇ. ಮೈನಸ್ ಇಂದ ಮೈನಸ್ ಅಂತ ಬರ್ಕೊಂಡಿದ್ದೀನಿ. ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್. ಅರ್ಥ ಈಗ? ಅಂದ್ರೆ ಯಾರು ಎಕ್ಸ್ಟ್ರಾ ಬಂದ್ರಿ? ಈಗ ಮೈನಸ್ ಅನ್ನೋದು ಔಟ್ ಸೈಡ್ ಇಟ್ಕೋ. ಇದಿಷ್ಟಕ್ಕೆ ಇಂಟಿಗ್ರೇಷನ್ ಮಾಡು. ಆನ್ಸರ್ ಏನು? ಸೊ ದಿಸ್ ಪಾರ್ಟ್
ದಟ್ ಈಸ್ 3 ಮೈನಸ್ ಲಾಗ್ ಎಕ್ಸ್ ಟು ದಿ ಪವರ್ ಏನಾಗ್ತದೆ 3 ಇಲ್ಲಿ 2/3 ಅದೇ ಆನ್ಸರ್. ಮೈನಸ್ ಹೀಗೆ ನೀಟಾಗಿ ಬರೀತೀನಿ ಅಂದ್ರೆ -2/3 ಇಂಟು 3 ಮೈನಸ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಕ್ಲಿಯರ್? ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ, ಅಲ್ಲಿಗೆ ಆ ಕ್ವಶನ್ ಈ ಕ್ವಶನ್ ಲಿಟಲ್ ಡಿಫ್ರೆನ್ಸ್ ಆಯ್ತು. ಗೊತ್ತಾಯ್ತಲ್ಲ ಮೈನಸ್ ಮಾಡಿ ಏನ್ ಮಾಡ್ಬೇಕು ಅಂತ. ನಾನು ಒಂದು ಎಕ್ಸಾಂಪಲ್ ತೋರಿಸಿದ್ದೀನಿ ಅಷ್ಟೇ. ಸಿಮಿಲರ್ಲಿ ಇಟ್ ವಿಲ್ ವರ್ಕ್. ನೆಕ್ಸ್ಟ್ ಕ್ವಶನ್ ಓಕೆ ಹೀರೋ ನೋಡೋ ಇಲ್ಲಿ ಸಪೋಸ್ ಎಕ್ಸ್ ಪ್ಲಸ್ 1 ಇಂಟು ರೂಟ್ ಆಫ್ ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1 dx is dash. ಏನಾಗ ಆನ್ಸರ್? ಯಾರು ಮಿಸ್? ವಿಚ್ ಇಸ್ ದ ಮಿಸ್ ಟರ್ಮ್? ಇಸ್ ಇಟ್ 2 is ಮಿಸ್ ಟರ್ಮ್? ಕರೆಕ್ಟಾ? 2 ಮಿಸ್ ಟರ್ಮಾ? ಬಟ್ ಇಲ್ಲಿ ಏನಾಗಿದೆ ಹೇಳು, ಅಂಡರ್ ದ ರೂಟ್ ಅಲ್ಲಿ ಇದೆ ಸಮ್ ಟರ್ಮ್. ದಟ್ ಟರ್ಮ್ ಇನ್ ಡಿಫ್ರೆನ್ಸಿಯೇಷನ್ ಮೇ ಬಿ ದಿಸ್ ಒನ್ ಚೆಕ್ ಮಾಡ್ರಿ. ಈಗ ಅಂಡರ್ ದ ರೂಟ್ ಎಫ್ ಆಫ್ ಎಕ್ಸ್ ಅಂತ ಇದು ಫಂಕ್ಷನ್, root of function is x square plus 2x plus 1. That differentiation ಏನಾಗಬಹುದು? What is the differentiation of this? 2x square differentiation 2x plus 2x ಇದೆ 2 no 2 into x differentiation 1 plus 0. It means 2x plus 2 can be taken outside. ಏನ್ ಬರುತ್ತೆ ಔಟ್ಸೈಡ್ ಹೋದ್ರೆ? ಕಾಮನ್ ತಗೊಂಡ್ರೆ 2 ಕಾಮನ್ ತಗೊಂಡ್ರೆ x plus 1 ಆಯ್ತು. ಸಿ x plus 1 ಇದೆ. ನಾವು ಹಾಗಾದ್ರೆ ಆನ್ಸರ್ ಏನ್ ಬರೀಬಹುದು? ಯಾರು ಮಿಸ್? ಮಿಸ್ಸರ್. ಇದು ನಿನ್ನ ಬುದ್ಧಿವಂತಿಕೆ, ನೋಡೋಕೆ ಆನ್ಸರ್ ಹೇಳಬಹುದು, ಥಿಂಕ್ ಮಾಡ್ಬೇಕಷ್ಟೇ. ಕನ್ನಡ ಸಚ್ ಕೇಸಸ್ ದ ಆನ್ಸರ್ ಈಸ್ ಏನಾಗಬಹುದು? ಇದು ಹೀಗೂ ಬರೀಬಹುದಾ? ಇಂಟಿಗ್ರೇಷನ್ ಆಫ್ 2 ಆಫ್ x1 ಇಂಟು ರೂಟ್ ಆಫ್ x² ಪ್ಲಸ್ 2x ಪ್ಲಸ್ 1 dx. ಹಾಗಾದ್ರೆ ಆನ್ಸರ್ ಏನು? 2 ಮಿಸ್ಡ್ ಅಂತ ಬರೆದ್ಮೇಲೆ ನಾಳೆ 1/2 ಬರ್ದಿಬೇಕಲ್ವಾ? 1/2 ಆಫ್ 2 ಮಿಸ್ಡ್ ಇಲ್ಲಿ ಬರ್ದಿದ್ದೀನಿ. ಹಾಗಾದ್ರೆ ಆನ್ಸರ್ ಏನೀಗ? 1/2 ಕೀಪ್ ಆಸ್ ಇಟ್ ಈಸ್ ಇಂಟು ಇವಾಗ ಇಂಟಿಗ್ರೇಟ್ ಮಾಡ್ರಿ. ಇದಿಷ್ಟಕ್ಕೆ ಏನಾಗತ್ತೆ? ಅಕಾರ್ಡಿಂಗ್ ಟೈಪ್ 3 ಪ್ರಕಾರ ಇಂಟಿಗ್ರೇಟ್ ಮಾಡಕ್ ಹೋದ್ರೆ 2/3 ಇಂಟು ಎಕ್ಸ್ ಸ್ಕ್ವಯರ್ ಪ್ಲಸ್ 2x ಪ್ಲಸ್ 1 ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ ಅಂತ ಮುಗೀತು. ಈಗ 2/2 ಗೆಟ್ ಕ್ಯಾನ್ಸಲ್ ಆಯ್ತು. ಅವಾಗಿರೋ ಅಷ್ಟೇ ಮುಗೀತು. ಎಂತ ಇದೆ ಇದ್ರಲ್ಲಿ? ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀನಿ ಅಂದ್ರೆ 1/3 ಆಫ್ x² ಪ್ಲಸ್ 2x ಪ್ಲಸ್ 1 ಟು ದಿ ಪವರ್ ಆಫ್ 3/2 ಪ್ಲಸ್ ಸಿ. ಇನ್ನೊಂದು ಸ್ವಲ್ಪ ನೀಟಾಗಿ ಬರೀತೀನಿ ಹೋಲ್ ಬೈ 3 ಇಲ್ಲ ಇಲ್ಲಿ ಎರೇಸ್ ಮಾಡೋದು. ಇಲ್ಲಿ ಕೀತಾಕಿರೋದು ಹಂಗಾಗುತ್ತೆ. ಹೌದಾ? ಆಲ್ ಆರ್ ಸೇಮ್. ನೆಕ್ಸ್ಟ್ ಟೈಪ್ ನಂಬರ್ 4. ಇದು ಒಂದ್ ಸೈಡ್ ಅಂಡರ್ ದ ರೂಟ್ ಬರುತ್ತೆ ಅಂದ್ರೆ ಮೈಂಡ್ ಅಲ್ಲಿ ಇಟ್ಕೋ. ಅಂಡರ್ ರೂಟ್ ಬಂತು ಅಂದ್ರೆ ರಿಸಲ್ಟ್ ಏನು? 2/3 ಇಂಟು ಎಫ್ ಆಫ್ ಎಕ್ಸ್ ಟು ದಿ ಪವರ್ 3/2. ಹಾ ರೂಟ್ ಆಫ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತನಾ? ಇಲ್ಲಿ ಸ್ಕ್ವೇರ್ ಕೊಟ್ರ ಅದು ಇಲ್ಲೂ ಸ್ಕ್ವೇರ್ ಉಳಿತದೆ. ಅದು ಅಲ್ಲಿ ಕ್ಯಾನ್ಸಲ್ ಆಗಿ ಹೋಗ್ತದೆ. ಅದು ಹಿಂಗ್ ಬರೋದೇ ಇಲ್ಲ. ಇಲ್ಲಿ ಅವ್ನು ನೋಡಿ ಇಲ್ಲೊಂದು ಕ್ವಶನ್ ಕೇಳ್ತಿದ್ದಾನೆ, ಸರ್ ಇಲ್ಲ ಸ್ಕ್ವೇರ್ ರೂಟ್ ಏನ್ ಮಾಡೋದು? ಎಂತದ್ದು ಇದು ಹೊಡೆದಾಕೋದು. ಆಗ ಉಳಿದಿರೋದೇನು? ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅವಾಗ ಯಾರು ಹಾಕ್ತಾರೆ? ಟೈಪ್ ನಂಬರ್ 1 ಹೋಗ್ಬಿಡು. ಸೈನ್ ಸ್ಕ್ವೇರ್ ಎಕ್ಸ್ ಬೈ 2 ಬಂದ್ರೆ ಹೇಳ್ತಿರೋದು. ಓಕೆನಾ? ನೆಕ್ಸ್ಟ್ ಚಾನ್ಸಸ್ ಇರುತ್ತೆ, ಅದನ್ನು ಥಿಂಕ್ ಮಾಡ್ಬೇಕು. ನೆಕ್ಸ್ಟ್ ಕ್ವಶನ್ ಇಸ್ ನೆಕ್ಸ್ಟ್ ಟೈಪ್ 4. 3 ಆಯ್ತಲ್ಲ, ಶಾರ್ಟ್ ಕಟ್ ಟೈಪ್ 4. ಕೈಂಡ್ ದಟ್ ಏನ್ ಹೇಳುತ್ತೆ ಗೊತ್ತಾಯ್ತು? ಇದೇನ್ ಹೇಳ್ಬೋದು? ಯಾರು ಹೇಳ್ತೀರಾ? ಏನ್ ಹೇಳ್ಬೋದು ಫಾರ್ಮುಲಾ ಲಿಸ್ಟ್ ಅಲ್ಲಿ? 1/x ಅನ್ನೋದೊಂದು ಕಲ್ತಿದ್ಯಾ? 1/x ನ ಡಿಫರೆನ್ಸ್ ಇಂಟಿಗ್ರೇಷನ್ ಏನು? ಇಂಟಿಗ್ರೇಷನ್ ಆಫ್ 1/x dx ಇಸ್ ವಾಟ್?
ದಟ್ ಈಸ್ ಲಾಗ್ ಎಕ್ಸ್ ಪ್ಲಸ್ ಸಿ ಕೇಳಿದೆಯಲ್ಲ. ಈಗ 1 ಅನ್ನೋದು ಎಲ್ಲಿದೆ? ಇಲ್ಲೊಂದು 1 ಹಾಕೋ. ಯಾಕೆಂದ್ರೆ ಕನ್ಸಿಡರ್ ದಿಸ್ ಆಸ್ ದ 1. ಹಾಗಾದ್ರೆ ಆನ್ಸರ್ ಏನು? 1/x ಇನ ಎಕ್ಸ್ ಇದೆ. ಎಕ್ಸ್ ಇನ ಡಿಫ್ರೆನ್ಸಿಯೇಷನ್ ಎಲ್ಲಿದೆ? ಎಲ್ಲಿದೆ? ಇಲ್ಲ ನ್ಯೂಮರೇಟರ್ ಇದೆ. ಹಂಗೂ ಹೇಳ್ಬೋದಲ್ಲ. ಆ 1 ಬೇಕಾಗಿಲ್ಲ ನನಗೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಎಕ್ಸ್ ಇಸ್ ದ ಫಿನಿಯರ್. ಆನ್ಸರ್ ಯಾರು ಹೇಳ್ತಾರೆ? ಯಾರು ಟೈಪ್ ಬರೀತಾರ ನೋಡೋಣ. ಈಗ ಡಿನಾಮಿನೇಟರ್ ಒಂದು ಫಂಕ್ಷನ್ ಇದೆ, ಅವರು ಎಕ್ಸ್. ಅವ್ರನ್ನ ಡಿಫ್ರೆನ್ಸಿಯೇಷನ್ ಎಲ್ಲಿದ್ದಾರೆ? ನ್ಯೂಮರೇಟರ್ ಅಲ್ಲಿ ಇದ್ದಾರೆ. ದಟ್ ಈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್. ನೆಕ್ಸ್ಟ್ ಏನು? ಡಿ ಎಕ್ಸ್ ವಿಚ್ ಈಕ್ವಲ್ ಟು ಆನ್ಸರ್ ಏನಪ್ಪ? ಲಾಗ್ ಎಕ್ಸ್. ಎಕ್ಸ್ ಅಂದ್ರೆ ಯಾರು? ಫಂಕ್ಷನ್. ಲಾಗ್ ಆಫ್ ಫಂಕ್ಷನ್ ಪ್ಲಸ್ ಸಿ. ಅದೇ ಆನ್ಸರ್ ಮುಗಿತು. ದಿಸ್ ಇಸ್ ದ ರಿಸಲ್ಟ್. ಫಸ್ಟ್ ಬರೀ ನಾನು ಫಸ್ಟ್ ಕ್ವಶನ್ ಹೇಳ್ಕೊಟ್ಟಿದ್ದೀನಿ, ಕೂತೀನಿ ನೋಡು. ಇವನ್ ಕ್ವಶನ್ ಬರ್ಸ್ತೀನಿ, ನೋಡೋಣ, ಟ್ರೈ ಮಾಡು. ಹೀರೋ ಅವನೆಲ್ಲೋದ? ನಿನ್ನೆಲ್ಲೋಬ ಕೂತಿದ್ನಲ್ಲ, ನಿಮ್ ಬೆಚ್ಚಲೆ ತಾನೆ ಅವನು. ನಿನ್ನೆ ಎಲ್ಲಕ್ಕಲ್ಲ ಹಾಗೆ ಬರುತ್ತಾ ಸರ್ ಆನ್ಸರ್ ಅಂತ ಕೇಳಿದ ನಂಗೆ ಕ್ವಶನ್. ಎಲ್ಲೋ ಬರುತ್ತಾ ಅನ್ನೋದಕ್ಕೆ ಇದು ರಿಸಲ್ಟ್ ಅಲ್ಲಿ ಬರುತ್ತೆ ಅಷ್ಟೇ. ಈಗ ಇಂಟಿಗ್ರೇಷನ್ ಆಫ್, ಇಲ್ಲೊಂದು ಕ್ವಶನ್ ಇದೆ. ಹಿಯರ್ ದೇರ್ ಇಸ್ ಎಕ್ಸಾಂಪಲ್ ಕ್ವಶನ್. ಫಾರ್ ದಿಸ್ ಎಕ್ಸಾಂಪಲ್ ಕ್ವಶನ್, ಓಕೆನಾ? ಏನಿದೆ ಕ್ವಶನ್? ಇಂಟಿಗ್ರೇಷನ್ ಆಫ್, ನೋಡಿಲ್ಲ ಹೀರೋ, 2x by x square plus 1 dx. ಆನ್ಸರ್ ಏನಾಗ್ಬೋದು? ಅಬ್ಸರ್ವ್ ಕೇರ್ಫುಲಿ. ಹೀರೋ x square plus 1 in differentiation ಏನು? 2x. x square and differentiation 2x plus 1 ನ differentiation 0. ಅದೆಲ್ಲಿದೆ? 2x ಎಲ್ಲಿದೆ? ನ್ಯೂಮರೇಟರ್ ಇದೆ. ನೋಡಿಲಿ, ಇದು ಫಂಕ್ಷನ್. ಡಿಫ್ರೆನ್ಸಿಯೇಷನ್ ಪಾರ್ಟ್ ಇಲ್ಲಿದೆ. ಹಿಯರ್ ಇಸ್ ದ ಫಂಕ್ಷನ್, ದಟ್ ಡಿಫ್ರೆನ್ಸಿಯೇಷನ್ ಇಸ್ ಹಿಯರ್. ಹಾಗಾದ್ರೆ ಆನ್ಸರ್ ಏನು? ಲಾಗ್ ಆಫ್ ಫಂಕ್ಷನ್. ವಾಟ್ ಇಸ್ ಲಾಗ್ ಆಫ್ ಫಂಕ್ಷನ್? ಯಾರಿಲ್ಲಿ? ಸೂಪರ್. ಲಾಗ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಪ್ಲಸ್ ಸಿ. ನಾನು ಇದನ್ನ ಫಸ್ಟ್ ಕ್ವಶನ್ ಮಾಡಿಸಿದ್ದೀನಿ ಅನ್ಸುತ್ತೇನೆ. ಎಸ್ಟರ್ಡೇ ಟೈಪ್ ಅಲ್ಲಿ ಹೇಳ್ದಲ್ಲ, ಎಕ್ಸ್ಪ್ಲೇನ್ ಮಾಡ್ದ, ಆಗ ಮಾಡಿದ್ದೆ. ಒಂದಿಷ್ಟು ಪುಟ್ equal to t, differentiate that equal to d of t, then resubstitute, then integrate, then resubstitute the t value. ಎಷ್ಟೊತ್ತಿಗೆ ಆನ್ಸರ್ ಬರ್ತೀನಿ ನೋಡಿ. ಎಷ್ಟು ಸೆಕೆಂಡ್ ತಗೊಂಡ್ಬೋದು? ನನ್ನ ಪ್ರಕಾರ ಈ ಕ್ವಶನ್ ನೋಡೋಕೆ ಆನ್ಸರ್ ಆಗುತ್ತೆ. ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇನ ಡಿಫರೆನ್ಸ್ ಇಲ್ಲಿದೆ ಸರ್. ಸೊ ದ ರೀಸನ್ ಆನ್ಸರ್ ಈಸ್ ಲಾಗ್ ಆಫ್ ದಿಸ್ ಒನ್, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಮುಗಿದ ಆನ್ಸರ್ ಕ್ಲೋಸ್. ಇನ್ನು ಕಲ್ತಿಲ್ಲ, ಇನ್ನೂ ವರ್ಕೌಟ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂತ ಅಂದ್ರೆ ಹೀರೋ ಏನ್ ಹಚ್ಬೇಕಾಗ್ತದೆ ಆಮೇಲೆ ಏನೋ. ನೆಕ್ಸ್ಟ್ ಕ್ವಶನ್, ಇನ್ನೊಂದು ಕ್ವಶನ್ ತಗೋ ಇಲ್ಲಿ. ಇಂಟಿಗ್ರೇಷನ್ ಆಫ್ x to the power of 3 by x to the power of 4 minus 1 dx. ಇಲ್ಲೇನಾಯ್ತು? ಇಲ್ಲೇನಿದೆ? x to the power of 4 ಇದೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ x to the power of 4? ಸುಮ್ಮನೆ ಚೆಕ್ ಮಾಡ್ಕೋ ಇಲ್ಲಿ, ಇದಿಷ್ಟಕ್ಕೆ ಚೆಕ್ ಮಾಡ್ಕೋ, ಇದಕ್ಕೆ ಇದು ಬರುತ್ತಾ ಅಂತ ನೋಡು. ಸೊ ನೋಡಿ ಏನಿದೆ? ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ x to the power of 4? 4x cube minus 1 ಇನ ಡಿಫ್ರೆನ್ಸಿಯೇಷನ್ 0. ಅಂದ್ರೆ ಆನ್ಸರ್ ಯಾರು ಇಲ್ಲಿ? 4x cube. ಬಟ್ ಇಲ್ಲಿ 4 ಇದೆಯಾ? 4 ಇದೆಯಾ? 4 ಇಲ್ಲಿ ಯಾರು ಮಿಸ್? 4 ಮಿಸ್. ಏನ್ ಮಾಡ್ತೀಯ? ಸೊ 1/4 ಆಫ್ ಇಂಟಿಗ್ರೇಷನ್ ಆಫ್ 4x cube by x to the power of 4 minus 1 dx. ಕ್ವಶನ್ ರಿಯನೈಸ್ ಮಾಡ್ಕೊ. 4 is ಮಿಸ್ಡ್ ಅಂತ ಇದೆಲ್ಲ ಹೇಳ್ಬೇಕೇನ್ಮೇಲೆ ನಿಮ್ಗೆ ಗೊತ್ತಾಯ್ತು, ಐಡಿಯಾ ಬಂತು. ಒಂದ್ಸತಿ ರೂಟ್ ಹೇಳ್ಕೊಟ್ರೆ ಸಾಕಲ್ಲ ಏನ್ರೋ. ಈಗ 1/4 ಕೀಪ್ ಆಸ್ ಇಟ್ ಈಸ್. ಆನ್ಸರ್ ಏನು? ಲಾಗ್ ಆಫ್, ಹೇಳೋ, ಲಾಗ್ x to the power of 4 minus 1 plus 3. ಮುಗೀತ ಆನ್ಸರ್ ಅಷ್ಟೇ. 1/4 ಅನ್ನೋದು ಎಕ್ಸ್ಟ್ರಾ ಬಂತು, ಮಿಸ್ ಆಗಿರೋದು ಡಿವೈಡ್ ಮಾಡಿಟ್ಟಿದ್ದೇನೆ ಅಷ್ಟೇ. ಹಿಯರ್ ಅಬ್ಸರ್ವ್, ಇನ್ನೊಂದು ವಿಚಾರ ಹೇಳ್ತೀನಿ ಕೇಳಿಸ್ಕೊ. ನ್ಯೂಮರೇಟರ್ ಮಿಸ್ ಆದ್ರೆ ಡಿನಾಮಿನೇಟರ್ ತಂದು ಇಡು. ನೋಡಿ ಇಲ್ಲಿ ಮಿಸ್ ಆಗಿರೋದು ಎಲ್ಲವರು ಎಲ್ಲಿ ಮಿಸ್ ಆಗಿದ್ರು? ನಮ್ಗೆ ನ್ಯೂಮರೇಟರ್ ಮಿಸ್ ಆಗಿದ್ರು. ಆನ್ಸರ್ ಅಲ್ಲಿ ಎಲ್ಲಿ ಬರ್ತಾರೆ? ಡಿನಾಮಿನೇಟರ್ ಬರ್ತಾರೆ ಅಷ್ಟೇ. ಡಿನಾಮಿನೇಟರ್ ಮಿಸ್ ಆದ್ರೆ ನ್ಯೂಮರೇಟರ್ ಬರ್ತಾರೆ ಅಷ್ಟೇ. ಮುಗೀತು, ಕ್ಲೋಸ್ ಆಟ. ಇಷ್ಟೊಂದು ಮೈಂಡಲ್ಲಿ ಇಟ್ಕೊಂಡ್ರೆ ಆಯ್ತು ಅಷ್ಟೇ. ಡಿನಾಮಿನೇಟರ್ ಮಿಸ್ ಆದ್ರೆ ನ್ಯೂಮರೇಟರ್ ಬರ್ತಾರೆ, ನ್ಯೂಮರೇಟರ್ ಮಿಸ್ ಆದ್ರೆ ಡಿನಾಮಿನೇಟರ್ ಬರ್ತಾರೆ. ಇಲ್ಲಿ ಮಿಸ್ ಆಗಿರೋದು ಎಲ್ಲಿ? ನ್ಯೂಮರೇಟರ್ ಅಲ್ಲಿ. ಹಾಗಾದ್ರೆ ಇಲ್ಲಿ ಬರ್ಬೇಕು ಅವರು ಆನ್ಸರ್ ಅಲ್ಲಿ ಡಿನಾಮಿನೇಟರ್ ಇರ್ತಾರೆ. ದಟ್ಸ್ ಓವರ್. ಅದನ್ನು ಕೂಡ ಒಂದು ಮೈಂಡ್ ಹೋಗ್ಬೋದು. ಓಕೆನಾ? ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಸಪೋಸ್ ಇಂಟಿಗ್ರೇಷನ್ ಆಫ್ ಓಕೆ sin x, ಈ ಕ್ವಶನ್ ಮಾಡಿಸಿದೀನಿ ಅನ್ಕೋತೀನಿ, ಹೋಲ್ಡೆಡ್ ಬೈ 1
plus cos x dx is dash. ಆನ್ಸರ್ ಏನು ರಜಾ? ಯಾರೇನ ಡಿಫ್ರೆನ್ಸಿಯೇಷನ್ ಯಾರು? sin x ಡಿಫ್ರೆನ್ಸಿಯೇಷನ್ cos x ಬಟ್ ಅಲ್ಲಿ ನಾನು ಏನಂತ ಹೇಳ್ಕೊಟ್ಟಿದ್ದು ನಿಮ್ಗೆ, ಈಗ ಡಿನಾಮಿನೇಟರ್ ಟರ್ಮ್ ಮೇಲೆ ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಬರಬೇಕು, ಮೇಲ್ಗಡೆ ಕೆಳಗಡೆ ಅಲ್ಲ. 1/x ತರ ರೂಲ್ ವರ್ಕ್ ಆಗ್ತಿರೋದು ಇದು. ಹಾಗಾದ್ರೆ ಕೆಳಗಡೆ ಡಿಫ್ರೆನ್ಸಿಯೇಷನ್ ಮೇಲ್ಗಡೆ ಬರಬೇಕು. 1 ಡಿಫ್ರೆನ್ಸಿಯೇಷನ್ 0, cos x ಡಿಫ್ರೆನ್ಸಿಯೇಷನ್ ಮೈನಸ್ sin x. ಹಂಗಾರೆ ಯಾರು ಮಿಸ್? ಮೈನಸ್ ಮಿಸ್. ಏನ್ ಮಾಡ್ತೀಯ? ಮಿಸ್ಡ್ ಈಸ್ ಮೈನಸ್. ಹಾಗಾಗಿ ಸೇಮ್ ಕ್ವಶನ್ ಕ್ಯಾನ್ ಬಿ ರಿಅರೇಂಜ್ ಆಸ್ ಮೈನಸ್ ಆಫ್ ಇಂಟಿಗ್ರೇಷನ್ ಇಂಟು ಮೈನಸ್ sin x ಫೋಲ್ಡೆಡ್ ಬೈ 1 ಪ್ಲಸ್ cos x ಅಂತ ಬರಿಬಹುದು. ಸಪೋಸ್ ಉಲ್ಟಾ ಹೋಗ್ತೀನಿ ಅಂದ್ರೆ ಮೈನಸ್ ಮೈನಸ್ ಪ್ಲಸ್, ಏನು ಮಾಡ್ಲಿಲ್ಲ. ಅರ್ಥತೇನ್ರು? ಸೈಡ್ ಅಲ್ಲಿ ಬೇಕಾದ್ರೆ ಬರ್ಕೋ, ಗೊತ್ತಾಗ್ಲಿಲ್ಲ ಅಂತ ಅಂದ್ರೆ 1 ಪ್ಲಸ್ sin x cos x ಇದೆ. We know that the differentiation of 1 plus sin x is 1 plus cos x is 1 minus 0 minus sin x minus term is missed. Minus term is missed. ಗೊತ್ತಾಗಲ್ಲ ಅಂದ್ರೆ ಸೈಡ್ ಬರ್ಕೋ, ಮನೇಲಿ ಹೋಗಿ ಮತ್ತೆ ಕನ್ಫ್ಯೂಷನ್ ಮಾಡ್ಕೋಬೇಡ. ಟೈಮ್ ಇಲ್ಲ. ಟೈಮ್ ವೆರಿ ಇಂಪಾರ್ಟೆಂಟ್. 2 to 3 ರಿವಿಷನ್ಸ್ ಆಗ್ಲೇಬೇಕು. ಹೇಳ್ತೀನಿ ಕೇಳಿಸ್ಕೊಳ್ಳಿ, 2 to 3 ರಿವಿಷನ್ಸ್ ಆಗ್ಲೇಬೇಕು. ಇನ್ನೋ ಬುದ್ಧಿವಂತರ ನೀವೇನ್ ಮಾಡ್ಬೇಕು ಗೊತ್ತಾ? ಇಂಥ ಟಾಪಿಕ್ ಗಳೆಲ್ಲ 24 ವಿತಿನ್ 4 ಅವರ್ಸ್ ಅಲ್ಲೇ ನೀವು ಒಂದ್ಸತಿ ಇದನ್ನ ಅನಲೈಸ್ ಮಾಡ್ಬಿಡ್ಬೇಕು, ಸ್ಟಡಿ ಮಾಡ್ಬಿಡ್ಬೇಕು. ಆನ್ಸರ್ ಏನ್ ಹಂಗಾರೆ? ಮೈನಸ್ ಔಟ್ ಸೈಡ್ ಇದೆ. ಇದ್ರ ಆನ್ಸರ್ ಏನು? ಔಟ್ ಸೈಡ್ ಇಂಟು ಇದಕ್ಕೆ. ಇದ್ರ ಆನ್ಸರ್ ಏನಾಗ್ತದೆ? ಏನು ಡಿ ಎಕ್ಸ್ ಇದೆಯಾ? ಹೇಳು. ಲಾಗ್ ಆಫ್ 1 cos x ಪ್ಲಸ್ ಮುಗೀತು. ಮೈನಸ್ ಇಂಟು ಇರೋದ್ರೆ ನಿಂಗೆ ಬರಿಬಹುದು. ಏನು ಇಲ್ಲ ರಜಾ, ನಥಿಂಗ್ ಎಲ್ಸ್ ಆಕ್ಚುಲಿ. ತುಂಬಾ ಸಿಂಪಲ್ ಅಂದ್ರೆ ಇದೆ. ನೆಕ್ಸ್ಟ್ ಒನ್, ಸಪೋಸ್ ಇಂಟಿಗ್ರೇಷನ್ 1 x ಇಂಟು 1 ಪ್ಲಸ್ ಲಾಗ್ x. ಎಕ್ಸ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. x is dash. ಏನ್ ಮಾಡ್ಬೋದು ಇದನ್ನ? ದಿಸ್ ಕ್ವಶನ್ ಏನಂತ ಬರಿಬೋದು ರಿಅರೇಂಜ್ ಮಾಡಕ್ ಹೋದ್ರೆ? ಇಂಟಿಗ್ರೇಷನ್ ಆಫ್ 1/1 ಪ್ಲಸ್ ಲಾಗ್ x ಡಿನಾಮಿನೇಟರ್ ಇದೆ, ಹೌದಾ? ಇಂಟು ಆನ್ಸರ್ ಏನಿಲ್ಲಿ 1/x dx. ಹಾಗಾದ್ರೆ ಏನ್ ಬರಿಬೋದು ರಜಾ? ಈಗ ಬರಿಬೋದ ನಾನು? ಎಕ್ಸ್ ನ ಸೈಡಿಗೆ ಹೇಳಿದೀನಿ, ಈ ಕಡೆ ಬಂದಿದೆ ಅದಷ್ಟೇ. ಅಬ್ಸರ್ವ್ ಕೇರ್ಫುಲಿ, ಹೌದಾ? ಇದನ್ನ ಸೇಮ್ ಆಲ್ಸೋ ವಿ ಕ್ಯಾನ್ ರಿಅರೇಂಜ್ ಆಸ್ ಇಂಟಿಗ್ರೇಷನ್ ಆಫ್ ನೋಡೋ ಇಲ್ಲಿ ಇದಿಷ್ಟು 1/x. 1 into 1/x ಅಂದ್ರೆ ಯಾರು? 1/x ಗೊತ್ತಾಗಲ್ಲ ಅನ್ನೋರು ಹಿಂಗೂ ಬರಿಬಹುದು. 1 into 1/x is 1/x ಡಿವೈಡೆಡ್ ಬೈ ಏನಿದೆ? 1 plus log x. What is 1? Differentiation of 1 plus log x. Differentiation of 1 plus log x is 1/x. ಅದೆಲ್ಲಿದಾರ ಹಂಗಾರೆ? ನ್ಯೂಮರೇಟರ್ ಇದ್ದಂಗೆ ಐತಲ್ಲ. ಅಗೇನ್ ಸೇಮ್. ಅರ್ಥ ಆಗಿಲ್ಲ? ಇಲ್ಲಿ ಸಮ್ ಸ್ಟೂಡೆಂಟ್ ಸರ್ ಡಿವೈಡೆಡ್ ಇತ್ತು ತೊಗೊಂಡ್ಬಿಟ್ಟು ಮೇಲ್ಗಡೆ ಕೂರ್ಸಿರ ಅಂದ್ರೆ ಇಷ್ಟು ಒಂದೇ ಅನ್ಕೋಬೇಡ. 1/x ಅನ್ನೋದು ಒಂದೇ ಅನ್ಕೋ. 1 into 1/x is 1/x ಹೋಲ್ಡೆಡ್ ಬೈ ಏನಿದೆ? 1 plus log x. ಸೊ 1 plus log x ನ ಡಿಫ್ರೆನ್ಸಿಯೇಷನ್ 0, log x ನ ಡಿಫ್ರೆನ್ಸಿಯೇಷನ್ 1/x. ಸೊ 0 plus 1/x is 1/x. 1/x is ನ್ಯೂಮರೇಟರ್ ಇಂಟು dx. ಎಸ್ ಅಕ್ಕ ಇಂಟು ಶಾರ್ಟ್ ಕಟ್ಟಿಂಗ್ ಬಂತು. ಶಾರ್ಟ್ ಕಟ್ ನಂಬರ್ 4 ಬಂತು. ಏನಾಯ್ತು ಆನ್ಸರ್? ಆನ್ಸರ್ ಈಸ್ log ಆಫ್ 1 plus log x ಪ್ಲಸ್ ಸಿ. ಅರ್ಥ ಆಯ್ತಾ? ದಟ್ಸ್ ಆಲ್. ಸೊ ಈ ತರ ಕ್ವಶನ್ ಗಳು ಬರೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಅನಲೈಸ್ ಮಾಡಿ. log x ಬರುವ ಆಪ್ಷನ್ಸ್ ಅಲ್ಲಿ ನೀವು ಥಿಂಕ್ ಮಾಡ್ಬೇಕಾಗತ್ತೆ. ಇಸ್ ಕ್ಲಿಯರ್? ದಿಸ್ ಈಸ್ ಯುವರ್ ಟೈಪ್ 4, ಶಾರ್ಟ್ ಕಟ್ ಟೈಪ್ 4. ಇಂಟಿಗ್ರೇಷನ್ ಆಫ್ f dash of x by f of x dx ಇದ್ದಾಗ log of f of x plus c. This is type 4. Next, let's continue with the type number 5. Type 5 ಹೋಗೋಣ. Next, type 5 first. Shortcut type 5. Type 5. Shortcut type 5. According to this type, integration of very important. ಏನ್ ಬರ್ಬೋದ ರಸ? ಈಗ ನೋಡೋ ಅಲ್ಲಿ x ಪರ್ ಆಫ್ n ಅನ್ನೋ ಫಾರ್ಮುಲಾ ಇಂಟಿಗ್ರೇಷನ್ ಕಲ್ತ್ವಿ. ನೆಕ್ಸ್ಟ್ ಯಾವ್ದು ಕಲ್ತೀವಿ? ಇಂಟಿಗ್ರೇಷನ್ ಆಫ್ ರೂಟ್ ನ ಕಲ್ತಿ. ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ 1/x ಕಲ್ತ್ವಿ. ನೆಕ್ಸ್ಟ್
integration of 1 by root of x. What is 1 by root of x? By root x ನ integration ಏನು? ಇದು ಡಿಫರೆನ್ಸ್ ಇಂಟಿಗ್ರೇಷನ್ ಏನು? 1 by root x ನ ಇಂಟಿಗ್ರೇಷನ್ 2 ರೂಟ್ಸ್ ಕಲ್ತಿದ್ಯಾ ತಾನೆ? ಹಾಗಾದ್ರೆ x ಯಾರು ಇಲ್ಲಿ ಫಂಕ್ಷನ್ ಏನಾಗ್ತದೆ? ಡಿನಾಮಿನೇಟರ್ ಅಲ್ಲಿ ಅಂಡರ್ ದ ರೂಟ್ ಅಲ್ಲಿ ಒಂದು ಫಂಕ್ಷನ್ ಇದೆ, ನ್ಯೂಮರೇಟರ್ ಇಲ್ಲ, ಇದು ಅಂಡರ್ ದ ರೂಟ್ ಅಲ್ಲಿ ಇದೆ. ಮೇಲ್ಗಡೆ ಏನಿದೆ ಕೇಳಿದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಈ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಇಲ್ಲಿದೆ. ಆನ್ಸರ್ ಏನು? ಆನ್ಸರ್ ಈಸ್ ಟು ರೂಟ್ ಆಫ್ ಎಕ್ಸ್ ಈಸ್ ಎಫ್ ಆಫ್ ಎಕ್ಸ್ ಪ್ಲಸ್ ಸಿ. ಮುಗೀತು. ದಿಸ್ ಇಸ್ ಯುವರ್ ಟೈಪ್ 5. ಓ ಗೊತ್ತಾಯ್ತು ಆಟ ಅಂತಿರಲ್ಲ ಈಗ. ಆಟ ಇಲ್ಲೇ ಇರತ್ತಾನೆ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಎಲ್ಲ ನೋಡು, ನೀಟಾಗಿ ಕಂಡ್ಬಿಟ್ಟು ನೋಡು. ಹಂಗೆ ಇದೆ ಎಲ್ಲ. ಏನ್ ಮಾಡಿದೆ ಗೊತ್ತಾನೆ? ಎಕ್ಸ್ ಅನ್ನ ಜಾಗ ಕಿತ್ತಾಕ್ಬಿಟ್ಟು ಏನೋ ಬರ್ತೀನಿ. ಎಕ್ಸ್ ಬರಿಬೋದಾಗಿತ್ತಾ? ಬರಿಬೋದಾಗಿತ್ತು. ಇದು ಎಕ್ಸ್ ಡ್ಯಾಶ್ ಆಗತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಇಸ್ 1. ಅಲ್ಲಿಗೆ ಬಂತಲ್ಲ. ದಟ್ಸ್ ಆಲ್ ರಜಾ. ಎಂತ ಇಲ್ಲ, ಟೆನ್ಷನ್ಸ್ ಇಲ್ಲ. ಏನೋ ಹೇಳು ನೆಕ್ಸ್ಟ್. ನಿಮ್ ಪಕ್ಕದವನ್ ಏನೋ ಹುಷ ಹೋಗ್ತಿದ್ಯಾ ಕೇಳು. ಬ್ರೇಕ್ಫಾಸ್ಟ್ ತರಿಸ್ತೀನಿ. ತಲೆ ಕೆಳಗಾಗ್ತೀಯಲ್ಲೋ. ತಲೆ ಕೆಳಗಾಗಂಗಿಲ್ಲ. ಟೈಮ್ ಆಗಿದ್ಯಾ? ಇಲ್ಲ ತಾನೆ? 9 ಹೋಗ್ತೀನೋ. ಇನ್ನು 1 hour ಇದೆ. ಏನ್ ಬೇಕಾದ್ರೆ ಇದು ಇಂಟಿಗ್ರೇಷನ್ ಮುಗಿಸ್ಬಿಡ್ಬೋದು. ಒಂದೇ ಸೆಕೆಂಡ್ ಅಲ್ಲಿ ಹೋಗ್ಬಿಟ್ಟು ಇರಾನ್ನ ಡೆಮಾಲಿಷ್ ಮಾಡಿ ಬರ್ಬೋದು. ನಮ್ ಟ್ರಂಪಿಗೆ ಏನ್ ಹುಚ್ಚಿಡ್ದಿದೆ ಗೊತ್ತಿಲ್ಲ. ಹೌದು ತಾನೆ? ಪ್ರೈಸ್ಗಳು ಎಷ್ಟು ರೈಸ್ ಆಗಿದೆ ಗೊತ್ತಾ? ನಿಮ್ಗೆ ಗೊತ್ತಾಗ್ತಿಲ್ಲ. ಯಾಕೆ ನೀವೇನ ಇದು ಮಾಡ್ತಿಲ್ವಲ್ಲ? ಅಪ್ಪ ಮತ್ತಾನೆ ಫುಡ್ ತರೋದು. ಸಿಕ್ಕಾಬಟ್ಟೆ ಪ್ರೈಸ್ ರೈಸ್ ಆಗಿದೆ. ಅವ್ನು ಅವನನ್ನ ಯಾವತ್ತು ಹೊಡೆದಾಕ್ತಾರೋ ಗೊತ್ತಾಗ್ತಿಲ್ಲ. ಅವ್ನು ಹೊಡ್ಯಕ್ ಆಗಲ್ಲ. ಯಾರೋ ಅಂತ ಧೈರ್ಯ ಮಾಡಲ್ಲ. ನಮ್ ಪ್ರಧಾನಿ ನೋಡ್ರೆ ಮೈ ಡಿಯರ್ ಫ್ರೆಂಡ್ ಟ್ರಂಪ್ ಕಾಲಡ್ ಅಂತ ನಿನ್ನೆ ಹಾಕೊಬಿಟ್ಟಿದ್ದಾರೆ. ನೋಡಿಲ್ಲ ನೀವ್ಯಾರು? ಎಕ್ಸ್ ಖಾತೆಲಿ ಏನಂತ ಹಾಕೊಂಡಿದ್ದಾರೆ? ನಾನು ಟ್ರಂಪ್ 40 ನಿಮಿಷ ಮಾತಾಡಿದ್ವಿ ಫೋನ್ ಕಾಲಲ್ಲಿ ಅಂತ ಎಕ್ಸ್ ಖಾತೆಲಿ ಹಾಕೊಂಡಿದ್ದಾರೆ. ಯಾವಾಗ ಯುದ್ಧ ನಿಲ್ಲಿಸ್ತಾರೆ ಗೊತ್ತಿಲ್ಲ. ಓಕೆ ಬರೋಣ. ನಮ್ದು ಯುದ್ಧನೇ ಬೇರೆ ಇದೆ ಅಲ್ವಾ? ಓಕೆ ಕೇಳೋ. ಇಲ್ಲಿ ನಾವ್ ಎಕ್ಸ್ ಜೊತೆ ಮಾಡ್ತಿದೀವಿ. ಇಲ್ಲಿ ಯಾರು ಇಂಟಿಗ್ರೇಟ್ ಮಾಡ್ಬೇಕು, ಯಾರ ಡಿಫ್ರೆನ್ಶಿಯೇಟ್ ಮಾಡ್ಬೇಕು ಒಂದು ಗೊತ್ತಾಗ್ತಿಲ್ಲ ಸರ್ ಅನ್ನೋದು ನಮ್ ಟೆನ್ಷನ್ ಇದೆ. ಕರೆಕ್ಟೇನ್ರ? ಏನು ಇಂಟಿಗ್ರೇಷನ್ ಮಾಡೋಣ, ಎಲ್ಲಿ ಡಿಫ್ರೆನ್ಶಿಯೇಟ್ ಮಾಡೋಣ ಒಂದು ಗೊತ್ತಾಗಲ್ಲ. ಅದ್ರ ಮಧ್ಯೆಲ್ಲ ನನಗೆ ಬೇರೆ ಹೊಟ್ಟೆ ನೋವು, ತಲೆನೋವು, ಹೊಟ್ಟೆಲಿ ಚಿರು ಅಂತಿದೆ ಅಂತ ನಾವು ಸೆಂಟ್ರ್ ಕೂತಾನ. ಅವ್ನ್ ಫೇಸ್ ನೋಡಿದ್ರೆ ಪಾಪ ಇವಾಗ್ಲೂ ಇನ್ನು ಸ್ವಲ್ಪ ಹೊತ್ತಿಗೆ ಅನ್ನಂಗಿದ್ದಾನೆ. ಹೀರಾ ಸ್ವಲ್ಪ ಜನಸ್ ಆಗಿರೋ. ಬಿಡು, ಕೈ ಬಿಡು. ಒಳ್ಳೆ ಹುಡುಗಿ ತರಗೆ ಹಿಡ್ಕೋತೀವಲ್ಲ. ಏನೋ ಟೆನ್ಷನ್ ಆಗಿ ಏನೋ ಆಯ್ತು, ಲೈಫೇ ಹೋಯ್ತು ಅನ್ನೋದು. ಏನೋ ಆಗಿಲ್ಲ. ಇನ್ನು ಎಕ್ಸ್ ಜೊತೆಗೆ ಇದೀವಿ ಬಾ. ಅಲ್ಲಿ ತನಕ ಹೆದರ್ಬೇಡ. ಎಕ್ಸ್ ಬಿಟ್ಟ ಮೇಲೆ ತಾನೆ ಭಯ ಪಡ್ಬೇಕು. ನಾನ್ ಬಿಡೋದೇ ಇಲ್ಲ. ಏನೋ ಹೇಳೋ, ಕೇಳಿಸ್ಕೊಳ್ಳೋ ಇಲ್ಲಿ. ಏನೋ ಎಕ್ಸ್ ಬಿಟ್ಟೋಗೋದೇ ಇಲ್ಲ ನಾವು. ಎಕ್ಸ್ ಇಲ್ವಾ? ಎಕ್ಸ್ ಇಲ್ಲ ಅಂದ್ರೆ ಪ್ರೆಸೆಂಟ್ ಅಲ್ಲಿ ಇದಾರೆ ಅಂತ ಅರ್ಥ. ಪ್ರೆಸೆಂಟ್ ಇದಾರಾ? ನೀನಿದ್ಯಾ? ನಾನು ಕೇಳಿದ್ ನಿಂಗೆ ಎಕ್ಸ್ ಇದಾರ ಅಂತ. ಅವ್ರಿಲ್ಲ ಅಂದ್ರೆ ಪ್ರೆಸೆಂಟ್ ಇರ್ಬೇಕಲ್ಲ. ಅವರು ಇಲ್ಲ. ನೋಡ ನಂಗೆ ಬೇಜಾರಾಗ್ತದೆ. ಓಕೆ ಸುಮ್ನೆ ಎಲ್ಲರೂ ನಗರ್ಸಾಗ ನೀನು ಯೂಸ್ ಮಾಡ್ಕೊಂಡೆ. ಬೇಜಾರ ಬೇಡ. ನೀನು ಹಂಗೆ ಯೂಸ್ ಮಾಡ್ಕೊ. ಯಾರನ್ನಾದ್ರು ನನ್ ಯೂಸ್ ಮಾಡಕ್ ಬರ್ಬೇಡ. ಮತ್ ನನ್ ಸುದ್ದಿ ಬಂದ್ರೆ ಹೇಳ್ಬೇಡ. ಓಕೆ ಬಾರಪ್ಪ ಇರೋ. ಆನ್ಲೈನ್ ಅವ್ರು ಬರೋ ಇಲ್ಲಿ. ಅವರೆಲ್ಲ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿ ಅವ್ರು ಆರಾಮ್ಸೆ ಇದಾರೆ. ಅವ್ರ ಬಗ್ಗೆ ಮಾತಾಡಂಗಿಲ್ಲ ನಾವು. ಇದೀರೇನ್ರು ಆನ್ಲೈನ್ ಅವ್ರು? ಕೇಳಿಸ್ಕೊತಿದೀರಾ? ಓಕೆ ಆಮೇಲೆ ಮಾತಾಡ್ಸೋಣ. ಈಗ ನೋಡಿಸ್ಕೊ ಇಲ್ಲಿ. ವೆರಿ ಇಂಪಾರ್ಟೆಂಟ್ ಟಾಪಿಕ್. ಇಲ್ಲಿ ಏನಾದ್ರು ಒಂದು ಫಂಕ್ಷನ್ ಇದ್ದು ಅದು ಅಂಡರ್ ದ ರೂಟ್ ಇರ್ಬೇಕು, ಡಿನಾಮಿನೇಟರ್ ಇರ್ಬೇಕು. ಕಂಡೀಷನ್ ಎಕ್ಸ್ ಎಲ್ಲಿದೆ ಅನ್ನೋದು ಇಂಪಾರ್ಟೆಂಟ್. ಅಂಡರ್ ದ ರೂಟ್ ಅಲ್ಲಿ ಫಂಕ್ಷನ್ ಇರ್ಬೇಕು. ಅದ್ರದ್ದು ಡಿಫ್ರೆನ್ಸಿಯೇಷನ್ ನ್ಯೂಮರೇಟರ್ ಇರ್ಬೇಕು. ಆಗ ದಿಸ್ ಶಾರ್ಟ್ ಕಟ್ ಕ್ಯಾನ್ ಬಿ ಯೂಸ್. ನೌ ದ ಕ್ವಶನ್ ಈಸ್ ಇಂಟಿಗ್ರೇಷನ್ ಆಫ್ ಏನೋ ನ್ಯೂಮರೇಟರ್ ಒಂದು sin x ಇದೆ ಅನ್ಕೋ. ಡಿನಾಮಿನೇಟರ್ ಅಲ್ಲಿ 1 ಮೈನಸ್ ಕಾಸ್ ಎಕ್ಸ್ ಅಂಡರ್ ದ ರೂಟ್ dx ಈಸ್ ಡ್ಯಾಶ್. ಕ್ವಶನ್ ನೋಡಕ್ಕೂ ಹುಡುಗರಿ ತಲೆ ಎಲ್ಲ ಟೆನ್ಷನ್, ತಲೆ ಎಲ್ಲ ಉಲ್ಟಾ ಹೊಡಿತು. ಆನ್ಸರ್ ಏನೋ ನೋಡಿಲಿ. 1 ಅಂಡರ್ ದ ರೂಟ್ ಅಲ್ಲಿ ಫಂಕ್ಷನ್ ಆಯ್ತಾ? ಇದು ಫಂಕ್ಷನ್ ತಾನೆ. ಅಂಡರ್ ದ ರೂಟ್ ಅಲ್ಲಿ ಫಂಕ್ಷನ್ ಆದ್ರೆ 1 ನ ಡಿಫ್ರೆನ್ಸಿಯೇಷನ್ 0 ಮೈನಸ್ ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಮೈನಸ್ sin x. ಮೈನಸ್ ಇಂದ ಮೈನಸ್ ಪ್ಲಸ್ sin x. sin x ಎಲ್ಲಿದೆ ನೋಡ್? ಮೇಲ್ಗಡೆ ಡ್ಯಾಶ್ ಎಲ್ಲ ಕೂತಿದೆ. ಸೊ
ಮೈನಸ್ ಇದ ಮೈನಸ್ ಪ್ಲಸ್ ಸೈನ್ ಎಕ್ಸ್ ದಟ್ ಇಸ್ ಯು ಅಂದ್ರೆ ಈ ಶಾರ್ಟ್ಕಟ್ ವರ್ಕ್ ಆಗ್ತದೆ. ಸೊ ನಾವು ಆನ್ಸರ್ ಏನಾಗ್ಬೋದು ಹಂಗಾರೆ 2 ಇಂಟು ರೂಟ್ ಆಫ್ 1 ಮೈನಸ್ ಕಾಸ್ ಪ್ಲಸ್ ಸಿ ಮುಗೀತು ಅಷ್ಟೇ ಆನ್ಸರ್. ಎಂತ ಸಿಲ್ಲಿ ಆಗಿದೆ ಅಂದ್ರೆ ಇದನ್ನ ಕ್ವಶನ್ ಕೇಳ್ತಾನೆ ನಿಮ್ಗೆ. ಆಕ್ಚುಲಿ ಇದು 5 ಮಾರ್ಕ್ಸ್ ಕ್ವಶನ್. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಇದು ನೋಡ್ರೆ ಸಾಕು ತಲೆ ಎಲ್ಲ ಕೆರ್ಕೊಂಡು ಯಾರ್ ಯು ಯಾರ್ ವಿ ಅನ್ನೋದೇ ಗೊತ್ತಾಗ್ದೇನೆ ಎಲ್ಲೆಲ್ಲೋ ಇಂಟಿಗ್ರಲ್ ಡಿಫ್ರೆನ್ಸಿಯೇಷನ್ ಏನೇನೋ ಮಾಡಕ್ ಹೋಗ್ತಾರೆ. ಏನೋ ಮಾಡಕ್ ಹೋಗ ಸುಮ್ಮನೆ ಥಿಂಕ್ ಮಾಡ್ಬೇಕಷ್ಟೆ. ಓಕೆನಾ? ನೆಕ್ಸ್ಟ್ 1 ಮೋರ್ ಕ್ವಶನ್. ಅರ್ಥ ಇದೇನ್ರೋ? ಏನು ಇಲ್ಲ ರಜಾ 2 ಇದೆ 2 ಹಂಗೆ ಬರ್ದಿದೀನಿ. ರೂಟ್ ಅಂಡರ್ ಅಲ್ಲಿ ಯಾರಿರೋದು ಎಫ್ ಆಫ್ ಎಕ್ಸ್, ಇವ್ರು ಎಫ್ ಆಫ್ ಎಕ್ಸ್, ಅವ್ರ ಡಿಫ್ರೆನ್ಸಿಯೇಷನ್ ಎಫ್ ಆಫ್ ಎಕ್ಸ್ ಇಲ್ಲಿದೆ. ಹಾಗಾಗಿ ಎಫ್ ಆಫ್ ಎಕ್ಸ್ ನ ಇಲ್ಲಿ ಬರಿಬೇಕು. ಮುಗೀತು, ಆನ್ಸರ್ ಕ್ಲೋಸ್. ನೆಕ್ಸ್ಟ್ ಕ್ವಶನ್ ಹೀರೋ. ಇನ್ನ ನೋಡಲಿ ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಹೋಲ್ ಡಿವೈಡೆಡ್ ಬೈ 1 ಪ್ಲಸ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂಡರ್ ದ ರೂಟ್. ಇದು ಇಂಪಾರ್ಟೆಂಟ್. ಡಿ ಎಕ್ಸ್ ಈಸ್ ಡ್ಯಾಶ್. ಈ ಕ್ವಶನ್ ಏನ್ ಮಾಡ್ತೀವಿ ಆನ್ಸರ್ ಕೇಳಿಸ್ಕ. ಸೈಡ್ ಬಾ ಅಂದ್ರೆ ಇಲ್ಬಾ ಅಂತ ಮತ್ತ ಅಲ್ಬಾ ಇಲ್ಲೆಲ್ಲ ಹೋಗ್ಬೇಡ್ರಪ್ಪ. ಕೇಳಿಸ್ಕೊಳ ಇಲ್ಲಿ ಒನ್ ಥಿಂಗ್. ಹೀರೋ ಅಂಡರ್ ದ ರೂಟ್ ಅಲ್ಲಿ ಏನೋ ಇದೆ ಅಂದ್ರೆ ಅದೇ ಫಂಕ್ಷನ್ ಅನ್ಕೋಬೇಕು. ಹಂಗೆ ಕೊಟ್ಟಿರ್ತಾವ ನಾನು ಈ ಟೈಪ್ ಬಿಟ್ಟು ಬೇರೆ ಹೋಗಲ್ಲ ಅವನು. ಹಾಗಾದ್ರೆ ಅಂಡರ್ ದ ರೂಟ್ ಅಲ್ಲಿ ಹೇಳಿದ್ರೆ 1 ಪ್ಲಸ್ 2 ರೂಟ್ ಎಕ್ಸ್ ಇದೆ. 1 ಪ್ಲಸ್ 2 ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಇದೆ. ವಾಟ್ ಈಸ್ ದ ಡಿಫ್ರೆನ್ಸಿಯೇಷನ್ ಆಫ್ 1? 0 ಪ್ಲಸ್ 2 ಹಾಗೆ ಇಟ್ಕೋಣ. ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಇದ್ರೆ ಏನ್ ಆನ್ಸರ್? ಮೈನಸ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ ಕೇಳಿದಿರಾ? ನಾನು ನಿಮ್ಗೆ ಹಿಂಗ್ ಬರ್ಸಿದ್ದೆ, ಈ ತರ ಎಲ್ಲ ಹೇಳ್ಕೊಟ್ಟಿದ್ದೀನಿ. ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಈಸ್ ಪವರ್ ಆಫ್ ಎಕ್ಸ್. ಡಿಫ್ರೆನ್ಸಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಂ ಎಕ್ಸ್ ಈಸ್ ಎಂ ಇಂಟು ಇ ಟು ಪವರ್ ಆಫ್ ಎಂ ಎಕ್ಸ್ ಅಂತ ಹೇಳ್ಕೊಟ್ಟಿದ್ದೀನಿ. ನೆನ್ಪಿದ್ಯಾ? ಅದೇ ತರನೇ ಇ ಟು ದಿ ಪವರ್ ಆಫ್ ಎಂ ಜಾಗದಲ್ಲಿ ಮೈನಸ್ 1 ಎಕ್ಸ್ ಇದ್ರೆ -1 ಇಂಟು ಇ ಟು ದಿ ಪವರ್ -1 ಎಕ್ಸ್ ಅಂತ. 1 ಇಲ್ಲದೆ ಬರೀ ಮೈನಸ್ ಇದ್ರೆ ಮೈನಸ್ ಎಕ್ಸ್ ಇದ್ರೆ ಮೈನಸ್ ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಅಂತ. ಇದೆಲ್ಲ ಡಿಫ್ರೆನ್ಸಿಯೇಷನ್ ಚಾಪ್ಟರ್ ಕಲ್ತಿದೀವಿ ಸ್ಟೆಪ್ ವೈಸ್ ಅಲ್ಲಿ, ಪ್ರೊಸೀಜರ್ ವೈಸ್ ಅಲ್ಲಿ. ಅಕಾಯಿಂಟ್ ದಿಸ್ ಏನಾಯ್ತು ಇದು -2 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಆಗುತ್ತೆ. ಇನ್ನ ಸ್ವಲ್ಪ ಮುಂದೋದ್ರೆ 0 ಬಿಟ್ಬಿಡೋಣ. 2 ಇಂಟು -2 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಆಗ್ತದೆ. ಹಾಗಾದ್ರೆ ಯಾರು ಮಿಸ್? ಎಸ್, ಹಿಯರ್ ಇಸ್ -2 ಈಸ್ ಮಿಸ್ಡ್. ಈ ಮಿಸ್ಡ್ ಇಂಪಾರ್ಟೆಂಟ್. ಅವ್ರನ್ನೇ ನಾವಿಲ್ಲಿ ಜೊತೆ ಕರ್ಕೊಬರ್ಬೇಕು. ಮಿಸ್ ಆಗಿರೋದ್ರಿಂದ ಮಿಸ್ಸಸ್ ಮಾಡ್ಕೊಳ್ಳೋದು ಒಳ್ಳೇದು. ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಐತೆ ಹೇಳ್ರೋ. ಇದು ಹೀಗೂ ಬರಿಬೋದಾ? -2 ಇಂಟು ಅಲ್ಲಿ -2 ಮಲ್ಟಿಪ್ಲೈ ಮಾಡ್ತಾ ಇದ್ದೇನೆ. ಇನ್ನೇನ್ ಮಾಡ್ಬೇಕು ನಾನೀಗ? ಡಿವೈಡ್ ಮಾಡ್ಬೇಕು. ಡಿವೈಡ್ ಯಾರನ್ನ? -2 ಇಲ್ಲಿ ಡಿವೈಡ್ ಹಿಯರ್ ಇಸ್ ಮಲ್ಟಿಪ್ಲೈಡ್ ಆಫ್ ವಾಟ್? ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಫೋಲ್ಡೆಡ್ ಬೈ ರೂಟ್ ಅಂಡರ್ 1 ಪ್ಲಸ್ 2 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್. ದೆನ್ ಯುವರ್ ರಿಸಲ್ಟ್ ಇಸ್ ಏನಾಗ್ಬೋದು ಆನ್ಸರ್? ಮೈನಸ್ ಹಾಗೆ ಇರ್ಬೇಕಲ್ಲ, ಬಟ್ ಇಸ್ ಶಿಫ್ಟ್ ನ್ಯೂಮರೇಟರ್. ಸೊ -1/2 ಇಂಟು ವಾಟ್ ಅಬೌಟ್ ದ ರಿಸಲ್ಟ್? ಇಂಟಿಗ್ರೇಷನ್ ಏನು? 2 ಇಂಟು ರೂಟ್ ಆಫ್ ಅಂಡರ್ ದ ರೂಟ್ ಏನಿದೆ 1 ಪ್ಲಸ್ 2 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಪ್ಲಸ್ ಸಿ. ಫೈನಲ್ ಆನ್ಸರ್ ಏನಾಗ್ಬೋದು? ವಾಟ್ ಕ್ಯಾನ್ ಬಿ? 2/2 is get cancelled. The result may be ಇಲ್ಲಿ ಬರಿಲ್ಲ -√1 plus 2 into e to the power of minus x plus c. ಅಷ್ಟೇ. ನೀಟಾಗಿ ಅನಲೈಸ್ ಮಾಡ್ರಿ. ಕೈಂಡ್ಲಿ ಅನಲೈಸ್ ದಿಸ್ ಪ್ರಾಪರ್ಲಿ. ನೀ ಏನೋ ಥಿಂಕ್ ಮಾಡ್ಲಿಲ್ಲ ಅಂದ್ರೆ ಆನ್ಸರ್ ಸಿಗಲ್ಲ. ಏನೋ ಸಮಥಿಂಗ್ ರಾಂಗ್ ಅನ್ಸುತ್ತೆ. ರಿಕ್ವೆಸ್ಟ್ ಮಾಡ್ತೀನಿ, ಡೋಂಟ್ ನೆಗ್ಲೆಕ್ಟ್. ಸ್ವಲ್ಪ ಥಿಂಕ್ ಮಾಡ್ರ ಆನ್ಸರ್ ಸಿಗುತ್ತೆ. ಇನ್ನು ಕಾಲೇಜ್ ಇದೆಯನ್ರ ನಿಮ್ಗೆ? ಏನ್ ಮಾಡ ಕಾಲೇಜಲ್ಲಿ? ದೇವರನ್ನ ಹೇಳ್ರ, ಏನಾರು ಮಾತ್ರ ಏನು ಮಾಡಲ್ಲ. ಸುಮ್ನೆ ರಿಪೋರ್ಟ್ ಸಬ್ಮಿಟ್ ಮಾಡು, ಆ ಕಡೆ ಹೋಗು ಈ ಕಡೆ ಬಾ, ಇಷ್ಟೇ ಮಾಡೋದು. ಹೌದಾ? ರೈಟ್? ಗೊತ್ತಿಲ್ಲ ಏನ್ ಹೇಳ್ಬೇಕು, ಗೊತ್ತಿಲ್ಲ. ನಿಜ ಹೇಳ್ತೀನಿ ಕೇಳಿ, ವೇಸ್ಟ್ ಮಾಡಿಸ್ತಿರೋದು ಟೈಮ್ನ.
ಏನಕ್ಕೆ ಪೋಸ್ಟ್ಪೋನ್ ಮಾಡ್ರು ನಂಗಂತೂ ಅರ್ಥ ಆಗ್ಲಿಲ್ಲ. ಹಾ ಅದಕ್ಕೆ ಎಕ್ಸಾಮ್ ಪೋಸ್ಟ್ಪೋನ್ ಮಾಡಿರೋದು. ಬಟ್ ನಿಮ್ಮನ್ನ ಏನಕ್ಕೆ ಕರ್ಸ್ತಾರೆ ಮತ್ತೆ ಕಾಲೇಜಿಗೆ ಅವ್ರ ಕರ್ಮ. ಓಕೆ ನೀವೇ ನೆಕ್ಸ್ಟ್ ಹೋಗೋಣ ಮುಂದೆ. ಈಗ ಗೊತ್ತಾಯ್ತಾ ಯಾರು ಮಿಸ್ ಅಂತ ಇದು ಅದನ್ನ ಅನಲೈಸ್ ಮಾಡೋದು ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ನೋಡಿಲಿ. ಫಾಸ್ಟ್ ಫಾಸ್ಟ್ ಫಾಸ್ಟ್. ಇಂಟಿಗ್ರೇಷನ್ ಆಫ್ ಸೈನ್ 2x by root of cos 2x plus 7 dx is dash. ಆನ್ಸರ್ ಏನು? ಅಂಡರ್ ದ ರೂಟ್ ಯಾರಿದ್ದಾರೆ? cos 2x plus 7. What is the differentiation of cos 2x plus 7? What is the differentiation of this? ಹೇಳೋ. ಹಾ cos 2x ಇದೆ. ಆನ್ಸರ್ ಏನು? ಅಕಾರ್ಡಿಂಗ್ ಟು ಚೈನ್ ರೂಲ್ ಕಾಂಪೋಸಿಟ್ ಫಂಕ್ಷನ್. ಎಫ್ ಮೈನಸ್ ಸೈನ್ ಕಾಸಿನ ಡಿಫ್ರೆನ್ಸಿಯೇಷನ್ ಮೈನಸ್ ಸೈನ್ 2x ಗೆ 2x ಬರ್ಕ x is 2x. So x is 2x. So the reason 2x ಡಿಫ್ರೆನ್ಸಿಯೇಷನ್ ಏನೋ 2. ಅಕಾರ್ಡಿಂಗ್ ಟು ಚೈನ್ ರೂಲ್ ವರ್ಕ್ ಆಯ್ತು. ಪ್ಲಸ್ 7 ಇನ ಡಿಫ್ರೆನ್ಸಿಯೇಷನ್ 0. ಇದನ್ನೇಂತ ಬರೀತೀಗ? ಇಲ್ಲಿ ಮೈನಸ್ ಇದೆಯಾ? ಇಲ್ಲಿ ಮೈನಸ್ ಇತ್ತಲ್ವಾ? ಹೀಗಿದೆ. ನೆಕ್ಸ್ಟ್ 2 ಇಂಟು ಮೈನಸ್ 2 ಆಫ್ ಸೈನ್ 2x ಆಯ್ತು. ಹಾಗಾದ್ರೆ ಯಾರು ಮಿಸ್? -2 is missed. That is very important. -2 is missed. ಮೋಸ್ಟ್ ಆಫ್ ದ ಸ್ಟೂಡೆಂಟ್ ಏನ್ ಮಾಡ್ಬಿಡ್ತಾರೇನೋ ಇದನ್ನ ಮಾಡ್ತಾರೆ. cos x ಗೆ ಮೈನಸ್ sin x 2x ಬರ್ಬಿಡ್ತಾರೆ. ಆ 2x ಡಿಫ್ರೆನ್ಸಿಯೇಷನ್ ಮಲ್ಟಿಪ್ಲೈ ಮಾಡಿ ಬರಿಬೇಕು ಅಕಾರ್ಡಿಂಗ್ ಟು ಚೈನ್ ರೂಲ್ ಮಾರ್ಕ್ ಬಿಡ್ತಾರೆ. ಬಟ್ ಆಪ್ಷನ್ ಏನ್ ಕೊಟ್ಟಿರ್ತಾನೆ? ಮೈನಸ್ ಕೊಟ್ಟಿರ್ತಾನೆ ಮಲ್ಟಿಪ್ಲೈ ಮಾಡಕ್ಕೆ. 2 ಕೊಟ್ಟಿರಲ್ಲ. ಆಪ್ಷನ್ ಏನಲ್ಲ ಆಪ್ಷನ್ ಕೊಟ್ಟಿರ್ತಾರೆ. ರಾಂಗ್ ಆಪ್ಷನ್ ಬರುತ್ತಲ್ಲ ಒಂದು. ದಟ್ ವಿ ಕನ್ಸಿಡರ್. ಅದನ್ನು ಕೊಡೋ ಚಾನ್ಸಸ್ ತುಂಬಾ ಇರುತ್ತೆ. ಕೊಟ್ಟಿದ್ದಾನೆ ಆಕ್ಚುಲಿ. ಹಾಗಾದ್ರೆ ಈಗ ಆನ್ಸರ್ ಏನು? -2 is ಮಿಸ್ಡ್ ಆಗಿದ್ರಿಂದ ಏನ್ ಬರೀತೀಯಾ? -1/2 ಬರೆಯೋಣ ಡೈರೆಕ್ಟಾಗೆ. ಇಲ್ಲ ಹೀಗೂ ಬರೀಬಹುದು. 1/-2 ಇಂಟು -2 ಆಫ್ ಸೈನ್ 2x divided by root of cos 2x plus 7 dx. ಈ ಸ್ಟೆಪ್ ಬೇಕಾಗೇ ಇರ್ಲಿಲ್ಲ, ಆದ್ರೂ ಬರ್ದಿದೀವಿ ಅಷ್ಟೇ. ಆನ್ಸರ್ ಹೇಳಿ. -1/2. ಓಕೆ ಆನ್ಸರ್ ಏನು? 1/2 root x 1 or f dash of x by root of f of x ಏನ? ಆನ್ಸರ್ ಏನು? into root of this is ಏನದು? cos 2x plus 7 plus c. ಹಾಗಾದ್ರೆ ನೆಕ್ಸ್ಟ್ ಏನು? 2/2 get cancel. Answer is minus root of cos 2x plus 7 plus c. That is the result. Got it? Think ಮಾಡು. ಯಾರಿಗಾರು ಕನ್ಫ್ಯೂಷನ್ ಆಗ್ತಾ ಇದ್ರೆ ಯು ಆರ್ ಪ್ರೆಸೆಂಟ್ ಅಂತ. ಕನ್ಫ್ಯೂಷನ್ ಆಗ್ತಿದ್ಯಾ? ಸ್ವಲ್ಪ ನೀನ್ ಸ್ವಲ್ಪ ಇಲ್ಲಿ ಇದೆಯಾ ಅಂತ ಅರ್ಥ. ಇಲ್ಲಿ ಅಂಡರ್ ದ ರೂಟ್ ಅಲ್ಲಿ ಎಫ್ ಆಫ್ ಎಕ್ಸ್ ಇದೆ. ಹಾಗಿದ್ದಾಗ 2 ಇಂಟು ಎಫ್ ಆಫ್ ಎಕ್ಸ್ ಬರಿಬೇಕು. ಬಟ್ ಇಲ್ಲೂ ಹಾಗೆ ಮಾಡಿದೀನಿ ನೋಡು. ಅಂಡರ್ ದಲ್ಲಿ ನೋಡಿ ಇಲ್ಲಿ ಎಲ್ಲಿಗೆ ರಿಯಲೈಸ್ ಮಾಡ್ಕೊಂಡಿದೀನಿ ನೋಡಿ. ಇಲ್ಲಿ ಅಂಡರ್ ದ ರೂಟ್ ಅಲ್ಲಿ ಇದೆ ಈ ಎಫ್ ಆಫ್ ಎಕ್ಸ್. ಇದ್ರದ್ದು ಡಿಫ್ರೆನ್ಸಿಯೇಷನ್ ಏನು? cos 2x plus 7. cos 2x plus 7 ಏನ ಡಿಫ್ರೆನ್ಸಿಯೇಷನ್ ಏನು? -2 sin 2x. ಬಟ್ -2 ಇರ್ಲಿಲ್ಲ, ಅದಕ್ಕೆ -2 ಮಲ್ಟಿಪ್ಲೈ ಡಿವೈಡೆಡ್ ಬೈ ಮಾಡ್ಕೊಂಡಿದೀನಿ. ಈಗ ಅರ್ಥ ಏನು? ಹಂಗಾರೆ ಆನ್ಸರ್ ಏನ್ ಬರ್ಬೇಕು? ಆನ್ಸರ್ ಏನ್ ಬರ್ಬೇಕು? 2 ಇಂಟು ಎಫ್ ರೂಟ್ ಆಫ್ ಎಫ್ ಆಫ್ ಎಕ್ಸ್. ಹಾಗಾದ್ರೆ ನೋಡಿಲಿ ಆನ್ಸರ್ 2 ಇಂಟು ಇದು 1/2 ಎಕ್ಸ್ಟ್ರಾ ಬಂದಿರೋದು. 2 ಇಂಟು ರೂಟ್ ಆಫ್ ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಅಂದ್ರೆ ಯಾರು? cos 2x plus 7. ಸೊ 2 ಇಂಟು ರೂಟ್ ಆಫ್ cos 2x plus 7 ಹಂಗೆ ಬರ್ದಿದ್ದೀನಿ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನಾಯ್ತು? ಇಲ್ಲಿ ಎಕ್ಸ್ಟ್ರಾ ಬಂದಿರೋ -1/2 ಮತ್ತೆ ಈ 2 ಗೆಟ್ ಕ್ಯಾನ್ಸಲ್ ಆಗಿರೋದು -1 ಮೀನ್ಸ್ ಮೈನಸ್ ಆಫ್ ವಾಟ್? cos of 2x plus 7 ಪ್ಲಸ್. ಸ್ವಲ್ಪ ಥಿಂಕ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿದೆ. ನೀವು ಥಿಂಕ್ ಮಾಡಿಲ್ಲ ಅಂತ ಕೂತ್ಕೊಂಡ್ರೆ ಆನ್ಸರ್ ಸಿಗಲ್ಲ. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಒಂದೇ. ಓಕೆನಾ? ಏನಾಗುತ್ತೆ ಆನ್ಸರ್ ಈಗ ನೋಡಿ. ಈಗ ಇದು ಕೇಳ ಆನ್ಸರ್. sin 2x ಇದೆ ಹೋಲ್ ಡಿವೈಡ್ ಬೈ 1 ಪ್ಲಸ್ cos ಸ್ಕ್ವಯರ್ x ಅಂಡರ್ ದ ರೂಟ್ ಆಫ್ 1 ಪ್ಲಸ್ cos ಸ್ಕ್ವಯರ್ x dx is dash. ಯಾರು ಆನ್ಸರ್ ಹೇಳ್ಬೋದಾ? ಏನಿದೆ ರಜಾಲಿ?
ಹೇಳೋ ರೂಟ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ರೂಟ್ ಬೇಡಲ್ವಾ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ನನ್ನ ಡಿಫ್ರೆನ್ಸಿಯೇಷನ್ ಏನು ಡಿಫ್ರೆನ್ಸಿಯೇಷನ್ ಆಫ್ ದಿಸ್ ಇಸ್ ಡ್ಯಾಶ್ ಹೇಳೋ 0 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ ಇದೆ ಕಾಸ್ ಎಕ್ಸ್ ಈಗ ಸೈನ್ ಎಕ್ಸ್ ಬಟ್ ಸ್ಕ್ವೇರ್ ಇರೋದ್ರಿಂದ ಎಕ್ಸ್ ದಿ ಪವರ್ ಆಫ್ ಎನ್ ಫಾರ್ಮ್ ಆಯ್ತು n ಇಂಟು ಎಕ್ಸ್ ದಿ ಪವರ್ ಆಫ್ -1 ಅಂದ್ರೆ ಕಾಸ್ ಟು ದಿ ಪವರ್ ಆಫ್ 1 ಕಾಸ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫ್ರೆನ್ಸಿಯೇಷನ್ ಏನು ಸೈನ್ ಎಕ್ಸ್ ಕನ್ಫ್ಯೂಷನ್ ಆಗುತ್ತೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಬಿಕಾಸ್ ನಿಮ್ಗೆ ಇಲ್ಲಿ ಡಿಫ್ರೆನ್ಸಿಯೇಷನ್ ಗೊತ್ತಿರಲ್ಲ ಯಾರಿಗೆ ಡಿಫ್ರೆನ್ಸಿಯೇಷನ್ ಗೊತ್ತಿಲ್ಲ ಚೈನ್ ರೂಲ್ ಪ್ರಕಾರ ಸಾಲ್ವ್ ಮಾಡಕ್ ಬರಲ್ಲ ಅವರಿಗೆಲ್ಲ ಕನ್ಫ್ಯೂಷನ್ ಆಗುತ್ತೆ ಓಕೆನಾ ಇದು ಡಿಫ್ರೆನ್ಸಿಯೇಷನ್ ಪಾರ್ಟ್ ಸೊ ನೋಡಿ ಕಾಸ್ ಸ್ಕ್ವಯರ್ ಎಕ್ಸ್ ಇದು ಯಾವ ತರ ಇದೆ ಅಂತ ಅಂದ್ರೆ ದಟ್ ಈಸ್ ಐ ಕ್ಯಾನ್ ಸೇ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತ ಅಂದ್ರೆ ಎಕ್ಸ್ ದಿ ಪವರ್ ಆಫ್ ಎನ್ ಅಂತ ಎಕ್ಸ್ ದಿ ಪವರ್ ಆಫ್ ಎನ್ ಆದ್ರೆ ಎನ್ ಇಂಟು ಎಕ್ಸ್ ದಿ ಪವರ್ ಆಫ್ ಎನ್ -1 ಹಾಗಾದ್ರೆ ಏನಾಗ್ತದೆ 2 ಇಂಟು ಕಾಸ್ ಟು ದಿ ಪವರ್ ಆಫ್ 2 - 1 ಅಂದ್ರೆ 1 ಅಂದ್ರೆ ಕಾಸ್ ಎಕ್ಸ್ ವೇರ್ ಎಕ್ಸ್ ಈಸ್ ಯಾರೋ ಕಾಸ್ ಎಕ್ಸ್ ಹಾಗೆ ಕಾಸ್ ಎಕ್ಸ್ ಇಂಟಿಗ್ರೇಷನ್ ಏನು ಮೈನಸ್ ಸೈನ್ ಎಕ್ಸ್ ಇಲ್ಲಿ ಮೈನಸ್ ಸೈನ್ ಎಕ್ಸ್ ಬರ್ಬೇಕು ಅರ್ಥ ಆಯ್ತಾ ಹಂಗಾರೆ ಇಲ್ಲಿ ಮೈನಸ್ ಬಿಟ್ಟಿದ್ದೀನಿ ನಾನು ಮೈನಸ್ ಬರ್ಬೇಕು ಗಾಟ್ ಇಟ್ ಸೊ ಈಗ ಆನ್ಸರ್ ಏನ್ ಬಂದಿರೋದು ಹಾಗಾದ್ರೆ 2 ಇಂಟು ಕಾಸ್ ಎಕ್ಸ್ ಇಂಟು ಮೈನಸ್ ಸೈನ್ ಎಕ್ಸ್ ಇಸ್ -2 ಕಾಸ್ ಎಕ್ಸ್ ಇಂಟು ಸೈನ್ ಎಕ್ಸ್ ಅಥವಾ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಮೈನಸ್ ಹಂಗೆ ಇಟ್ಕೋ ವಾಟ್ ಈಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ಏನು ಸೈನ್ ಟು ಎಕ್ಸ್ ಇದೊಂದು ಫಾರ್ಮುಲಾ ಸೈನ್ ಟು ಎಕ್ಸ್ 2 ಸೈನ್ ಎಕ್ಸ್ ಕಾಸ್ ಎಕ್ಸ್ ಅಂದ್ರೆ ಸೈನ್ ಟು ಎಕ್ಸ್ ಅಂತ ಸಬ್ ಮಲ್ಟಿಪಲ್ ಅಂಡ್ ಮಲ್ಟಿಪಲ್ ಆಂಗಲ್ ಫಾರ್ಮುಲಾದಲ್ಲಿ ಬರ್ಸಿದ್ದೀನಿ ಹೇಳಿದೀನಿ ಹೌದಾ ಹಾಗಾದ್ರೆ ಆನ್ಸರ್ ಎಂತ ಬರೀ ಬಂದಾನೆ ಏನ್ ಮಿಸ್ ಹಂಗಾರೆ ಮೈನಸ್ ಇಸ್ ಮಿಸ್ಡ್ ಯಾರ್ ಮೈನಸ್ ಇಸ್ ಮಿಸ್ಡ್ ಇದನ್ನ ಫೈಂಡ್ ಮಾಡ್ಕೊ ಬರಕೋಸ್ಕರ ಇಷ್ಟೆಲ್ಲ ಆಟ ಆಡಿರೋದು ಸೊ ಮೈನಸ್ ಇಸ್ ಮಿಸ್ಡ್ ಆಸ್ ಮೈನಸ್ ಇಸ್ ಮಿಸ್ಡ್ ಆನ್ಸರ್ ಏನ ಬರುತ್ತಾ ಏನ್ ಮಾಡೋಣ ಮೈನಸ್ ಒಂದು ಔಟ್ ಸೈಡ್ ಅಲ್ಲಿ ಇಡೋ ಇನ್ನೊಂದು ಮೈನಸ್ ಸೈನ್ 2x ಬೈ ರೂಟ್ ಆಫ್ 1 ಪ್ಲಸ್ ಕಾಸ್ ಸ್ಕ್ವೇರ್ ಎಕ್ಸ್ dx ಅಂತ ಮೈನಸ್ ಮಿಸ್ ಆಗಿದ್ರಿಂದ ಅದು ಔಟ್ ಸೈಡ್ ಇಟ್ಟಿದ್ದೀನಿ ಹಾಗೆ ಇರ್ಲಿ ಈಗ ಇದು ಡಿಫ್ರೆನ್ಸಿಯೇಷನ್ ಇದು ದೆನ್ ರೂಲ್ ಯಾವುದು ಟೈಪ್ ನಂಬರ್ 5 ಅಕಾರ್ಡಿಂಗ್ ಟೈಪ್ ನಂಬರ್ 5 2 ಇಂಟು ರೂಟ್ ಆಫ್ f of x so that is 1 plus cos square x plus c ಅದೇ ಆನ್ಸರ್ -2 ಇಂಟು ರೂಟ್ ಆಫ್ 1 plus cos square x plus c ಈಗ ಒನ್ ಮೋರ್ ಕ್ವಶನ್ ತಗೊಳ್ತೀನಿ ಈಗ ಫಾಸ್ಟ್ ಏನಾಯ್ತು ಚೆನ್ನಾಯ್ತಲ್ಲ ಬೇಗ ಬೇಗ 9:30 ಆಗೋಯ್ತು ಇನ್ನು 20 ನಿಮಿಷಕ್ಕೆ ನಾನು ಇನ್ನೆರಡು ಟೈಪ್ ಮುಗಿಸ್ಲೇಬೇಕು ಇವತ್ತು ಆಟ ಕ್ಲೋಸ್ ಹೋಗೋಣ ನೆಕ್ಸ್ಟ್ ಏನೋ ಮುಗಿಸೋ ಬೇಗ ಹೇಳೋ ತನಕ ಸುಮ್ಮನೆ ಕೂತ್ಕೋಬೇಡ್ರ ಮೀನ್ ವೈಲ್ ಪ್ಲೀಸ್ ನೋಡೋಣ ನೆಕ್ಸ್ಟ್ ಕ್ವಶನ್ ಸಪೋಸ್ ಇಂಟಿಗ್ರೇಷನ್ ಆಫ್ x plus 1 by root of x square plus 2x plus 3 dx is dash ಹೇಳು ಏನ್ ಆನ್ಸರ್ ಯಾರ್ ಮಿಸ್ ಅಂಡರ್ ದ ರೂಟ್ x square plus 2x plus 3 ಇದರ ಡಿಫ್ರೆನ್ಸಿಯೇಷನ್ ಏನು 2x plus 2 ಅಂದ್ರೆ 2 ಕಾಮನ್ ತಗೊಂಡ್ರೆ x plus 1 ಇಲ್ಲಿ 2 ಮತ್ತೆ 2 ಕಾಮನ್ ತಗೋತಿದ್ದೀನಿ x plus 1 ಅಲ್ಲಿ ಯಾರು ಮಿಸ್ ಆಗಿದ್ದಾರೋ 2 ಹಾಗಾಗಿ ಏನ್ ಮಾಡ್ತೀಯಾ ಬೈ 2 ಇಂಟು ಇಂಟಿಗ್ರೇಷನ್ ಆಫ್ 2 ಟೈಮ್ಸ್ ಆಫ್ x plus 1 ಹೋಲ್ಡೆಡ್ ಬೈ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಇದೆಲ್ಲ ಬರೀಲೇಬಾರ್ದೇನೋ ಇದು ಮತ್ತೆ ಇದು ಬರೆದ್ರೆ ಮುಗೀತಷ್ಟೇ ಈಗ ಆನ್ಸರ್ ಏನು 1/2 ಇಂಟು 2 ಆಫ್ ರೂಟ್ x ಅಲ್ಲೇನೋ x ಯಾರೋ ಫಂಕ್ಷನ್ ಯಾರೋ 2 ಆಫ್ x x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಪ್ಲಸ್ ಸಿ ಏನ್ ಮಾಡ್ಬೋದು ಈಗ 2 ಮತ್ತೆ 2 ಕ್ಯಾನ್ಸಲ್ ಮತ್ತೆಲ್ಲ ಬರಿಬೇಕಾ ಇಲ್ಲ ರೂಟ್ ಆಫ್ x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಪ್ಲಸ್ ಸಿ ಅದೇ ಆನ್ಸರ್ ಉಳಿದಿರೋದು ಮಾತ್ರ ಆನ್ಸರ್ ಅಷ್ಟೇ ಇದೆಲ್ಲ ಬರಿಬಾರ್ದು ಎಕ್ಸಾಮ್ ಅದಕ್ಕೆ ಬಿಟ್ಬಿಡ್ಬೇಕು ಹೀರೋ ಇಲ್ಲಿ ನಿಂಗೆ ಬೈಟು ಅಂತ ಗೊತ್ತಾದ್ಮೇಲೆ ಇಲ್ಲಿಗೆ ಇಷ್ಟೇ ಆನ್ಸರ್ ಅಲ್ಲಿಗೆ ಒಂದು ರೂಟ್ ಬರುತ್ತೆ ಅದು ಕ್ಯಾನ್ಸಲ್ ಆಗತ್ತೆ
ಸೊ ದ ರೀಸನ್ ಜಸ್ಟ್ ಅಂಡರ್ ದ ರೂಟ್ ಏನ್ ಬರುತ್ತೆ ಅದೇ ಆನ್ಸರ್. ಇದು ಗೊತ್ತಾಗೋದಷ್ಟೇ ಕಷ್ಟ. ಇಲ್ಲಿ 2 ಈಸ್ ಮಿಸ್ಡ್ ಅಂತ ಬರೀತೆ ಗೊತ್ತಾ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. 2 ಈಸ್ ಮಿಸ್ಡ್. ಆ 2 ಈಸ್ ಮಿಸ್ಡ್ ಅಂತ ಬರದೆ ಅಂದ್ರೆ ನಿಂಗೆ ಗೊತ್ತಾಗ್ಬಿಡ್ಬೇಕು. 2 ಬಂತು ಅಂದ್ರೆ ಅದು ಡಿನಾಮಿನೇಟರ್ ಇರುತ್ತೆ, ನ್ಯೂಮರೇಟರ್ 2 ಮಿಸ್ ಕ್ಯಾನ್ಸಲ್ ಆಗ್ಬಿಡುತ್ತೆ. 3-4 ಕ್ವಶನ್ ವರ್ಕೌಟ್ ಮಾಡಿದಾಗ ಮೈಂಡ್ ಮೇಲೆ ಕುತ್ಕೊಳ್ಳೋದು ಇವೆಲ್ಲ. ನೆಕ್ಸ್ಟ್ ಇದು ಗೊತ್ತಾಯ್ತು ಎಲ್ಲರಿಗೂ? ಐ ಹೋಪ್ ಯು ಅಂಡರ್ಸ್ಟುಡ್, ಗಾಟ್ ಇಟ್. ಈ ತರ ಕ್ವಶನ್ ಬಂದ್ರೆ ಮಾಡ್ಬೋದಾ? ದ ನೆಕ್ಸ್ಟ್ ಟೈಪ್ ಈಸ್ ಟೈಪ್ ನಂಬರ್ 6. ಇದು ಮಾತ್ರ ಬ್ಯೂಟಿಫುಲ್ ಟೈಪ್. ಯಾವ್ದು ಇರ್ಬೋದು? ಟೈಪ್ ನಂಬರ್ 6, ದಟ್ ಈಸ್ integration of e to the power of f of x into f dash of x. ಈಗ ನೋಡ್ಕೋ, ಇಂಟಿಗ್ರೇಷನ್ ಆಫ್ e to the power of x into dx ಇದ್ರೆ ಏನರ್ಥ? e to the power of x ಇಲ್ಲೇನಿದೆ? x ನ ಡಿಫ್ರೆನ್ಸಿಯೇಷನ್ ಏನು? 1 ಇದೆ ನೋಡಿಗ. ಇಂಟಿಗ್ರೇಷನ್ ಆಫ್ e to the power of x, ಅದ್ರದ್ದು ಡಿಫ್ರೆನ್ಸಿಯೇಷನ್ ಏನಿದೆ? ಇಲ್ಲಿದೆ, 1 ಇದೆ, ಇಂಟು dx. ಆನ್ಸರ್ ಏನು? e to the power of x ಪ್ಲಸ್ c. ಹಾಗಾದ್ರೆ ಇಲ್ಲೇನಿದೆ? e to the power of f of x ಇಲ್ಲಿದೆ, ಅದ್ರದ್ದು ಡಿಫ್ರೆನ್ಸಿಯೇಷನ್ ನೋಡಿ ಇಲ್ಲಿದೆ, ಇದು ಅದ್ರ ಡಿಫ್ರೆನ್ಸಿಯೇಷನ್ ಇಲ್ಲಿದೆ. ಹಾಗಾದ್ರೆ ಆನ್ಸರ್ ಏನು? e to the power of x. ವೇರ್ x is f of x ಆಗಿದ್ರಿಂದ ಆನ್ಸರ್ ಏನೋ ರಜಾ? e to the power of f of x ಪ್ಲಸ್ c. ಮುಗೀತು, ಹೀರೋ ಆನ್ಸರ್ ಕ್ಲೋಸ್. ದಿಸ್ ಇಸ್ ಯುವರ್ ಟೈಪ್ 6. ಅಕಾರ್ಡಿಂಗ್ ಟು ದಿಸ್ ಟೈಪ್ ಬ್ಯೂಟಿಫುಲ್ ಆಗಿ ಹೇಳ್ಬೋದು. ಎಷ್ಟು ಬೇಕಾದಷ್ಟು ಕ್ವಶನ್ ಹಿಂಗ್ ಇಷ್ಟ ಬಂದಷ್ಟು ಬರ್ಕೋಬಹುದು. ಬರ್ಕೋ, ಇಂಟಿಗ್ರೇಷನ್ ಆಫ್ e to the power of sin x f of x ಇಲ್ಲೇನ್ ಬರ್ಬೇಕು? ಅದ್ರ ಡಿಫ್ರೆನ್ಸಿಯೇಷನ್ ಏನು? cos x dx. ಆನ್ಸರ್ ಏನ್ರು? e to the power of sin x, sin x ನ ಡಿಫ್ರೆನ್ಸಿಯೇಷನ್ ಇರೋದ್ರಿಂದ ಆನ್ಸರ್ e to the power of sin x ಪ್ಲಸ್ c. ಮುಗೀತು. ನನಗೆ ಒಂದು ಖುಷಿ ಆಗಿರೋದು ಇಂಟಿಗ್ರೇಷನ್ ಚಾಪ್ಟರ್, ಡಿಫ್ರೆನ್ಸ್ ಚಾಪ್ಟರ್ ಯಾರು? e to the power of x. ಯಾಕೆ? ಇಂಟಿಗ್ರೇಷನ್ ಆಫ್ e to the power of x, e to the power of x. ಡಿಫ್ರೆನ್ಸಿಯೇಷನ್ ಆಫ್ e to the power of x ಆಲ್ಸೋ e to the power of x. ಹೌದಾ? ಅದ್ರಿನಾ? ಇವರಷ್ಟು ಒಳ್ಳೆ ಇನ್ಯಾರು ಇಲ್ಲ. ನೆಕ್ಸ್ಟ್ ಒನ್ ಮೋರ್ ಕ್ವಶನ್. ಇಂಟಿಗ್ರೇಷನ್ ಆಫ್ e to the power of tan inverse x into ಬೇಡ, divided by 1 plus x square dx is dash. ಆನ್ಸರ್ ಏನು? ಆನ್ಸರ್ ಏನು? ಇದು ಹೀಗೆ ಬರಿಬೋದಾ? e to the power of tan inverse x by 1 plus x square ಇದೆಯಲ್ಲ, ಏನಂತ ಬರಿಬೋದು ನಾನು? 1 by 1 plus x square. We know that differentiation of tan inverse x is 1 by 1 plus x square. So answer is, answer ಏನು ಹಾಗಾದ್ರೆ? e to the power of tan inverse x plus c f of x, e to the power of f of x plus c. ಸ್ಟ್ರಕ್ಚರ್ ವರ್ಕ್ ಆಗ್ತಿದೆ ತಾನೆ? 100% ರಜಾ. ಸಬ್ಸ್ಟಿಟ್ಯೂಷನ್ ಮೆಥಡ್ ಸಾಲ್ವ್ ಮಾಡು, ಇದೇ ಬಂದು ನಿಂತ್ಕೋತೀಯ. ಎಂಡ್ ಎಲ್ಲಿಗೆ ಅಂತ ಕೇಳಿದ್ರೆ ಎಂಡ್ ಇಲ್ಲಿಗೆ. ನೆಕ್ಸ್ಟ್ ಕ್ವಶನ್. ಸಪೋಸ್ ಇಂಟಿಗ್ರೇಷನ್ ಆಫ್ x into e to the power of x square dx is dash. ಆನ್ಸರ್ ಹೇಳು. ಏನಂತ ಬರಿಬೋದಾ ಇದನ್ನ? e to the power of x square into x ಅಂತ ಬರಿಬೋದಾ? ಯಾರು ಮಿಸ್? x square ಇದೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಯಾರ? 2x. ಬಟ್ x ಇದೆ, ಯಾರು ಮಿಸ್? 2 is missed. 2 is missed. as 2 is missed, ಏನ್ ಮಾಡ್ತೀಯ ರಾಜ? ಇಲ್ಲಿ 1/2, ಇಲ್ಲಿ 2, ಅಲ್ಲಿ 2 ಇಲ್ಲಿ 2 ಇಲ್ಲಿ 2. ಕ್ಲಿಯರಾ? ಈಗ ಆನ್ಸರ್ ಬಂತಾ? x square ನ ಡಿಫ್ರೆನ್ಸಿಯೇಷನ್ ಏನ್ ಹೇಳು? ದಟ್ ಈಸ್ 2x. ದ ಡಿಫ್ರೆನ್ಸಿಯೇಷನ್ ಆಫ್ x square is 2x. ಸೊ ಆನ್ಸರ್ ಇಸ್ ಏನಾಯ್ತು ಹೇಳಿ? 1/2 keep as it is into e to the power of x square plus c. That's all. Hero, got it? ಅರ್ಥ ಆಯ್ತೇನ್ರೋ ಏನ್ ಆಟ ಆಡ್ತಿದೀವಿ ಅಂತ? ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಇಷ್ಟೆಲ್ಲ ಸಿಂಪಲ್ ಕೊಡ್ತಾನ ಅಂತ ನಿಮ್ಗೂ ಕನ್ಫ್ಯೂಷನ್ ಇರ್ತದಲ್ಲ. ಆಕ್ಚುಲಿ ಇಲ್ಲ, ಇದು ಶಾರ್ಟ್ ಕಟ್ ಅಲ್ಲಿ ಸಿಂಪಲ್ ಆಗಿ ಕಾಣಿಸ್ತಿರೋದು ಕಣ್ಣಿಗೆ. ನಾರ್ಮಲ್ ಮೆಥಡ್ ಅಲ್ಲಿ ಬಂದ್ರೆ, ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಬಂದ್ರೆ ಹಾರಿಬಲ್.
ಹಾರಿಬಲ್ ಆಗುತ್ತೆ ಏನೋ. ನೆಕ್ಸ್ಟ್ another question now. Integration of e to the power of root x by root x dx. Answer ಏನು? The differentiation of root x 1 by 2 root x. Differentiation of root x is 1 by 2 root x. ಬಟ್ ಅಲ್ಲಿ ಬೈ ಅಲ್ಲಿ ರೂಟ್ ಎಕ್ಸ್ ಇದೆ, ಯಾರಿಲ್ಲ. ದಿ ಸೇಮ್ ಕ್ವಶನ್ ಹೀಗೂ ಬರೀಬೋದಾ? ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ರೂಟ್ ಎಕ್ಸ್ ಬೈ ಇರೋದಲ್ವಾ, ಹಾಗಾಗಿ ಇ ಟು ದಿ ಪವರ್ ಆಫ್ ರೂಟ್ ಎಕ್ಸ್ ಇಂಟು 1 by ರೂಟ್ ಎಕ್ಸ್ ಅಂತ ಬರೀಬಹುದು. ಬಟ್ ಯಾರಿಲ್ಲ, 2 ಇಲ್ಲ, 2 ಇಲ್ಲ, ಇಲ್ಲಿಲ್ಲ, ಇಲ್ಲೆಲ್ಲಿಲ್ಲ, ಕೆಳಗಿಲ್ಲ. ಹಾಗಾಗಿ ಇಲ್ಲಿ ಕೆಳಗಿಲ್ಲ, ಇಲ್ಲಿ ಮೇಲಿಲ್ಲ. ಮಲ್ಟಿಪ್ಲೈಡ್ ಡಿವೈಡ್ ಬಂತಲ್ಲ. ಎಲ್ಲೆಲ್ಲ ಹೋಗ್ಬೇಡ, ಇಲ್ಲಿಗೆ ಬಾ. ನಂಗೆ ಗೊತ್ತು, ನನ್ ಮಾತಾಡೋದು ಇವೆಲ್ಲ ಉಲ್ಟಾ ತಗೋತೀರಾ. ಏನ್ ಮಾಡ್ಲೋ ಹಾಗಾಗ್ಬಿಟ್ಟಿದೀನಿ ಈಗ. ನಾನು ಎಕ್ಸ್ ಹಿಂಭಾಗ ಹೋಗಿ ಇಲ್ಲಿ ನನ್ನ ಎಕ್ಸ್ ಅಲ್ಲ ಮತ್ತೆ. ಓಕೆನಾ? ಇರ್ಲಿಲ್ಲ ರಜ, ನಮ್ಗೆ ಓದೋದು ಮಾತ್ರ ಮಾಡ್ತಿದ್ವಿ. ಸುಮ್ನೆ ಇವಾಗ ಏನೋ ಬಂತು ಮ್ಯಾಥ್ಸ್ ಅಲ್ಲಿ, ಅದನ್ನ ಹಿಡ್ಕೊಂಡು ಹೊಡಿತೀವಿ ಅಷ್ಟೇ, ಆಯ್ತಾ? ಅದು ಬಿಡ್ಕೊಂಡು ಮತ್ತೆ ಸರ್ ಹೆಂಗ ಅಂತಿದ್ದಲ್ಲಿ ನಮ್ಗೆ ಯಾರು ಬಿಡ್ಬೇಕು? ಇವಾಗ ನನ್ ವೈಫ್ ನೋಡ್ಕೊಂಡು ಕ್ಲಾಸ್ ನೋಡ್ಕೊಂಡು ಏನ್ ಎಕ್ಸ್ ಎಕ್ಸ್ ಅಂತ ಮಾತಾಡ್ತಿರಲ್ಲ. ಆಯ್ತಾ? ಹಂಗೆ ಎಂತ ಮಾಡಕ್ಕಾಗಲ್ಲ, ಸುಮ್ನೆ ಅವೆಲ್ಲ. ಆಯ್ತಾ? ಈಗ ಇಲ್ಲ ಏನ ಗೊತ್ತಾಯ್ತಾ, ಇಲ್ಲಿ ಡಿನಾಮಿನೇಟರ್ 2 ಇದೆಯಲ್ವಾ ರಜಾ, ಡಿನಾಮಿನೇಟರ್ಗೆ ಬರೀಬೇಕು, ಡಿವೈಡೆಡ್ ಬೈ ಅಲ್ಲಿ ಇದೆ, ಹಾಗಾಗಿ ಇಲ್ಲೇನಾಗಬೇಕು ಮಲ್ಟಿಪಲ್. ಪ್ರೀವಿಯಸ್ ಕ್ವಶನ್ ಏನಾಗ್ತಿತ್ತು, ಬೈ 2 ಮಾಡ್ತಿದ್ದೆ, ಇಲ್ಲಿ ಇಂಟು ಮಾಡ್ತಿದ್ದೆ, ಇಲ್ಲಿ ಇಂಟು ಬರ್ತಿತ್ತು. ಐ ಹೋಪ್ ಯು ಗಾಟ್ ಇಟ್. ಸೊ ದ ರೀಸನ್ ಇಲ್ಲಿ ಡಿವೈಡೆಡ್ ಅಲ್ಲಿ ಬಂತು. ಸೊ ಈಗ ಆನ್ಸರ್ ಏನು? 2 ಹಂಗೆ ಇಟ್ಕೋ, ಈ 2 ಅಲ್ಲೇ ಇದೆ. ಈಗ ಇದಿಷ್ಟು ಇಂಟಿಗ್ರೇಟ್ ಮಾಡಿದ್ರೆ ಅಕಾರ್ಡಿಂಗ್ ಟು ಟೈಪ್ 6 ದರ್ ಇಸ್ ಇ ಟು ದಿ ಪವರ್ ಆಫ್ ರೂಟ್ ಎಕ್ಸ್ ಪ್ಲಸ್ ಸಿ. ದಟ್ಸ್ ಆಲ್. ಈ ತರ ಎಲ್ಲ ನೆನ್ಪಿಟ್ಕೊಂಡಿರಿ, ಸಿಂಪಲ್ ಆಗಿ ವರ್ಕ್ ಆಗ್ತವೆ, ಬಟ್ ಹಂಗೇನೆ ಕನ್ಫ್ಯೂಷನ್ ಮಾಡ್ತವೆ. ನೆಕ್ಸ್ಟ್ ಒನ್ ಮೋರ್ ಹೋಗೋಣ. ಫಾಸ್ಟ್ 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 ಫಾಸ್ಟ್. ನೆಕ್ಸ್ಟ್ ಅನದರ್ ಕ್ವಶನ್, ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವಯರ್ ಡಿ ಎಕ್ಸ್. ಆನ್ಸರ್ ಏನು? ಇ ಟು ದಿ ಪವರ್ ಮೈನಸ್ ಎಕ್ಸ್ ಕ್ಯೂಬ್ ಇಂಟು ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಇ ಟು ದಿ ಪವರ್ ಏನಿದೆ, ಮೈನಸ್ ಎಕ್ಸ್ ಕ್ಯೂಬ್ ಇದೆ. ವಾಟ್ ಇಸ್ ಡಿಫರೆನ್ಸಿಯೇಷನ್ ಆಫ್ ಮೈನಸ್ ಎಕ್ಸ್ ಕ್ಯೂಬ್? ಮೈನಸ್ ಕೀಪ್ ಆಸ್ ಇಟ್ ಇಸ್. ಎಕ್ಸ್ ಕ್ಯೂಬ್ ನ ಡಿಫರೆನ್ಸಿಯೇಷನ್ 3x ಸ್ಕ್ವೇರ್. ಎಕ್ಸ್ ಸ್ಕ್ವೇರ್ ಇದೆ, ಯಾರು ಮಿಸ್? -3 ಇಸ್ ಮಿಸ್ಡ್. ಅಷ್ಟೇ ರಾಜ, ಬುದ್ಧಿವಂತ ಆಗ್ಬಿಟ್ಟೆ ಬಿಡ ನೀನು. -3 ಇಸ್ ಮಿಸ್ಡ್. -3 ಮಿಸ್ ಆಗಿದ್ರೆ ಏನ್ ಮಾಡ್ತೀವಿ? ಎಲ್ಲಿ ಬರೀತೀವಿ? ಎಲ್ಲಿ ಮಿಸ್ ಆಗಿದೆ ಅದು? ನ್ಯೂಮರೇಟರ್ ಅಲ್ಲ ಡಿನಾಮಿನೇಟರ್ ಅಲ್ಲ? ನ್ಯೂಮರೇಟರ್ ಅಲ್ಲೇ. ಸೊ 1 by -3 ಇಂಟಿಗ್ರೇಷನ್ ಆಫ್ ಇ ಟು ದಿ ಪವರ್ ಆಫ್ -x ಕ್ಯೂಬ್ ಇಂಟು -3x ಸ್ಕ್ವೇರ್ dx. ಆ ಮಿಸ್ ಆಗಿರೋ ಟರ್ಮ್ ಇಲ್ಲಿ ತಂದಿದ್ದೀನಿ ಅಷ್ಟೇ, ಅದಕ್ಕೋಸ್ಕರ ಡಿವೈಡ್ ಮಾಡಿದ್ದೀನಿ. ಹೋಪ್ ಯು ಗಾಟ್ ಇಟ್. ನೆಕ್ಸ್ಟ್ ಮೈ ಡಿಯರ್ ಸ್ಟೂಡೆಂಟ್ಸ್, ಸಚ್ ಕೇಸಸ್ ಏನೋ ಮಾಡ್ತೀಯಾ ಹೇಳೋ. ಈಗ ಮೈನಸ್ ನ್ಯೂಮರೇಟರ್ ಶಿಫ್ಟ್ ಮಾಡೋಣ ಬೈ 3 ಇಂಟು ಈಗೇನು ಆನ್ಸರ್ ಇದ್ರದ್ದು ಇಲ್ಲ ನೋಡಿ, ಇದೆಯಲ್ಲ ಈ ಪಾರ್ಟ್, ಯಾವ್ದು ಡಿಫ್ರೆನ್ಸಿಯೇಷನ್ ಇಲ್ಲಿದೆ ಕಡ. ಹಾಗಾದ್ರೆ ಆನ್ಸರ್ ಏನು? ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಕ್ಯೂಬ್ ಪ್ಲಸ್ ಸಿ. ಮುಗಿದಷ್ಟೇ ಆನ್ಸರ್. -1/3 ಇಂಟು ಇ ಟು ದಿ ಪವರ್ ಆಫ್ ಮೈನಸ್ ಎಕ್ಸ್ ಕ್ಯೂಬ್. ಎಲ್ಲಿ -3 ಕೊಟ್ರೆ ಎಕ್ಸ್ ಪವರ್ ಇ ಟು ದಿ ಪವರ್ ಆಫ್ ಎಕ್ಸ್ ಟು ದಿ ಪವರ್ ಆಫ್ -3 ಹಂಗ ಹಿಂಗೇನಾ? ಓಕೆ, ಎಕ್ಸ್ ಟು ದಿ ಪವರ್ ಆಫ್ -3 ಕೊಟ್ರೆ ಏನಾಗ್ತದೆ? ಎಕ್ಸ್ ಟು ದಿ ಪವರ್ ಆಫ್ ಎನ್ ಇದ್ರೆ ಡಿಫ್ರೆನ್ಸಿಯೇಷನ್ ಏನು? ಎನ್ ಇಂಟು ಎಕ್ಸ್ ಟು ದಿ ಪವರ್ ಆಫ್ n -1. ಹಾಗಾದ್ರೆ ಎಕ್ಸ್ ಟು ದಿ ಪವರ್ ಆಫ್ -3 ಇದ್ರೆ -3 ಇಂಟು ಎಕ್ಸ್ ಟು ದಿ ಪವರ್ ಆಫ್ -4 ಆಗ್ತದೆ. ಅಷ್ಟು ತಲೆ ಕೆಡ್ಸ್ಕೊಳ್ಳೋದೇನು, ಡಿಫ್ರೆನ್ಶಿಯೇಟ್ ಮಾಡೋದಷ್ಟೇ. ಯಾರು ಮಿಸ್ ಅಂತ ಹುಡ್ಕೊ ಬರೋದು, ಆಯ್ತಾ? ಮತ್ ಬೇರೆ ಮಿಸ್ ಎಲ್ಲ ನಮ್ ಮಿಸ್ ಮಾಡ್ಕೊಂಡ್ಬಾರ್ದು ನಾನು. ವರ್ಗೋ. ದಿಸ್ ಈಸ್ ಯುವರ್ ಟೈಪ್ ನಂಬರ್ 6. ನೆಕ್ಸ್ಟ್ ಲಾಸ್ಟ್ ಟೈಪ್ ನಂಬರ್ 7. ಇದು ಆಕ್ಚುಲಿ ಟೈಪ್ ಅಲ್ಲ, ಆದ್ರೂ ಬರ್ಸ್ತಾ ಇರೋದು ಟೈಪ್ ಅಂತ ಅನ್ಕೋಬೇಕು ನೀವು ಅಷ್ಟೇ. ಟೈಪ್ 7 ಇದು ಇನ್ಸೈಡ್ ದ ಟ್ರಿಗೊನೋಮೆಟ್ರಿ ಫಾರ್ಮುಲಾ ಅಂತ. ಇನ್ಸೈಡ್ ಟ್ರಿಗೊನೋಮೆಟ್ರಿಕ್
ರೇಷಿಯೋಸ್ ಫಾರ್ಮುಲಾ ಆಕ್ಚುಲಿ ಕೇಳಿಸ್ಕೊಳ್ಳ ಇಲ್ಲಿ ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಕೇಳಿದ್ಯಾ ಸೈನ್ ಎಕ್ಸ್ ಇಂಟಿಗ್ರೇಷನ್ ಕೇಳಿರ್ತೀಯ ಕರೆಕ್ಟ್ ಏನೋ ಸೈನ್ ಎಕ್ಸ್ ಕೇಳಿದ್ಯಾ ಕಾಸ್ ಎಕ್ಸ್ ಕೇಳಿದ್ಯಾ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎಕ್ಸ್ differentiation of sin x is cos x super integration of sin x is minus cos x ಈ ತರ where inside trigonometry ratios ಅಂತ ಕರೀತೀನಿ x ಇದೆಯಲ್ಲ x ಜಾಗದಲ್ಲಿ ಯಾರು ಬೇರೆ ಇರ್ತಾರೆ ಮೇ ಬಿ ಇಂಟಿಗ್ರೇಷನ್ ಆಫ್ sin of cos x x ಇರ್ಬೇಕಾಗಿದೆ x ಜಾಗದಲ್ಲಿ ಯಾರು ಇರ್ತಾರೆ ಅದಕ್ಕೋಸ್ಕರ ಅಂತ ಬರ್ದ ಹೇಳೋ ಇನ್ಸೈಡ್ ಟ್ರಿಗೋನೋಮೆಟ್ರಿ ರೇಷಿಯೋಸ್ ಫಾರ್ಮುಲಾ ಎಕ್ಸ್ ಜಾಗದಲ್ಲಿ ಯಾರು ಇದ್ದಾರೆ ಅಂತ ಅರ್ಥ sin x cos x tan x cot x cosecant x secant x sin inverse x x ಜಾಗದಲ್ಲಿ ಯಾರು ಇರುತ್ತೆ ಹೀರೋ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಇಲ್ಲಿ ಬರ ಎಕ್ಸ್ ಇದಾರಲ್ಲ ಎಲ್ಲಿ ಇಲ್ಲಿ ಇನ್ ದ ಪ್ಲೇಸ್ ಆಫ್ ಎಕ್ಸ್ ಸಮಥಿಂಗ್ ಡಿಫ್ರೆಂಟ್ ಇರ್ತಾರ ಅಷ್ಟೇ ಅರ್ಥ ಆಗ್ತಿದ್ಯಾ ಸೊ ಆ ತರ ಇದಕ್ಕೆ ಯಾವ್ದು ರೀತಿಯ ಫಾರ್ಮುಲಾ ಅಂತಲ್ಲ ನಿಮ್ ಮೈಂಡಿಗೆ ವರ್ಕ್ ಆಗ್ಬೇಕಷ್ಟೇ ಡೈರೆಕ್ಟ್ ಆಗಿ ವರ್ಕ್ ಆಗ್ಬೇಕು ಹೆಡಿಂಗ್ ಅಷ್ಟೇ ಇದು ಸಾಲ್ವ್ ಮಾಡ್ತಾರೆ 2-3 ಕ್ವಶನ್ ಸಾಲ್ವ್ ಮಾಡ್ತಾರೆ ಐಡಿಯಾ ಬಂದ್ಬಿಡುತ್ತೆ ನೆಕ್ಸ್ಟ್ ದೇರ್ ಇಸ್ ಎ ಕ್ವಶನ್ ಹಿಯರ್ ನೋಡಿಲಿ ಕ್ವಶನ್ ಈಸ್ ಇಂಟಿಗ್ರೇಷನ್ ಆಫ್ sin ಆಫ್ ಎಕ್ಸ್ ಬರ್ಬೇಕಾಗಿತ್ತಲ್ಲ ಎಕ್ಸ್ ಯಾವ್ದಲ್ಲ ಇರ್ತಾರೆ log of x by x dx ಆನ್ಸರ್ ಏನು ನೋಡಿಲಿ ಎಕ್ಸ್ ಅಂದ್ರೆ ಯಾರು log x x ಯಾವ್ದಲ್ಲ ಯಾರಿದ್ದಾರೆ log x ನ ಡಿಫ್ರೆನ್ಸಿಯೇಷನ್ ಏನು ಆಕ್ಚುಲಿ ಇಷ್ಟ ಸಿಂಪಲ್ ಥಿಂಕಿಂಗ್ ಇನ್ಮೇಲೆ ಸೈನ್ ಎಕ್ಸ್ ಅಂತ ಕೊಟ್ಟಿಲ್ಲ ಅವನು ಸೈನ್ ಆಫ್ ಲಾಗ್ ಎಕ್ಸ್ ಕೊಟ್ಟಿರೋದು ಎಕ್ಸ್ ಅಂದ್ರೆ ಇವ್ರು ಆಕ್ಚುಲಿ ಬಟ್ ಎಕ್ಸ್ ಪ್ಲಸ್ ಸಮಥಿಂಗ್ ಡಿಫ್ರೆಂಟ್ ಇದೆ ಆ ಡಿಫ್ರೆಂಟ್ ಇನ ಡಿಫ್ರೆನ್ಸಿಯೇಷನ್ ಏನು ಡಿಫ್ರೆಂಟ್ ಯಾರು ಇಲ್ಲಿ ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1/x ದಟ್ಸ್ ದೇರಾ ಹೀಗೆ ಬರಿಬೋದ ನಾನು ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ ಲಾಗ್ ಎಕ್ಸ್ ಇಂಟು 1/x dx ನೋಡಿಲಿ ಸೈನ್ ಎಕ್ಸ್ ಬೇರೆ ಎಕ್ಸ್ ಅಂದ್ರೆ ಇವರು ಫಂಕ್ಷನ್ ಈ ಫಂಕ್ಷನ್ ಡಿಫ್ರೆನ್ಸಿಯೇಷನ್ ಏನು ಎಫ್ ಡ್ಯಾಶ್ ಆಫ್ ಎಕ್ಸ್ ಆಗಿದೆ ಹಾಗೇನೆ ಆನ್ಸರ್ ಏನೀಗ ಸಿಂಪಲ್ ನಾನು ಏನಂತ ಬರ್ಸ್ಬೇಕೀಗ ನೋಡಿಗ ಸೈನ್ ಇನ ಡಿಫ್ರೆನ್ಸಿಯೇಷನ್ ಏನೋ ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್ ಇಂಟಿಗ್ರೇಷನ್ ಆಫ್ ಸೈನ್ ಇಸ್ ಮೈನಸ್ ಕಾಸ್ ಸೈನಿಗೆ ಕಾಸ್ ಎಕ್ಸ್ ಇಲ್ಲ ಎಕ್ಸ್ ಯಾರು ಆನ್ಸರ್ ಇಸ್ ಮೈನಸ್ ಕಾಸ್ ಆಫ್ ಲಾಗ್ ಎಕ್ಸ್ ಪ್ಲಸ್ ಮುಗಿತು ಅರ್ಥ ಆಗಿಲ್ಲ ಇನ್ಸೈಡ್ ದ ಟ್ರಿಗೋನೋಮೆಟ್ರಿ ರೇಷಿಯೋ ದಟ್ ಈಸ್ ಸೈನ್ ಆಫ್ ಲಾಗ್ ಎಕ್ಸ್ ಇರೋದು ಸೈನ್ ಇನ ಇಂಟಿಗ್ರೇಷನ್ ಮೈನಸ್ ಕಾಸು ಇನ್ಸೈಡ್ ಯಾರಿದ್ದಾರೆ ಲಾಗ್ ಎಕ್ಸ್ ಇದೆ ಲಾಗ್ ಎಕ್ಸ್ ಇಲ್ಲಿ ಬರ್ತದೆ ಪ್ಲಸ್ ತರ ಅಲ್ಲ ಅದು ತರ ಓಕೆನಾ ಅಷ್ಟೇ ನೆಕ್ಸ್ಟ್ ಆನ್ಸರ್ ಹೋಣ ಮುಂದೆ ಸೊ ಸೈನಿಗೇನೋ ಮೈನಸ್ ಕಾಸು ಎಕ್ಸ್ ಇಸ್ ಲಾಗ್ ಎಕ್ಸ್ ಇಯರ್ ಸೊ ಮೈನಸ್ ಕಾಸ್ ಲಾಗ್ ಎಕ್ಸ್ ಪ್ಲಸ್ ಸಿ ನಮ್ಗೆ ಯಾಕೆ ಹೇಳಿದ್ ಬರ್ದೆ ಗೊತ್ತಿದೆ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಡಿ ಎಕ್ಸ್ ಅಂದ್ರೆ ಮೈನಸ್ ಕಾಸ್ ಎಕ್ಸ್ ನೋಡಲಿ ಇಂಟಿಗ್ರೇಷನ್ ಆಫ್ ಸೈನ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್ ಬಟ್ ಅಲ್ಲಿ ಎಕ್ಸ್ ಇದಾರೆ ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1/x ಹಾಗಾಗಿ ಅವೆರಡು ಕ್ಯಾನ್ಸಲ್ ಆಗಿರ್ತಾರ ಓಕೆನಾ ಸೊ ಆನ್ಸರ್ ಇಸ್ ಮೈನಸ್ ಕಾಸ್ ಆಫ್ ಲಾಗ್ ಎಕ್ಸ್ ನೆಕ್ಸ್ಟ್ ಅದ್ 2-3 ಕ್ವಶನ್ ಮಾಡ್ತೀನಿ ಐಡಿಯಾ ಬಂದ್ಬಿಡತ್ತೆ ನೆಕ್ಸ್ಟ್ ನೋಡಿಗ ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಸೈನ್ 2x² dx ಆನ್ಸರ್ ಏನಾಗ್ಬೋದು ಸೈನ್ ಎಕ್ಸ್ ಬರ್ಬೇಕಾಗಿತ್ತು ಎಕ್ಸ್ ಯಾರಿದ್ದಾರೆ 2x² ಇದೆ 2x² ಡಿಫ್ರೆನ್ಸಿಯೇಷನ್ ಏನು ಡಿಫ್ರೆನ್ಸಿಯೇಷನ್ ಆಫ್ 2x² is 2 into x² and differentiation 2x finally 4x 4 ಇಲ್ಲ ಇದೆಯಾ 4 ಈ ಕ್ವಶನ್ ನೋಡಲಿ ಹೀರೋ 1/4 into integration of 4x into sin 2x² ಅಂತ ಬರಿಬೋದ ನೀನು dx ನೋಡಿ ಈಗ ಗೊತ್ತಾಯ್ತಾ ಬೈ 4 ಮಾಡಿದೆ ಇಲ್ಲಿ ಇಂಟು 4 ಮಾಡಿದೆ 2x² ನ ಡಿಫ್ರೆನ್ಸಿಯೇಷನ್ ಏನೋ 4x 4 ಇರ್ಲಿಲ್ಲ ಮಲ್ಟಿಪ್ಲೈಡ್ ಅಂಡ್ ಡಿವೈಡೆಡ್
ಆನ್ಸರ್ ಬಂತಾ? ಆನ್ಸರ್ ಏನಂಗಾರೆ ಯಾರು ಹೇಳ್ತೀರಾ? sin x ನ ಡಿಫರೆನ್ಸ್ ಇಂಟಿಗ್ರೇಷನ್ ಇಸ್ integration of sin x is minus cos x where x is 2x square plus c. ಬಟ್ ಇಲ್ಲಿ 1/4 ಪರಜ ಏನ್ ಮಾಡ್ತೀಯಾ? ಮೈನಸ್ 1/4 ಗೊತ್ತಾಯ್ತಲ್ಲ? 1/4 ಹಂಗೆ ಹೇಳ್ಬೇಕು. ಮೈನಸ್ ಒಂದು ಎಕ್ಸ್ಟ್ರಾ ಬಂತು. ಎಲ್ಲಿ ಬರ್ದೆ ಗೊತ್ತಾಯ್ತಲ್ಲ? ಇದು ಏನ್ ಮಾಡ್ದೆ ಗೊತ್ತಾಯ್ತಾ? ಗೊತ್ತಾಗ್ಲಿಲ್ಲ ಅನ್ನೋರಿಗೆ ಇಂದವಳು 1/4 ಹಂಗೆ ಇಟ್ಕೋ ಇಂಟು ನೆಕ್ಸ್ಟ್ ಸ್ಟೆಪ್ ಅಲ್ಲಿ minus 1/4 of cos of 2x square plus c. ಥಿಂಕ್ ಮಾಡು ವರ್ಷ ಹೋಗ್ತಿದೆ ಅಂತ ಹೇಳ್ಬಿಟ್ಟು ಥಿಂಕ್ ಮಾಡೋದು ಬಿಡ್ಬೇಡ. got it? ಏನ್ ಮಾಡ್ದೇವಾ? ಇಲ್ಲಿ 4 ಮಿಸ್ ಆಗಿತ್ತು. 4 is multiplied and divided and sin x ನ ಡಿಫರೆನ್ಸಿಯೇಷನ್ minus cos x. ಇಲ್ಲಿ 2x square ಇದೆ, ಹಾಗೆ ಬರ್ತೀನಿ 2x square. That's all. Next question. ಅವನ್ ಆಕ್ಚುಲಿ ಏನ್ ಗೊತ್ತೇನ ಕ್ವಶನ್ ಹಿಂಗ್ ಕೊಟ್ಟಿರೋ ಇನ್ನು ಈಸಿ ಅನ್ಸುತ್ತೆ ನಮ್ಗೆ. ಲುಕ್, sin 2x square into x dx ಅಂತ ಕೊಡ್ಬೇಕಾಗಿತ್ತು. ಆಗ ನಮ್ಗೆ ಅನ್ಸ್ತಿತ್ತು ಇದ್ರದ್ದು ಡಿಫ್ರೆನ್ಸ್ ಇದು ಅಂತ. ಇಲ್ಲಿ 4 ಮಿಸ್ ಆಗಿದೆ ಅಷ್ಟೇ. ಅದನ್ನ ಅವ್ನು ಇಲ್ಲಿ ಕೊಡೋ ಬದಲು ಇಲ್ಲಿ ಕೊಟ್ಟಿದ್ದಾನೆ ಅಷ್ಟೇ. ಅಲ್ಲಿ ಚೆಕ್ ಮಾಡು. ಹಾಗೆ ತಾನೆ? ಆಸ್ ಇಟ್ ಇಸ್ ಮಲ್ಟಿಪ್ಲೈಡ್, ಇಲ್ಲಾರ ಮಲ್ಟಿಪ್ಲೈ ಮಾಡಿ, ಇಲ್ಲಾರ ಮಾಡ್ಕೋ, ಎಲ್ಲ ಒಂದೇ ಅಲ್ವಾ? ಅರ್ಥ ಇದೆ ಎಲ್ಲರಿಗೂ? ನೆಕ್ಸ್ಟ್ ಕ್ವಶನ್, another question, just observe carefully. So integration of 1 minus 2x into cos of x minus x square dx is dash. Answer ಏನಿದೆ ನೋಡು, ಯಾವ್ದಕ್ಕೆ ಇರ್ಬೋದು? Look at here, ನೋಡೋ ಇಲ್ಲಿ cos of inside the trigonometry ratios ಆಯ್ತು cos x where x is x minus x square. ಅದರ ಡಿಫರೆನ್ಸಿಯೇಷನ್ ಏನೋ? x ನ ಡಿಫರೆನ್ಸಿಯೇಷನ್ ಏನೋ? 1 ಮೈನಸ್ x ಸ್ಕ್ವೇರ್ ಡಿಫರೆನ್ಸಿಯೇಷನ್ ಏನೋ? 2x. ಇದೆಯಲ್ಲಪ್ಪ, ಯಾರು ಮಿಸ್ ಇಲ್ಲ, ಕರೆಕ್ಟ್ ಆಗಿದಾರಲ್ಲ. 1 minus 2x. See, 1 minus 2x is here. That's all. Nothing missed here. Next answer ಏನೋ? ಆನ್ಸರ್ ಡೇಟಾ ಬರೀಬೋದಲ್ಲ. cos ಇಂಟಿಗ್ರೇಷನ್ sin x where x is x minus x plus c. ಆನ್ಸರ್ ಆಯ್ತು. ಸಬ್ಸ್ಟಿಟ್ಯೂಷನ್ ಮೆಥಡ್ ಫಾಲೋ ಮಾಡಿ ಬಂದ್ರೆ ಇದೇ ರಿಸಲ್ಟ್ ಸಿಗುತ್ತೆ ಎಂಡ್. ನೆಕ್ಸ್ಟ್ ಒನ್ ಹೋಗೋಣ. ದ ನೆಕ್ಸ್ಟ್ ಕ್ವಶನ್ ಈಸ್, ಇಲ್ಲೊಂದು 5-6 ಕ್ವಶನ್ ಮಾಡಿಸ್ತೀನಿ, ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ನೋಡೋ ಇಲ್ಲಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ಇಂಟು ಟ್ಯಾನ್ ಆಫ್ ಎಕ್ಸ್ ಸ್ಕ್ವೇರ್ dx is dash. ಎಕ್ಸ್ ಸ್ಕ್ವೇರ್ ನ ಟ್ಯಾನ್ ಆಫ್ ಏನಿದೆ ಇಲ್ಲಿ? ಟ್ಯಾನ್ ಎಕ್ಸ್ ಇರ್ಬೇಕಾಗಿತ್ತಲ್ಲ, ನಾವು ಎಕ್ಸ್ ಜಾಗದಲ್ಲಿ ಯಾರಿದ್ದಾರೆ? ಎಕ್ಸ್ ಸ್ಕ್ವೇರ್ ಇದೆ. ವಾಟ್ ಇಸ್ ದ ಡಿಫರೆನ್ಸಿಯೇಷನ್ ಆಫ್ ಎಕ್ಸ್ ಸ್ಕ್ವೇರ್? 2x. ಬಟ್ 2x ಅಲ್ಲಿ ಇಲ್ಲಿ ಏನಿದೆ? ಎಕ್ಸ್ ಇದೆ. ಯಾರು ಮಿಸ್? 2 is ಮಿಸ್ಡ್. ವಾವ್, ಸೂಪರ್ ರಜಾ. ಇಷ್ಟು ಥಿಂಕ್ ಮಾಡಿದೆ ಅಂತ ಹೇಳಿದ್ರೆ ನಿಂದೆ ರ್ಯಾಂಕ್. ಫಸ್ಟ್ ಇಂದ ಲಾಸ್ಟ್, ಲಾಸ್ಟ್ ಇಂದ ಫಸ್ಟ್, ಎಲ್ಲ ಒಂದ್ ಕಡೆ. 1/2. 2 is missed, so 1/2. Integration of 2x into tan of x square dx. ಈಗ 1/2 ಔಟ್ಸೈಡ್ ಇದೆ, ಕೀಪ್ ಔಟ್ಸೈಡ್ ಓನ್ಲಿ, ಇಂಟು tan x ಇನ ಇಂಟಿಗ್ರೇಷನ್ ಏನು? ವಾವ್, log of tan x ನ ಇಂಟಿಗ್ರೇಷನ್ log of secant x where x is x square plus c. Integration of tan x log of secant x, log of secant x. ನೆಕ್ಸ್ಟ್ ಹಾಗಾದ್ರೆ ಇನ್ನೊಂದು ಬೇರೆ ಏನು ಬರೆಯೋದಾದ್ರೆ log of secant x square by 2 plus c. ಆಪ್ಷನ್ ಇದು ಕೊಡ್ಬೋದಿಲ್ಲ, ಇದನ್ನು ಕೊಡ್ಬೋದು. ಗಾಟ್ ಇಟ್? ನೆಕ್ಸ್ಟ್ ನಾನು ಯಾವಾಗ್ಲೂ ಹೇಳ್ತಾ ಇದ್ದೆ, ನೀವು ಇಂಟಿಗ್ರೇಷನ್ಸ್ ಎಲ್ಲ ಕಲಿಬೇಕನ್ನೋ ನೀಟಾಗಿ ಬಂದಿರ್ಬೇಕು ಅಂತ. ನೆಕ್ಸ್ಟ್ ಕ್ವಶನ್, ಸಪೋಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವಯರ್ secant square of x cube dx. ಆನ್ಸರ್ ಏನು?
ಯಾರು ಮಿಸ್ ಅಲ್ಲಿ ಸೆಕೆಂಡ್ ಸ್ಕ್ವೇರ್ ಇರೋದು ಯಾರಿಗಾರು ಡಿಫ್ರೆನ್ಸಿಯೇಷನ್ ಇದ್ದಾರಾ ಅವರು ಇಂಟಿಗ್ರೇಷನ್ ಇದ್ದಾರಾ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ನ ಇಂಟಿಗ್ರೇಷನ್ ಏನು ಸೆಕೆಂಡ್ ಸ್ಕ್ವೇರ್ ಎಕ್ಸ್ ನ ಇಂಟಿಗ್ರೇಷನ್ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಈಸ್ ಟ್ಯಾನ್ ಎಕ್ಸ್ ಪ್ಲಸ್ ಸಿ ವಾವ್ ಸೂಪರ್ ಅಷ್ಟೇ ಅಂದ್ರೆ ಇವ್ರು ಇದಾರೆ ಅಂತ ಇವ್ರು ಈ ಫಾರ್ಮದಲ್ಲಿ ಇದಾರೆ ಏನು ಟೆನ್ಷನ್ ಇಲ್ಲ ಹಾಗಾದ್ರೆ ಇನ್ಸೈಡ್ ಎಕ್ಸ್ ಯಾರು ಇರ್ರಿ ಎಕ್ಸ್ ಅದ್ರಲ್ಲಿ ಯಾರಿದ್ದಾರೆ ಎಕ್ಸ್ ಕ್ಯೂಬ್ ನ ಡಿಫ್ರೆನ್ಸಿಯೇಷನ್ ಏನು 3x² ಬಟ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಯಾರು ಮಿಸ್ 3 is ಮಿಸ್ಡ್ ಅಷ್ಟೇ ರಸ ಬುದ್ಧಿವಂತ ಆಗ್ಬಿಟ್ಟೆ ನೋಡಿ ನೀನು ಆನ್ಸರ್ ಹೇಳು 3 is ಮಿಸ್ಡ್ ಅಲ್ವಾ ಸೊ ಏನ್ ಮಾಡ್ತೀರಾ 1/3 ಇಂಟು ಇಂಟಿಗ್ರೇಷನ್ ಆಫ್ 3x² ಇಂಟು ಸೆಕೆಂಡ್ ಸ್ಕ್ವೇರ್ x³ dx ಈ ಸ್ಟೆಪ್ಸ್ ಆಕ್ಚುಲಿ ಬೇಡ ಮಿಸ್ಡ್ ಗೊತ್ತಾದ್ರೆ ಸಾಕು ಡೇಟಾ ಬರೀಲ್ಲ ಆನ್ಸರ್ 1/3 ಮಿಸ್ಡ್ ಅಲ್ಲಿ ಮಿಸ್ ಆಗಿದ್ರೆ ಇಲ್ಲಿ ಮಿಸ್ ಅಲ್ಲಿ ಡಿವೈಡ್ ಮಾಡಿದೀನಿ ಇಂಟು ಆನ್ಸರ್ ಏನು ಸೆಕೆಂಡ್ಗೆ ಡಿಫ್ರೆನ್ಸಿಯೇಷನ್ ಏನು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಸ್ಕ್ವೇರ್ ಎಕ್ಸ್ ಇಸ್ tan x where x is x³ ಪ್ಲಸ್ ಎಷ್ಟು ಹೊತ್ತು ಬೇಕು ಅದು ಬರೆಯಕ್ಕೆ ಡೂ ಯು ಥಿಂಕ್ ಇಸ್ ಡಿಫಿಕಲ್ಟಿ ರಸ ನಾನು ಎಷ್ಟೆಲ್ಲಾ ಕಷ್ಟಪಟ್ಟು ಕೊಡ್ತಾ ಇದೀನಿ ಅರ್ಥ ಮಾಡ್ಕೊಳ್ರಿ ಪ್ಲೀಸ್ ಡೋಂಟ್ ನೆಗ್ಲೆಕ್ಟ್ ವರ್ಕೌಟ್ ಮಾಡ್ರಿ ಆಯ್ತಾ ಇದನ್ನು ನೀವು ನಾರ್ಮಲ್ ಮೆಥಡ್ ಮಾಡ್ಬೇರೆ ಅಗೇನ್ ರಿಪೀಟ್ ಮಾಡ್ತಾ ಇದ್ದೀನಿ ಮಿನಿಮಮ್ 4 to 5 minutes ಅದು ತುಂಬಾ ಪರ್ಫೆಕ್ಟ್ ಆಗಿ ಗೊತ್ತಿದ್ದವನಿಗೆ ಮೆನಿ ಸ್ಟೆಪ್ಸ್ ಗಳಲ್ಲಿ ಕನ್ಫ್ಯೂಷನ್ ಆಗ್ತದೆ ಅಲ್ಲಿ ಅಂಡ್ ಆಲ್ಸೋ ಆ ಸ್ಟೆಪ್ಸ್ ಪ್ರಕಾರ ಹೋದಾಗ ಟೈಮು ಕಿಲ್ ಆಗುತ್ತೆ ಸ್ಟೆಪ್ಸ್ ಕನ್ಫ್ಯೂಷನ್ ಸೋ ಮೆನಿ ಥಿಂಗ್ಸ್ ನೆಕ್ಸ್ಟ್ ಒನ್ ಮೋರ್ ಇಂಟಿಗ್ರೇಷನ್ ಆಫ್ ಸೀಕೆಂಟ್ ಆಫ್ ಸೈನ್ ಎಕ್ಸ್ ಆಕ್ಚುಲಿ ಏನಿರ್ಬೇಕಾಗಿತ್ತು ಇಂಟು ಎಕ್ಸ್ ವಾ ಡಿ ಎಕ್ಸ್ ಆನ್ಸರ್ ಬರುತ್ತಾ ಸೀಕೆಂಟ್ ಎಕ್ಸ್ ಅದ್ರ ಡಿಫ್ರೆನ್ಸಿಯೇಷನ್ ಇಲ್ಲಿದೆ ಹೇಳು ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನೋ ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಏನೋ ಕಾಸ್ ಎಕ್ಸ್ ಹಾಗೆ ಇದೆ ಸೈನ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ ಕಾಸ್ ಎಕ್ಸ್ ಇಲ್ಲಿದೆ ಸಮಸ್ಯೆನೇ ಇಲ್ಲ ಹಾಗಾದ್ರೆ ನಾನು ಬರೀಬೇಕಾಗಿರೋದೇನು ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಎಕ್ಸ್ ವಾಟ್ ಈಸ್ ದ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಎಕ್ಸ್ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಎಕ್ಸ್ ಇಸ್ log of secant x plus tan x ಬಟ್ ಎಕ್ಸ್ ಯಾವ್ದಲ್ಲಿ ಯಾರಿದ್ದಾರೆ ಸೈನ್ ಎಕ್ಸ್ ಇದ್ದಾರೆ ಹಾಗಾದ್ರೆ ಆನ್ಸರ್ ಏನು ಎಕ್ಸ್ ಸೈನ್ ಎಕ್ಸ್ ಆಗಿದ್ರಿಂದ ಆನ್ಸರ್ ಏನು ಲಾಗ್ ಆಫ್ ಹೇಳು ಎಕ್ಸ್ ಯಾವ್ದಲ್ಲಿ ಸೈನ್ ಎಕ್ಸ್ ಇರೋದ್ರಿಂದ ಲಾಗ್ ಆಫ್ ಸೀಕೆಂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಟ್ಯಾನ್ ಆಫ್ ಸೈನ್ ಎಕ್ಸ್ ದಟ್ ಪ್ಲಸ್ ಸಿ ದಟ್ ಈಸ್ ಯುವರ್ ಆನ್ಸರ್ ಇಲ್ಲಿ ಆಕ್ಚುಲಿ ಎಕ್ಸ್ ಬರ್ಬೇಕಾಗಿತ್ತಲ್ಲೇನೋ ಇಲ್ಲಿ ಎಕ್ಸ್ ಬದಲು ಯಾರಿದಾರೋ ಸರ್ ಅವ್ರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ಅಷ್ಟು ದಟ್ಸ್ ಇಟ್ ಕಂಡ್ರೋ ಎಂತ ಇಲ್ಲ ಎಕ್ಸ್ ಆದಲ್ಲಿ ಯಾರಿದಾರೋ ಅದು ಹಂಗೆ ಸಬ್ಸ್ಟಿಟ್ಯೂಟ್ ಮಾಡಿದೀನಿ ನೆಕ್ಸ್ಟ್ ಒನ್ ಮೋರ್ ಕ್ವಶನ್ ಹೋಗೋಣ ಮುಂದೆ shall I proceed? Next question. Suppose integration of cot 2x³ into x² dx is dash. Answer ಏನು cot x where x is 2x³ ಅಲ್ವಾ 2x³ 2x³ ನ ಡಿಫ್ರೆನ್ಸಿಯೇಷನ್ ಏನೋ ರಜಾ 2x³ ನ ಡಿಫ್ರೆನ್ಸಿಯೇಷನ್ 2 ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಇಟ್ಕೋ x³ ಗೆ 3x² ಆನ್ಸರ್ ಏನೀಗ 6x² ಯಾರು ಮಿಸ್ x² ಇದೆ ಇಟ್ ಮೀನ್ಸ್ 6 is missed 6 is missed 6 ಮಿಸ್ಡ್ ಆದ್ರೆ ಏನಾಯ್ತು ಆನ್ಸರ್ ಈಗ ಹೇಳ 1/6 ಆಫ್ ಇಂಟಿಗ್ರೇಷನ್ ಇಂಟು cot of 2x³ into 6x² dx ಅಂತ ಬರೀಬೋದಾ ಇದ್ರದ್ದು ಡಿಫ್ರೆನ್ಸಿಯೇಷನ್ ಇದು ಸರ್ ಹಾಗಾಗಿ ಆನ್ಸರ್ ಏನು 1/6 keep as it is into what is the difference integration of cot x ನ ಇಂಟಿಗ್ರೇಷನ್ ಏನು log of sin x ಸೂಪರ್ ಇಂಟಿಗ್ರೇಷನ್ ಆಫ್ cot x is log of sin x ಆನ್ಸರ್ ಏನಾಗುತ್ತೆ ಹಾಗಾದ್ರೆ log of
sin x ಅಂದ್ರೆ what is x? Where x is 2x cube plus c. ಆನ್ಸರ್ ಅದೇ. ಗೊತ್ತಾಗ್ತಿದೆಯಲ್ಲ? ನಾನು ಕಲರ್ ಕೋಡಿಂಗ್ ಅಲ್ಲೇ ಬರಿತಾ ಇದ್ದೀನಿ ನೋಡಿ, ಇದು ಸಪ್ರೇಟ್ ಹಂಗೆ ಇಟ್ಟಿದ್ದೀನಿ. ಇದು ಕಾಟಿನ ಇಂಟಿಗ್ರೇಷನ್, ಎಕ್ಸ್ ಅಂದ್ರೆ ಅವ್ರು ಹಂಗೆ ಇದ್ದಾರೆ. ನೆಕ್ಸ್ಟ್, ದಿಸ್ ಇಸ್ ಒನ್ ಸೆಟ್ ಆಫ್ ಕ್ವಶನ್. ಲಾಸ್ಟ್ ಇನ್ನೊಂದು ಕ್ವಶನ್ ಕೊಟ್ಬಿಡ್ತೀನಿ. ಈ ತರ ಬರುತ್ತೆ ಅನ್ನೋ ಐಡಿಯಾ ಬಂತಲ್ಲ ಎಲ್ಲರಿಗೂ? ಗಾಟ್ ಇಟ್? ಸೊ ಚಾನ್ಸಸ್ ಇದ್ರ ಮೇಲೆ ತುಂಬಾ ಇದೆ. ಟ್ರಿಗ್ನೋಮೆಟ್ರಿ ಫಂಕ್ಷನ್ ಮೇಲೆ ಕ್ವಶನ್ ಕೇಳ್ತಾನೆ, ಹುಡುಗರು ಕನ್ಫ್ಯೂಷನ್ ಆಗ್ತಾರೆ ಅಂತ. ಇಲ್ಲಿ ಚೂರು ಕನ್ಫ್ಯೂಷನ್ ಸ್ಟೇಟಸ್ ಜಾಸ್ತಿ ಇದೆ. ಡೈರೆಕ್ಟ್ ಬರಲ್ಲ ಆನ್ಸರ್, ಸ್ವಲ್ಪ ಥಿಂಕಿಂಗ್ ಇದೆ. ಎರಡೆರಡು ಥಿಂಕಿಂಗ್ ಬಂದ್ಬಿಡುತ್ತೆ. ಓಕೆನಾ? ನೆಕ್ಸ್ಟ್ ಒನ್ ಮೋರ್ ಕ್ವಶನ್, ಇದನ್ನ ಆನ್ಸರ್ ಮಾಡೋಣ. ನೀನೇ ಟ್ರೈ ಮಾಡು. ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 1/x ಹೋಲ್ ಡಿವೈಡೆಡ್ ಬೈ x ಸ್ಕ್ವಯರ್ dx ಡ್ಯಾಶ್. ಆನ್ಸರ್ ಏನು? ಯಾರು ಮಿಸ್? ಸೈನ್ ಎಕ್ಸ್ ಇರ್ಬೇಕಾಗಿದೆ. ಎಕ್ಸ್ ದಲ್ಲಿ ಯಾರಿದ್ದಾರೆ? 1/x ಇದೆ. ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 1/x? ಡಿಫ್ರೆನ್ಸ್ ಆಫ್ 1/x ತಲೆ. ಲಾಗ್ ಎಕ್ಸ್ ನ ಡಿಫ್ರೆನ್ಸಿಯೇಷನ್ 1/x. 1/x ನ ಡಿಫ್ರೆನ್ಸಿಯೇಷನ್ -1/x ಸ್ಕ್ವಯರ್. 1/x ನ ಡಿಫ್ರೆನ್ಸಿಯೇಷನ್ -1/x ಸ್ಕ್ವೇರ್. ಬಟ್ ಅಲ್ಲೇನಿದೆ ನೋಡು, x ಸ್ಕ್ವೇರ್ ಡಿನಾಮಿನೇಟರ್ ಇದೆ, ಯಾರಿಲ್ಲ. -1 ಇಸ್ ಮಿಸ್ಡ್ ಅಲ್ವಾ? ನೋಡಲಿ, ಇದನ್ನ ಸಪ್ರೇಟ್ ಆಗಿ ಬರೆದ್ರೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ 1/x ಇಂಟು 1/x ಸ್ಕ್ವೇರ್ ಅಂತ ಬರೀಬಹುದು. ಮಿಸ್ ಆಗಿರೋದು ಯಾರು? ಮೈನಸ್. ಮೈನಸ್ ಈಸ್ ಮಿಸ್ಡ್ ಅಥವಾ -1 ಈಸ್ ಮಿಸ್ಡ್. ಮೈನಸ್ ಈಸ್ ಮಿಸ್ಡ್. ಯಾರ್ ಮಿಸ್? ಏನ್ ಮಾಡು? ಮೈನಸ್ ಮಿಸ್ ಏನ್ ಮಾಡೋಣ? ಎರಡ್ ಸೈಡ್ ಬರೀರಿ. ಇಲ್ಲೇ ಮೈನಸ್ ಆಫ್ ಸೈನ್ ಆಫ್ 1/x ಇಂಟು -1/x ಸ್ಕ್ವೇರ್ dx. ನಂಗೆ ಗೊತ್ತು, ಮೈನಸ್ ಇಂಟು ಮೈನಸ್ ಈಸ್ ಪ್ಲಸ್ ಅಂದ್ರೆ ಮೈನಸ್ ಔಟ್ ಸೈಡ್ ಬಂತು. ಈಗ ಒಂದು, ಈಗ ಅಬ್ಸರ್ವ್ ಮಾಡು, ದಿಸ್ 1/x ನ ಡಿಫ್ರೆನ್ಸಿಯೇಷನ್ ಈಸ್ -1/x ಸ್ಕ್ವೇರ್. ವರ್ಕ್ ಆಗ್ತಿದೆ ಇನ್ಸೈಡ್ ದ ಟ್ರಿಗ್ನೋಮೆಟ್ರಿ. ಸರಿ, ಹಾಗಾದ್ರೆ ಆನ್ಸರ್ ಏನು? ಮೈನಸ್ ಕೀಪ್ ಔಟ್ ಸೈಡ್. ಸೈನ್ ಎಕ್ಸ್ ನ ಇಂಟಿಗ್ರೇಷನ್ ಮೈನಸ್ ಕಾಸ್ ಎಕ್ಸ್ ವೇರ್ ಎಕ್ಸ್ ಇಸ್ 1/x ಪ್ಲಸ್ ಸಿ. ಆನ್ಸರ್ ಏನಪ್ಪ? ಈಗ ಮೈನಸ್ ಇದೆ, ಮೈನಸ್ ನೋಡಿ, ಇಲ್ಲೊಂದು ಮೈನಸ್ ಇದೆ, ಹಿಯರ್ ಇಸ್ ಔಟ್ ಮೈನಸ್. ಮೈನಸ್ ಮೈನಸ್ ಪ್ಲಸ್ ಪ್ಲಸ್ ಕಾಸ್ ಆಫ್ 1/x ಪ್ಲಸ್ ಸಿ. got it? got the idea? These type of questions ಬರೋ ಚಾನ್ಸಸ್ ಇರುತ್ತೆ. ಪ್ರೀವಿಯಸ್ ಇಯರ್ಸ್ ಅಲ್ಲಿ ನೋಡಿದ್ರೆ 1 or 2 ಕ್ವಶನ್ ಮಾಡ್ಸೋಣ ಅಲ್ವಾ? ಫೀಲ್ ಆಗತ್ತಲ್ಲ, ಇಲ್ಲ ಅಂದ್ರೆ ಇಷ್ಟೆಲ್ಲ ಮಾಡಿದ್ರೆ ಒಂದೊಂದು ಕ್ವಶನ್ ಬಂದಿಲ್ಲ. 2022 ನೋಡೋಣ, ಯಾರೋ ಒಳ್ಳೆ ಹುಡುಗ ಎಕ್ಸಾಮ್ ನವರು. got it? ನಾವು ಸರ್ ನಮ್ಗೆ ಹೆಂಗ್ ಗೊತ್ತಾಗಬೇಕು ಸರ್? ಯಾವ್ದಾದ್ರು ಮಧ್ಯ ಕೇಳ್ತಾನೆ, ನಿಮ್ಗೆ ಸ್ಟೆಪ್ ವೈಸ್ ಕೇಳ್ತಾನೆ. ಟೈಪ್ 1, ಟೈಪ್ 2, ಟೈಪ್ ಯಾವ ಅಂತ ಹೇಳಲ್ಲ ನಿಂಗೆ. ನೀನ್ ಅನಲೈಸ್ ಮಾಡ್ಬೇಕು, ದಿಸ್ ಕಮ್ಸ್ ಅಂಡರ್ ದಿಸ್ ಟೈಪ್ ಅಂತ. ಆ ಎಬಿಲಿಟಿ ನಿಂಗೆ ಇರ್ಬೇಕಷ್ಟೇ. ನೀನ್ ಇವಾಗ ಹೋಗಿ ಏನ್ ಮಾಡ್ತಾ ಹೇಳು, ಒಂದು A4 ಶೀಟ್ ತಗೋತೀಯಾ, ಟೈಪ್ 1 ಅಂತ ಬರೀತೀಯಾ. A4 ಶೀಟ್ ಅಲ್ಲಿ ಟೈಪ್ 1 ಅಂತ ಬರೋ, ಅದ್ರ ಮುಂದೆ ಬರ್ಕೋ. ಟೈಪ್ 2 ಅಂತ ಬರ್ಕೋ, ಅದ್ರ ಮುಂದೆ ಫಾರ್ಮಲ್ ಬರ್ಕೋ. ಟೈಪ್ 3 ಅಂತ ಬರ್ಕೋ. ಆ ತರ ಟೈಪ್ 7 ವರೆಗೂ ಬರೀರಿ. A4 ಶೀಟ್ ಅಲ್ಲಿ ಬರ್ದ್ಬಿಟ್ಟು ಮನೇಲಿ ಗೋಡೆಗೆ ಅಂಟಿಸಿಟ್ಕೊಳ್ಳಿ. ಇಲ್ಲ ಅಂದ್ರೆ ನೋಟ್ಸ್ ಅಲ್ಲೇ ಲಾಸ್ಟ್ ಪೇಜ್ ಅಲ್ಲಿ ಬರ್ದಿಟ್ಕೊಳ್ಳಿ. ಒಂದೇ ಕಡೆ, ಅಷ್ಟು ಒಂದೇ ಕಡೆ ಬರ್ಲಿ. ಯಾವ ತರ ರೂಪ, ಯಾವ ಸ್ಟ್ರಕ್ಚರ್ ಅಲ್ಲಿ ಇದೆ ಅದನ್ನ ಪಿಕ್ ಮಾಡ್ಬೇಕನ್ನೋದು ಇಂಪಾರ್ಟೆಂಟ್. ಇದು ಯಾರಿಗೂ ಗೊತ್ತಾಗಲ್ಲ ರಜಾ. ಸೊ ಈಗ ಸಪೋಸ್ ಈಗ ಒಂದು 2-3 ಕ್ವಶನ್ ಬರೆಸ್ತೀನಿ, ಪಟ ಆನ್ಸರ್ ಮಾಡೋ ಟ್ರೈ ಮಾಡಿ. ಇಂಟಿಗ್ರೇಷನ್ ಆಫ್ 2022ರಲ್ಲಿ ಇಂಟಿಗ್ರೇಷನ್ ಆಫ್ e⁻x ಬೈ secant x dx is dash. ಹೋಯ್ತು ಈ ಕ್ವಶನ್ ಡಮಾರ್ ಹೊಡಿತು ನೋಡಿ. ಕ್ವಶನ್ ಹೆಂಗಿದೆ? 2022 ಕೇಳಿರೋದು. ಹೇಳ ಆನ್ಸರ್, ಯಾರು ಹೇಳ್ತೀರಾ? ಪಟ್ಟ ಹೇಳ್ಬೇಕು ಇದಕ್ಕೆ ಆನ್ಸರ್. ಆನ್ಸರ್ ಅಲ್ಲೇ ಇದೆ. ಆನ್ಸರ್ ಬಂದ್ಬಿಟ್ಟು ಹೇಳ ನಾನೇ, e⁻sin x ಆನ್ಸರ್ ಪ್ಲಸ್ ಸಿ. ಯಾಕೆ? ರೂಲ್. ನಾನೇನು ತಿಳ್ಕೊಂಡಿದ್ದೀನಿ ಟೈಪ್ ನಂಬರ್ 7 ಅಲ್ಲಿ. ಟೈಪ್ ನಂಬರ್ 6 ಶಾರ್ಟ್ ಕಟ್ ಟೈಪ್ 6 ಏನ್ ಹೇಳುತ್ತೆ? ಹಾ, ಈಗ ಹೀಗ್ ಬರಿಬೋದಾ? e⁻sin x ಇಂಟು 1/secant x dx ಅಂತ ಬರಿಬೋದಾ? ವಾಟ್ ಈಸ್ 1/secant x? ವಾಟ್ ಈಸ್ 1/secant x? ಅಲ್ಲೇ ನಿಂದು
ನಾನ್ ಮಾನ ಮರ್ಯಾದೆ ರೋಡಿಗೆ ತರ್ತೀರಾ ಅನ್ಸುತ್ತೆ. ನಾನ್ ಬೇರೆ ಯೂಟ್ಯೂಬ್ ಚಾನಲ್ ಎಲ್ಲಾ ಕಡೆನೂ ಫಸ್ಟ್ ರ್ಯಾಂಕ್ ಹಂಗೆ ಹಿಂಗೆ ತ್ರಿಬಲ್ ಟಿ ಕಡೆ ಮುಂದೆ ಡೈಲಾಗ್ ಕಡೆ ಹೊಡೆದ್ಬಿಟ್ಟಿದೀನಿ. ಈ ವರ್ಷದ ಬ್ಯಾಚ್ ನನಗ್ ಭಯ ಎದೆ ಗಡ 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 ಹೊಡ್ಕೋತಿದೆ. ಏನ್ರೋ ಈ ತರ ಓದ್ತಿದ್ದೀರಾ ನೀವೆಲ್ಲ? ವಾಟ್ ಈಸ್ 1/x ಸೀಕೆಂಟ್ ಎಕ್ಸ್? ಇನ್ ಟ್ರಿಗ್ನೋಮೆಟ್ರಿ ರೇಷಿಯೋದಲ್ಲಿ 1/secant x ಅಂದ್ರೆ ಏನು? ದಟ್ ಈಸ್ ಕಾಸ್ ಎಕ್ಸ್. ದ ರೆಸಿಪ್ರೋಕಲ್ ಆಫ್ ಕಾಸ್ ಇಸ್ ಸೀಕೆಂಟ್. 1/secant ಅಂದ್ರೆ ಕಾಸ್. ಟ್ರಿಗ್ನೋಮೆಟ್ರಿ ಚಾಪ್ಟರ್ ಓದಿಲ್ವಾ ಅಲ್ಲಿ? ನಾನು ನೀವು ಏನು ಟ್ರಿಗ್ನೋಮೆಟ್ರಿ ಮಾಡಿಲ್ಲ ಅನ್ಬಿಟ್ರಿ ಮತ್ತೆ ನನಗೆ ಬಂದು ಏನದ ಬರಿಬೋದು? 1/secant x ಏನದ ಬರಿಬೋದು ನಾನು? e⁻sin x ಹಂಗೆ ಇಟ್ಕೊಳ್ಳೋಣ. ಇಂಟು 1/secant ಅಂದ್ರೆ ಯಾರು? ಕಾಸ್ ಎಕ್ಸ್ ಡಿ. ನಮ್ಗೆ ಹೆಂಗ್ ಬೇಕಂಗ್ ಚೇಂಜ್ ಮಾಡ್ಕೋಬೇಕು ಈಗ. ಈಗ ಆನ್ಸರ್ ಏನು? e⁻x ನ ಡಿಫ್ರೆನ್ಸಿಯೇಷನ್ ಇಲ್ಲಿ ಅಷ್ಟೇ ಅಲ್ವಾ? ಇದು f(x) ಅನ್ಕೋಬೋದ ನೀನು? ಇದನ್ನ ಅನ್ಕೋಬಹುದು f'(x) ಅನ್ಕೋಬಹುದು. ಆನ್ಸರ್ ಏನಂಗಾರೆ? e⁻sin x ಪ್ಲಸ್ ಸಿ. ಅದೇ ಆನ್ಸರ್, ಮುಗೀತು. ಟೈಪ್ ನಂಬರ್ ಯಾವ ಟೈಪ್ ಇದು? ಟೈಪ್ 6 ಬರ್ಕೋ ಸೈಡ್ ಅಲ್ಲೇ. ಟೈಪ್ 6 ಅಂತ ಗೊತ್ತಾಗ್ಬಿಡುತ್ತೆ, ಐಡಿಯಾ ಬರುತ್ತೆ. ಟೈಪ್ 6 ಅಲ್ಲಿ ವರ್ಕ್ ಆಗ್ತಿದೆ. ಅಲ್ಲ, e⁻ ಕುತ್ಕೊಂಡಿದೆ ಬಂದೇನು ಅಂದ್ರೆ ಥಿಂಕ್ ಮಾಡ್ಬಿಡು, ಇದು ಟೈಪ್ 6 ಅಲ್ಲಿ ಇದೆ ಅಂತ. ಅದು ನ್ಯೂಮರೇಟರ್ ಇರ್ಬೇಕು, ಮತ್ತೆ ಡಿನಾಮಿನೇಟರ್ ಇರಂಗಿಲ್ಲ. ದಟ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, ಸಪೋಸ್ 2021 ಅಲ್ಲಿ ಕೇಳಿದಾನೆ. ವಾವ್, 2021 ಕ್ವಶನ್ ನೋಡಿಲಿ. ಇಂಟಿಗ್ರೇಷನ್ ಆಫ್ sin inverse x to the power of 3 by root of 1 minus x square dx. ಆನ್ಸರ್ ಏನ್ರ? ಯಾವ ಟೈಪ್? ಟೈಪ್ 1 2 3 4 5. ಕೇಳಿಸ್ಕೊ ಇಲ್ಲಿ. ಇಂಟಿಗ್ರೇಷನ್ ಆಫ್ sin inverse x ನ ಡಿಫ್ರೆನ್ಸಿಯೇಷನ್ ಏನ್ ಹೇಳು? 1/√1 minus x square. ಬಟ್ ಅಲ್ಲೇನಾಗಿದೆ, ಅದ್ರ ಪವರ್ 3 ಇದೆ. 3 ಅಂದ್ರೆ ಅರ್ಥ ಏನು? ನಂಬರ್. ಫಂಕ್ಷನ್ ಟು ದಿ ಪವರ್ ಆಫ್ n. ಹೀಗೆ ಬರಿಬೋದಾ? sin inverse x to the power of 3 into 1/√1 minus x square ಅಂತ ಬರಿಬೋದಾ? ಈಗ ನೋಡಿಲಿ, ಹಿಯರ್ ರಜಾ, ಇದು f(x), ಇವರು f'(x). ಪವರ್ ಏನಿದೆ? n ಇದೆ. ಯಾವ ಟೈಪ್? ದಟ್ ಈಸ್ ಟೈಪ್ ನಂಬರ್. ದಿಸ್ ಈಸ್ ಕಮ್ಸ್ ಅಂಡರ್ ಟೈಪ್ 2. ನನಗೆ ಹೆಂಗ್ ಗೊತ್ತಾಯ್ತು ಗೊತ್ತಾ ಟೈಪ್ 2 ಅಂತ? ಇಲ್ಲಿ 3 ಇತ್ತು ಗೊತ್ತಾ ಪವರ್ ಅಲ್ಲಿ? ಪವರ್ ಅಲ್ಲಿ 3 ಇತ್ತು ಗೊತ್ತಾ? ಕನ್ಫರ್ಮ್ ಮಾಡ್ಕೋಬಿಟ್ಟೆ, ಇದು ಟೈಪ್ 2 ನಲ್ಲಿ ಬರ್ತಿದೆ ಅಂತ. ಟೈಪ್ 2 ನಲ್ಲಿ ನೋಡು, ಫಂಕ್ಷನ್ ಟು ದಿ ಪವರ್ ಆಫ್ n ಅಂತಿದೆ. ಆನ್ಸರ್ ಏನಂಗಾರೆ? 5 2 ಇದ್ದಾಗ sin inverse x to the power of 4/4 ಪ್ಲಸ್ ಇಷ್ಟೇ ಕಣೋ ಆನ್ಸರ್. ಇಷ್ಟು ನೋಡಕ ಬರೆಯಕ್ಕಾಗಲ್ಲೇನ್ರು? sin to the power of 3 ಇರೋದನ್ನ ಬೈ ಪವರ್ 4/4. ಟೈಪ್ 2 ತೆಗೆದು ನೋಡು ಅಷ್ಟೇ. ಹೇಳ್ತಾ ಇದೀನಲ್ಲ, ಇವತ್ತೇ ಹೋಗ್ಬಿಟ್ಟು ಮನೇಲಿ ವರ್ಕೌಟ್ ಮಾಡಿ. ನಮ್ಮ ಮೆಮೊರಿ ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ 24 hours ಅಲ್ಲಿ ರಿವಿಷನ್ ಮಾಡಿದ್ರೆ 100% ಮೈಂಡ್ ಅಲ್ಲಿ ಉಳ್ಕೊಳ್ಳುತ್ತೆ. 24 hours ಬಿಟ್ಟು ಮುಂದೆ ರಿವಿಷನ್ ಮಾಡಕ್ ಹೋದ್ರೆ 70% ಎರೇಸ್ ಆಗಿರುತ್ತೆ. ಮತ್ತೆ ನೀವು 70% ಎಕ್ಸ್ಟ್ರಾ ಎಫರ್ಟ್ ಹಾಕ್ಬೇಕು. 70% ಆಫ್ ಸ್ಟಡಿ ನಾ ಮತ್ತೆ ಎಫರ್ಟ್ ಹಾಕ್ಬೇಕು. ನೆಕ್ಸ್ಟ್ ಕ್ವಶನ್ ಏನೋ ಗೊತ್ತಾಯ್ತಾ? ಸಾಲ್ವ್ ಮಾಡ್ತೀರಾ? 2020 ನೋಡು, 20 ಎರಡೆರಡು ಕ್ವಶನ್ ಬಂಪರ್ ಬೆಳೆ ಬಂದಿತ್ತು ಆ ವರ್ಷ. ಇಂಟಿಗ್ರೇಷನ್ ಆಫ್ x/1 plus x square dx is dash. ಯಾರು ಮಿಸ್? ಈ ರೂಟ್ ಅಂಡರ್ ಸಮಥಿಂಗ್ ಇದೆ. 1/√f(x) ಅಂತ ಹೇಳ್ಕೊಟ್ಟಿದೀನಿ ಗೊತ್ತಾ? ಮೇಲ್ಗಡೆ ಯಾರಿರ್ತಾರೆ? f'(x). ರೂಟ್ ಅಂಡರ್ ಅಲ್ಲಿ ಸಮಥಿಂಗ್ ಇದೆ ಅಂದಾಗ ಅದು ಎಲ್ಲಿದೆ? ರೂಟ್ ಡಿನಾಮಿನೇಟರ್ ಇದೆ. ಡಿನಾಮಿನೇಟರ್ ರೂಟ್ ಬರಂತ ಟೈಪ್ ಯಾವುದು? ಟೈಪ್ ನಂಬರ್ 5. ಟೈಪ್ 5 ನೋಡೋರದ. ಟೈಪ್ 5 ಅಲ್ಲಿ ಏನಿದೆ? ಟೈಪ್ 5 ಇಲ್ಲಿ ಹೆಂಗ್ ಗೊತ್ತಾಗಬೇಕು ಗೊತ್ತಾ ನಿಮಗೆ? ರೂಟ್ ಇದೆ, ಅದ್ರೊಳಗಡೆ ಫಂಕ್ಷನ್ ಇದೆ, ಮೇಲ್ಗಡೆ ಇದೆ ಅಂತ. ಈಗ ರೂಟ್ ಅಂಡರ್ ಇರೋದು ಯಾರು? 1 plus x square. 1 plus x square ಡಿಫ್ರೆನ್ಸಿಯೇಷನ್ ಏನು? 0 plus 2x ಅಂದ್ರೆ 2x. ಯಾರು ಮಿಸ್? 2 is missed. 2 ಎಲ್ಲಿ ಮಿಸ್? ನ್ಯೂಮರೇಟರ್ ಮಿಸ್. ಹಾಗಾಗಿದ್ಯಾ? 1/2 into integration of
2x by root of 1 plus x square dx. Correct? Superhero. 2 is missed. 2 is missed. ಅಷ್ಟೇ ಆನ್ಸರ್ ಏನು? ಟೈಪ್ 5 ಸಾರಿ ಟೈಪ್ 5 ಏನೋ ನೋಡಿಲ್ಲಿ ಅಂಡರ್ ದ ರೂಟ್ ಅಲ್ಲಿ ಇರ್ಬೇಕಲ್ವಾ ಟೈಪ್ 5 ಅಲ್ಲೇ ಹೇಳ ಆನ್ಸರ್ ಏನು ನೋಡಿಲ್ಲಿ ಅಂಡರ್ ದ ರೂಟ್ ಅಲ್ಲಿ ಎಫ್ ಆಫ್ ಎಕ್ಸ್ ಇದೆ ಇದು ಎಫ್ ಡ್ಯಾಶ್ ಆನ್ಸರ್ ಏನು 2 ಇಂಟು ರೂಟ್ ಎಫ್ ಆಫ್ ಎಕ್ಸ್ ಆನ್ಸರ್ ಏನ್ರು 1/2 keep as it is into 2 into root of 1 plus x square. ನೆಕ್ಸ್ಟ್ ಏನ್ ಮಾಡ್ತೀಯ ಹೀರೋ ಏನ್ ಮಾಡ್ತಾನೆ 2 ಕ್ಯಾನ್ಸಲ್ ಮಾಡ್ತಾನೆ ಹೀರೋ 2 ಕ್ಯಾನ್ಸಲ್ ಮಾಡ್ರೆ ಆನ್ಸರ್ ಏನು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಂತ ಸಿಲ್ಲಿ ಸಿಲ್ಲಿ ಕರೆಕ್ಟ್ ಏನ್ರೋ ಇಷ್ಟೇ ರಸ ತಲೆನೇ ಕಿಡ್ಸ್ಕೋಬೇಡ ನೆಕ್ಸ್ಟ್ ಕ್ವಶನ್ ಹೋಗೋಣ ಬೇಡ ಅದೇ ಕ್ವಶನ್ ಬರ್ಲಿ 2019 ಲಾಸ್ಟ್ ಕ್ವಶನ್ ಕಳ್ಸ್ಬಿಡ್ತೀನಿ ಮನೆಗೆ ಇಂಟಿಗ್ರೇಷನ್ ಆಫ್ e to the power of tan x into secant square x dx ಇದು ಬರ್ದಿರ್ಬೇಕಲ್ಲ ಆಲ್ರೆಡಿ ಆನ್ಸರ್ ಇದ್ರು e to the power of tan x differentiation of secant square x so answer is e to the power of tan x plus c type 6 ಯಾವ ಟೈಪ್ ಟೈಪ್ 6 ಮುಗೀತು ಆನ್ಸರ್ ಕ್ಲೋಸ್ ಇಷ್ಟು ಸಿಲ್ಲಿ ಕೇಳಿದ್ರೆ ನೀವು ಹಬ್ಬ ಮಾಡ್ಬೋದಲ್ಲೇನ್ರು 2016 integration of x square into sin of 2x cube dx is dash ನೋಡೇನಿದೆ ಆನ್ಸರ್ ಹೇಳು x square into sin of 2x cube dx is dash ಹೇಳ್ರು ಹೀರೋ ಏನೋ ಮೈನಸ್ ಇಲ್ಲ ಫಸ್ಟ್ ಆಫ್ ಆಲ್ ಸೈನ್ ಅಂಡರ್ ಯಾರಿದ್ದಾರೆ 2x ಕ್ಯೂಬ್ ಇದೆ ವಾಟ್ ಇಸ್ ದ ಡಿಫ್ರೆನ್ಸಿಯೇಷನ್ ಆಫ್ 2x ಕ್ಯೂಬ್ 2 ಹಾಗೆ ಇಟ್ಕೋ x ಕ್ಯೂಬ್ ನ ಡಿಫ್ರೆನ್ಸಿಯೇಷನ್ 3x ಸ್ಕ್ವೇರ್ ಅಂದ್ರೆ 2 3 6x ಸ್ಕ್ವೇರ್ ಬಟ್ x ಸ್ಕ್ವೇರ್ ಇದೆ ಯಾರು ಮಿಸ್ 6 is missed 6 is missed as 6 is missed ಆನ್ಸರ್ ಏನೋ ಹೀರೋ ವಾವ್ 1/6 into ಹೇಳು ಇಂಟಿಗ್ರೇಷನ್ 6x square into sin of 2x cube dx ಕಡ ಈಗ 1/6 keep as it is ಈಗ ಆನ್ಸರ್ ಏನು ಇದ್ರದ್ದು ಡಿಫ್ರೆನ್ಸಿಯೇಷನ್ ಇಲ್ಲಿರೋದು ಸೈನ್ ಇನ ಡಿಫ್ರೆನ್ಸಿಯೇಷನ್ ಇಂಟಿಗ್ರೇಷನ್ ಆಫ್ ಸೈನ್ is minus cos where x is 2x cube plus c answer minus cos 2x cube whole by 6 plus c that's it this is what today's class thank you this completes integration by substitution method tomorrow I'm going to continue with the integration by parts is again very silly ಅಂದ್ರೆ ಪಾರ್ಟ್ಸ್ ಇರೋದ ಬಟ್ ಮೋಡಲ್ ಮಾತ್ರ ದೊಡ್ಡದೇನ ತಲೆನೇ ಕೆಡ್ಸ್ಕೊಬಿಡ್ರಿ ಅದು ಕೂಡ ಶಾರ್ಟ್ ಕಟ್ ಇರೋದಾಗ ಓಕೆನಾ ಥ್ಯಾಂಕ್ ಯು ಹ್ಯಾವ್ ಎ ನೈಸ್ ಡೇ